ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ, ದೇವರ ಒಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರು ಕೊಟ್ಟ ನಾವು ಒಂದು ಮಹಾಕೃಪೆಗಾಗಿ ದೇವರಿಗೆ ಕೃತಜ್ಞರಾಗೋಣ. ಕಳೆದ ಒಂದು ವಾರಗಳಲ್ಲಿ ನಾವು ಏನಪ್ಪ ಮಾಡಿದ್ರಿ ಅಂತಂದ್ರೆ, ನಮ್ಮ ಸಹೋದರ ಬರೆದಂಥ 5ನೇ ವಾಲ್ಯೂಮ್ ಅದ್ರಲ್ಲಿ ನೋಡ್ಬೇಕಾದ್ರೆ ಏನ್ರಿ, ಆ ಪವಿತ್ರಾತ್ಮನ ಒಂದು ಸಾಕ್ಷಿ 9ನೇ ಅಧ್ಯಾಯದಲ್ಲಿ ನಾವು ಮಾಡಿ ಓದ್ತಾ ಬಂದಿದ್ರಿ. ಪೇಜ್ ನಂಬರ್ 218 ಇಂಗ್ಲೀಷಲ್ಲಿ ಅಲ್ಲಿವರೆಗೂ ನಾವೇನು ಮಾಡಿದ್ರಿ ಓದಿದ್ರೆ, ಕನ್ನಡದಲ್ಲಿ ಪೇಜ್ ನಂಬರ್ 134ವರೆಗೂ ಓದಿದ್ರಿ. ಎಲ್ಲ ಮುಂದಕ್ಕೆ ನಾವು ಕಂಟಿನ್ಯೂ ಮಾಡೋಣ. ಅದರಿಂದ ಯಾರ್ಯಾರೆಲ್ಲ ಸಹೋದರ ಸಹೋದರಿಗಳು ಓದಬೇಕು ಅಂತ ಇದ್ದೀರೋ ದಯವಿಟ್ಟು ತಮ್ಮ ಕೈಗಳನ್ನ ಎತ್ತಿದ್ರೆ ಎಲ್ಲರಿಗೂ ಅವಕಾಶ ಕೊಡೋಕೆ ಏನಾಗ್ತದೆ, ಅನುಕೂಲ ಆಗ್ತದೆ. ಸೊ ಸಹೋದರ ಸಹೋದರಿಗಳೆಲ್ಲರೂ ಬುಕ್ಗಳನ್ನ ರೆಡಿ ಇಟ್ಕೊಬೇಕಾಗಿ ಕೇಳ್ಕೊತೀನಿ. ಪೇಜ್ ನಂಬರ್ 218 ಅಂತ ಓದೋಣ. ಈ ಪ್ರತೀಕ್ಷಿತ ಪ್ರಯೋಜನಗಳು ಮತ್ತು ಲೋಕಕ್ಕೆ ಒದಗಲಿರುವ ಆಶೀರ್ವಾದಗಳು ಮಹಿಮೆಯುಳ್ಳವುಗಳಾಗಿದ್ದು, ಇವುಗಳು ದೇವಜನರು ಈ ಹಿಂದೆ ಕಂಡುಕೊಂಡ ಯಾವುದೇ ಸಂಗತಿಗಳಿಗಿಂತ ಹೆಚ್ಚು ಸಂತೋಷದಾಯಕವಾದವುಗಳಾಗಿವೆ. ಪರಂತು ಕರ್ತನ ಶತ್ರುಗಳಿಗೆ ಅಥವಾ ಪವಿತ್ರಾತ್ಮನನ್ನು ಸ್ವೀಕರಿಸುವ ಮತ್ತು ಅವರಿಂದ ತುಂಬಿದವರಾಗುವ ಅವಕಾಶ ದೊರೆತಾಗ ಅದನ್ನು ನಿರಾಕರಿಸಿದವರಿಗೆ ಯಾವುದೇ ಸಾಂತ್ವನಗಳನ್ನು ನೀಡುವುದಿಲ್ಲ. ಎಲ್ಲಾ ಮನುಷ್ಯರ ಮೇಲೆ ಆತ್ಮವು ಸುರಿಸಲ್ಪಡುವುದು, ಆದರೆ ಅದರಲ್ಲಿ ಸಂತೋಷ ಪಡುವವರು ಅದರ ವಿವಿಧ ಪ್ರಯೋಜನಗಳನ್ನು ಪಡೆಕೊಂಡು ಅದರಿಂದ ಲಾಭ ಹೊಂದಿಕೊಳ್ಳುವುದು ಅಗತ್ಯವಾಗಿದೆ. ಹೀಗೆ ಪವಿತ್ರಾತ್ಮನ ಆಶ್ರಯಕ್ಕೆ ಬಂದು ಅದರ ಆಶೀರ್ವಾದಗಳನ್ನು ಪಡೆದುಕೊಳ್ಳುವ ಈ ಸುವಾರ್ಥ ಯುಗದ ನಂಬಿಗಸ್ತರಿಗೆ ಇದರ ಅನುಕೂಲತೆಗಳನ್ನು ಉಪಯೋಗಿಸುವುದು ಅಗತ್ಯವಾಗಿದ್ದು, ಹಾಗೆಯೇ ಅಂದರೆ ಅವರು ತಮ್ಮನ್ನು ಪ್ರತಿಷ್ಠಿಸಿಕೊಂಡು ಸತ್ಯದ ಫಲಗಳನ್ನು ಸೇವಿಸಬೇಕಾಗಿದೆ ಮತ್ತು ಈ ಮೂಲಕ ಸತ್ಯದ ಆತ್ಮನನ್ನು ಹೊಂದಿಕೊಳ್ಳಬೇಕಾಗಿದೆ. ಮಹಾಪ್ರವಾದಿ, ಜೀವದಾಯಕನು, ಮೆಲ್ಕಿಜೆದೇಕನ ತರಹದ ಮಹಾಯಾಜಕನು, ಕ್ರಿಸ್ತನು ದೇಹ ಮತ್ತು ಶಿರಸ್ಸು ಪೂರ್ತಿಯಾಗಿ ಸಂಪೂರ್ಣನು ಮುಂದೆ ನಿಂತು ಈ ಲೋಕವನ್ನು ಆಶೀರ್ವದಿಸುವಾಗ ಆ ಪ್ರವಾದಿಯ ಮಾತನ್ನು ಕೇಳಿಸಿಕೊಂಡು ಅವುಗಳಿಗೆ ವಿಧೇಯರಾಗುವವರೆಲ್ಲರೂ ತಮ್ಮ ಈ ವಿಧೇಯತೆಯ ದೆಸೆಯಿಂದ ನಿತ್ಯ ಜೀವದ ಆಶೀರ್ವಾದ ಹೊಂದುವರು. ಅದೇ ಸಮಯದಲ್ಲಿ ಆತನನ್ನು ಕೇಳಲು ನಿರಾಕರಿಸುವವರೆಲ್ಲರೂ ಎರಡನೆಯ ಮರಣವನ್ನು ಹೊಂದಿಕೊಳ್ಳುವರು ಎಂಬರ್ಥ. ಯಾಕೆಂದರೆ ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನೂ ನಮ್ಮ ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವನು ಎಂದು ಬರೆದಿದೆ. ಅಪೊಸ್ತಲ ಕೃತ್ಯಗಳು 3:23. ಥ್ಯಾಂಕ್ ಯು. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನೋಡ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ, ದೇವರು ಪವಿತ್ರಾತ್ಮನ ಏನ್ ಮಾಡ್ತಾರೆ, ಎಲ್ಲರಿಗೂ ಕೊಡ್ತಾರೆ ಅಲ್ವರ. ಆದ್ರೆ ಅದರಿಂದ ಲಾಭ ಯಾರಿಗಪ್ಪ ಅಂದ, ಪ್ರಯೋಜನ ಯಾರಿಗಪ್ಪ ಅಂತಂದ್ರೆ, ಯಾರು ಅದನ್ನ ಉಪಯೋಗಿಸ್ಕೊಂತಾರೋ, ಅದನ್ನ ವಿಧೇಯತೆಯಿಂದ ನಡ್ಕೊಂತಾರೋ ಅವ್ರಿಗೇನಾಗೋದು, ಪವಿತ್ರಾತ್ಮನ ಒಂದು ಫಲಗಳೇನಾಗೋದು, ಪ್ರಯೋಜನ ಆಗೋದು. ಅವ್ರನ್ನ ಉಪಯೋಗಿಸ್ಕೊಂಡಿಲ್ಲ ಅಂತ ತಿಳ್ಕೊಂಡ್ರೆ ಅದು ಅವ್ರು ಖಂಡಿತವಾಗಿ ಏನಾಗೋದಿಲ್ಲ, ಸ್ವಲ್ಪ ಕೂಡ ಅವ್ರಿಗೆ ಪ್ರಯೋಜನ ಆಗೋದೇ ಇಲ್ಲ ಅಲ್ವರ. ಅದಕ್ಕೆ ಹೇಳ್ತಾರೆ, ಕ್ರಿಸ್ತನ್ ರಾಜ್ಯದಲ್ಲಿ ನೋಡ್ಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯರ ಮೇಲೆ ದೇವ್ರು ಏನ್ ಮಾಡ್ತಾರೆ, ತನ್ನ ಪವಿತ್ರ ಆತ್ಮನ ಸೂರಿಸ್ತಾರೆ ಅಂತ ನೋಡ್ತೀವಿ ಅಲ್ವರ. ಯಾರ ಮೇಲೆ ಸೂರಿಸ್ತಾರೆ? ಒಳ್ಳೆಯವ್ರ ಮೇಲೋ ಕೆಟ್ಟವ್ರ ಮೇಲೋ ಪುನರುತ್ಥಾನಕ್ಕೆ ಬರುವಂತ ಪ್ರತಿಯೊಬ್ಬ ಮನುಷ್ಯರ ಮೇಲೆ ಮಾಡ್ತಾರೆ, ಪವಿತ್ರ ಆತ್ಮ ಸುರಿಸ್ತಾರೆ. ಆದ್ರೆ ಅದರಿಂದ ಅವ್ರಿಗೆ ಪ್ರಯೋಜನ ಆಗ್ತದಾ, ಅದರಿಂದ ಅವ್ರಿಗೆ ಲಾಭ ಆಗ್ತದಾ ಅಂತಂದ್ರೆ ಲಾಭ ಆಗ್ತಾರೆ, ಪ್ರಯೋಜನ ಆಗ್ತಾರೆ. ಆದ್ರೆ ಅವ್ರೇನಪ್ಪ ಮಾಡಬೇಕು ಅಂತಂದ್ರೆ, ಆ ಲಾಭನ ಹೊಂದ್ಕೊಬೇಕಂದ್ರೆ ಅದರ ತಕ್ಕಂತೆ ವಿಧೇಯನಾಗಿ ಏನ್ ಮಾಡ್ಬೇಕು, ನಡಿಬೇಕು ಅಲ್ವರ. ದೇವರು ಒಂದು ಗೈಡೆನ್ಸ್ ಪ್ರಕಾರ ದೇವ್ರ ವಾಕ್ಯಕ್ಕೆ ವಿಧೇಯನಾಗಿ ದೇವ್ರ ಒಂದು ಮಾರ್ಗದಲ್ಲಿ ಏನ್ ಮಾಡ್ಬೇಕು, ಅವರು ನಡೆಯೋರಾಗಿರ್ಬೇಕು ಅಲ್ವರ. ಸೊ ದೇವರು ಪವಿತ್ರಾತ್ಮ ಕೊಡ್ತಾರೆ, ಬಲ ಕೊಡ್ತಾರೆ, ಕೃಪೆ ಕೊಡ್ತಾರೆ. ಆದ್ರೆ ಅದ್ರ ಪಕ್ಕ ನಡೆಯಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ದೇವ್ರು ಏನ್ ಮಾಡ್ತಾರೆ, ದೇವ್ರ ಒಂದು ಲಿಮಿಟ್ವರೆಗೂ ಏನ್ ಮಾಡ್ತಾರೆ, ನೋಡ್ತಾರೆ. ಅದನ್ನ ಆಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ, ದೇವ್ರು ಕೊಟ್ಟಿರಂತ ಕೃಪೆ, ದೇವ್ರು ಕೊಟ್ಟಿರಂತ ದಯೆನ ಏನ್ ಮಾಡ್ತಾರೆ, ದೇವರು ತೆಗೆದು ಬಿಡ್ತಾರೆ. ಉದಾಹರಣೆಗೆ ಹೇಳ್ಬೇಕಾದ್ರೆ, ರಾಜನಾಗಿರೋಂಥ ಸೌಲ್ಗೆ ಏನಪ್ಪ ಮಾಡಿದ್ರು, ದೇವರು ತನ್ನ ಪವಿತ್ರಾತ್ಮನ ಏನ್ ಮಾಡಿದ್ರು, ಅವ್ರಿಗೆ ದಯಪಾಲಿಸಿದ್ರು. ಆ ಪವಿತ್ರಾತ್ಮನ ದೇವ್ರು ದಯಪಾಲಿಸ್ಬೇಕಾದ್ರೆ ದೇವರಿಗೆ ಅವನ ಪ್ರವಾದನೆ ನುಡಿತಾ ಇದ್ದ, ಯುದ್ಧಗಳಿಗೆ ಹೋಗ್ತಾ ಇದ್ದ, ಯುದ್ಧದೆಲ್ಲ ಜಯಿಸ್ತಾ ಇದ್ದ, ಎಲ್ಲ ಶತ್ರುಗಳನ್ನ ಸೋಲಿಸ್ತಾ ಇದ್ದ. ಅದರ ದೇವರು ಯಾವ ಯುದ್ಧಕ್ಕೆ ಹೋಗ್ಬೇಕು ಅಂತ ಹೇಳ್ಬೇಕಾರೆ ದೇವ್ರ ಗೈಡೆನ್ಸ್ ಕೇಳ್ತಾರ, ದೇವತ ಅಂತ ಮಾತಾಡ್ತಾ ಇದ್ರು. ಸೊ ಈ ರೀತಿ ಎಲ್ಲ ಕೆಲಸಗಳು ನಡೀತಿತ್ತು. ಆದ್ರೆ ಯಾವಾಗ ಅವನು ಮನಸ್ಸಲ್ಲಿ ತಾನೇ ಗ್ರೇಟೋ, ತಂದೆ ಎಲ್ಲ ತನ್ನಿಂದಾನೇ ಎಲ್ಲ ಅಂತ ತಿಳ್ಕೊಂಡು ಏನ್ರಿ ದೇವರ ವಾಕ್ಯನ, ದೇವರ ಮಾತುಗಳನ್ನ ಅಲಕ್ಷ್ಯ ಮಾಡಕ್ಕೆ ಶುರು ಮಾಡೋದ್ನ, ಅವಾಗ ಏನಾಯ್ತು ಅಂದ್ರೆ ದೇವರು ಅವನಿಂದ ಪವಿತ್ರಾತ್ಮನ ತೆಗೆದ್ಬಿಟ್ರು ಅಂತ ನೋಡ್ತೀರಿ. ಪವಿತ್ರಾತ್ಮ ತೆಗೆದ್ಬಿಟ್ರು ಅಂದ್ ಏನರ್ಥ? ದೇವರು ಅವನಲ್ಲಿ ಪವಿತ್ರಾತ್ಮ ತೆಗೆದಕ್ಕಿಂತ ಏನ್ರಿ ದುಷ್ಟ ಆತ್ಮ ಅವನಲ್ಲಿ ಏನಾಯ್ತು, ಅಲ್ಲಿ ಬಂದು ಸೇರ್ಕೊಂತ ಅಲ್ವ. ಯಾವಾಗ ದುಷ್ಟ ಆತ್ಮ ಬಂದು ಸೇರ್ಕೊಂತ
ಅವನೇನಂತಂದ್ರೆ ಎಷ್ಟು ಅವಿದ್ಯನಾಗಿ ನಡೀತಾ ಇದ್ನೋ ಅಷ್ಟೇ ಏನಾಯ್ತು ಕೆಟ್ಟತನಕ್ಕೆ ಹತ್ರಕ್ಕೆ ಹೋಗ್ತಾ ಇದ್ದ ಅಲ್ವರ. ಸೊ ನೋಡ್ಬೇಕಾದ್ರೆ ಇದೇ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೆ ಏನಾಗೋದು ದೇವ್ರ ರಾಜ್ಯದಲ್ಲಿ ಆಗೋದು ಅಲ್ವರ. ನೋಡ್ಬೇಕಾದ್ರೆ ಅದಕ್ಕೆ ನಾವು ಏಷ್ಯಾದಲ್ಲಿ 35:8 ಓದ್ರಿ ಯಾರಾದ್ರು. ಏಷ್ಯಾ 35:8 ಓದ್ರಿ ಬೈಬಲಲ್ಲಿ ಯಾರು ತೆಗ್ದಿ. ಐಜಿಯಾ 35:8. ಅಲ್ಲಿ ರಾಜಮಾರ್ಗವಿರುವುದು, ಹೌದು, ಹೋಗಿ ಬರುವ ದಾರಿ, ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ನೋಡ್ರ, ಅದು ಪರಿಶುದ್ಧ ಮಾರ್ಗ ಅಂತಾರೆ. ರಾಜ್ಯ ಮಾರ್ಗಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಒಂದು ಪರಿಶುದ್ಧ ಮಾರ್ಗ ಅಂತೆ. ಆಮೇಲೆ ಯಾವ ಅಶುದ್ಧನು ಅಲ್ಲಿ ನಡೆಯನು. ನೋಡ್ರಾ, ಯಾವ ಅಶುದ್ಧನು ಅಲ್ಲಿ ನಡೆಯಕ್ಕೆ ಸಾಧ್ಯ ಇಲ್ಲ ರೀ. ಅವನು ಅಶುದ್ಧನಾಗೇ ಇರ್ತಾನೆ, ಅವನು ಅಶುದ್ಧನಾಗೇ ಇರಬೇಕು ಅಂತ ಮನ್ಸು ಡಿಸೈಡ್ ಮಾಡ್ದ ಅವಾಗ ಅಲ್ಲಿ ಅವ್ನು ನಡೆಯೋದಿಕ್ಕೆ ಏನಾಗಲ್ಲ, ಅವ್ನಿಗೆ ಆಗಲ್ಲ ರೀ. ಅಲ್ವರ, ದೇವ್ ಕೃಪೆ ಕೊಡ್ತಾರೆ, ಕೊಡ್ತಾರೆ, ನಡೆಯಪ್ಪ ಅಂತ ಹೇಳ್ತಾರೆ. ಆದ್ರೆ ಅವನಿಗೆ ನಡೆಯಕ್ಕೆ ಏನಿರಲ್ಲ, ಮನ್ಸಿಲ್ಲ ಅಂತಂದ್ರೆ ಏನ್ ಪ್ರಯೋಜನ? ದೇವ್ರ ಕಿವಿ ಹಿಡಿದು ಎಳಿತಾರ, ಬಲವಂತ ಮಾಡ್ತಾರ ಅಂದ್ರೆ ಇಲ್ಲ ರೀ. ಅದರ ದೇವ್ರು ಏನ್ ಮಾಡ್ತಾರೆ, ಅವನಿಗೆ 100 ವರ್ಷ ಏನ್ ಮಾಡ್ತಾರೆ, ಮಿನಿಮಮ್ ಟೈಮ್ ಕೊಡ್ತಾರೆ. 100 ವರ್ಷ, 100 ವರ್ಷದಲ್ಲೇ ಬದಲಾವಣೆ ಆಗ್ದಿರಂತ ಮನುಷ್ಯ ಇನ್ನು ಯಾವಾಗಾರ ಬದಲಾವಣೆಗೆ ಆಗ್ತಾರ ಅಂದ್ರೆ ಖಂಡಿತವಾಗಿ ಬದಲಾವಣೆಗೆ ಆಗಲ್ಲ ರೀ. ಅದಕ್ಕೆ ಅವ್ನು ಮಾಡ್ತಾರೆ, ಅವನ್ನ ಕಟ್ ಆಫ್ ಮಾಡಾಕ್ತಾರೆ ಅಂತ. ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಇದೇ ರೀತಿ ಸುವಾರ್ತೆ ಆಗುದಿಲ್ಲಂತ ದೇವ್ರ ಮಕ್ಕಳಾಗಿರೋ ನಮಗೆ ಏನ್ರಿ ಅದು ಕೂಡ ಏನ್ ಮಾಡ್ತಾರೆ, ಅನ್ವಯಿಸ್ತದೆ. ದೇವ್ರು ನಮಗೆ ಪವಿತ್ರಾತ್ಮ ಕೊಟ್ಟಿರ್ತಾರೆ ಅದರ. ಆದ್ರೆ ಇದು ಪವಿತ್ರಾತ್ಮ ಎಲ್ಲರೂ ಕೊಟ್ಟಾರೆ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಪ್ರಯೋಜನ ಆಗ್ತದೆ ಅಂದ್ರೆ ಪ್ರಯೋಜನ ಆಗ್ತದೆ. ಎಷ್ಟು ಮಾತ್ರಕ್ಕೆ ನಾವು ದೇವ್ರ ವಾಕ್ಯಕ್ಕೆ ವಿಧೇಯರಾಗಿ ದೇವ್ರಿಗೆ ಮುಖ್ಯತ್ವ ಕೊಡ್ತೀವಿ ನಮ್ಮ ಜೀವಿತದಲ್ಲಿ, ಅಷ್ಟು ಮಾತ್ರ ನಮ್ಗೆ ಏನಾಗೋದು, ಪವಿತ್ರಾತ್ಮ ನಮ್ಮಲ್ಲಿ ಏನ್ರಿ ಕೆಲಸ ಮಾಡೋದು ನಮಗೆ ಪ್ರಯೋಜನ ಆಗೋದು. ಆದ್ರೆ ಇಲ್ಲ ಅಂತಂದ್ರೆ ನಮ್ಗೆ ಅದು ಪ್ರಯೋಜನನೇ ಆಗಲ್ಲ. ನಾವು ದೇವ್ರ ವಾಕ್ಯಕ್ಕೆ ವಿಧೇಯನಾಗಲ್ಲ ಅದರ. ದೇವರ ಒಂದು ಸೋದರಿಗಳ ಅನ್ಯೋನ್ಯತೆಯಲ್ಲಿ ಸೇರ್ಕೊಳಲ್ಲ ಅಲ್ವರ. ಏನು ಪ್ರೀತಿಯಲ್ಲಿ ನಾವು ಇರೋದಿಲ್ಲ, ಐಕ್ಯದಲ್ಲಿ ಇರೋದಿಲ್ಲ ಅಂತ ನಾವು ಯಾವಾಗ ಮನ್ಸಲ್ಲಿ ಡಿಸೈಡ್ ಮಾಡ್ತಿರೋ ಅವಾಗ ಏನಪ್ಪ ಮಾಡ್ದಂಗೆ ಅಂತಂದ್ರೆ ನಾವೇ ದೇವ್ರಿಂದ ಏನ್ ಮಾಡ್ದಂಗೆ ದೂರ ಬಿಟ್ಟೋದಂತೆ ಲೆಕ್ಕ. ಅದರ ನಾವೇನ್ ಮಾಡ್ತೇವೆ, ದೇವರಿಂದ ಸ್ಲೋ ಆಗಿ ಡಿಟ್ಯಾಚ್ ಆಗ್ತಾ ಇದ್ದೀನಿ ಅಂತ ಅರ್ಥ. ದೇವ್ರಿಂದ ಏನ್ ಮಾಡ್ತೇವೆ, ನಾವು ದೂರ ಹೋಗ್ತೇವೆ. ನಾವು ಯಾವಾಗ ದೇವರಿಂದ ದೂರ ಹೋಗೋದಕ್ಕೆ ನಾವು ಶುರು ಮಾಡ್ತಿರೋ ಅವಾಗ ಏನಾಗ್ತದೆ, ಸ್ಲೋ ಆಗಿ ಅಶುದ್ಧಾತ್ಮ ಏನಾಗ್ತದೆ ನಮ್ಮಲ್ಲಿ ಅವಕಾಶಗಳು ಬರ್ತದೆ. ಅವಾಗ ಏನಾಗ್ತದೆ ಅಂದ್ರೆ ಲೋಕದಲ್ಲೇ ಮುಳುಗಿದ್ದಿ ಲೋಕದ ಆತ್ಮಲ್ಲಿ ಸಂಪೂರ್ಣವಾಗಿ ನಮ್ಮ ಇರ್ತಾರ ಅಲ್ವಾ. ಅವಾಗ ನೋಡ್ಬೇಕಾದ್ರೆ ಏನಾಗ್ತಂದ್ರೆ ದೇವರು ಈ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಏನ್ ಹೇಳ್ತಾರ, ಇದು ನಮ್ಮಲ್ಲಿ ಬೆಳೆದಿಕ್ಕೆ ಸಾಧ್ಯವಾಗೋದಿಲ್ಲ. ಅದರ ಏನಂತಂದ್ರೆ ಲವ್, ಜಾಯ್, ಪೀಸ್, ಲಾಂಗ್ ಸಫರಿಂಗ್, ಫೇತ್, ಮೀಕ್ನೆಸ್, ಟೆಂಪರೆನ್ಸ್ ಅದರ ಇವೆಲ್ಲ ಗುಣಗಳು ನಾವು ಬೆಳೆಯೋದಕ್ಕೆ ಆಸ್ಪದನೆ ಆಗಲ್ಲ. ಅವಾಗ ಏನಾಗ್ತದೆ, ಇದಕ್ಕೆ ಆಪೋಸಿಟ್ ಆಗಿರೋಂಥ ದ್ವೇಷ, ಹೊಟ್ಟೆ ಕಿಚ್ಚು, ಹಗೆತನ ಅಲ್ವರ, ಏನ್ರಿ ಆ ಪಕ್ಷಭೇದ, ಅದರ ಮತ್ಸರ, ಇವೆಲ್ಲ ಗುಣಗಳು ಏನಾಗ್ತದೆ ಇಲ್ಲಿ ಅದರ ದುಂಡೌತನ ಏನ್ರಿ, ಇವೆಲ್ಲ ಗುಣಗಳು ನಮ್ಮಲ್ಲಿ ಬೆಳಕೆ ಶುರು ಆಗ್ತದೆ. ಆವಾಗ ಏನಪ್ಪ ಲಕ್ಷಣಗಳು ಅಂತಂದ್ರೆ ಈ ತರ ನಮ್ಮಲ್ಲಿ ಏನೋ ಇತ್ತು ಅಂದ್ರೆ ಸ್ವಲ್ಪ ಕ್ಯಾರೆಕ್ಟರ್ಗಳು ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಏನ್ರಿ, ವಿ ಆರ್ ಡಿಗ್ರೇಡಿಂಗ್. ನಮ್ಗೆ ಅನ್ಸ್ಬೋದು ಅಲ್ಲ, ನಾವು ಕರೆಕ್ಟಾಗಿದ್ದೀನಿ ದೇವ್ರಲ್ಲಿ, ನಾನು ಕರೆಕ್ಟಾಗಿದ್ದೀನಿ ಅಂತಂದ್ರ. ಆದ್ರೆ ನಿಜವಾಗ್ಲೂ ಅದು ದೇವ್ರ ಎಣಿಕೆಯಲ್ಲಿ ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ನೋಡಿ ಸತ್ಯವೇದ ಒಂದು ಮಾತು ಹೇಳ್ತಾರೆ, ಒಂದು ವಾಕ್ಯ ಹೇಳ್ತಾರೆ ನಮ್ಮ ಸೋದರು. ಓದ ನೋಡಿದ್ದೀನಿ, ಅಪೊಸ್ತಲ ಕೃತ್ಯಗಳು 3:23 ಓದಿ. ಅಪೊಸ್ತಲ ಕೃತ್ಯಗಳಲ್ಲಿ 3:23 ಓದ್ರಿ ಯಾರಾದ್ರೂ ಬ್ರದರ್ ಸಿಸ್ಟರ್ಸ್. ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ನಮ್ಮ ಸಂಪೂರ್ಣವಾಗಿ ನಾಶವಾಗುನು ಎಂಬುದೇ. ನೋಡ್ರ, ಆ ಪ್ರವಾದಿಯ ಮಾತನ್ನು ಕೇಳಂತ ಪ್ರತಿಯೊಬ್ಬ ಮನುಷ್ಯನು ಸಂಪೂರ್ಣವಾಗಿ ನಾಶವಾಗ್ತಾನೆ. ಅಲ್ಲ, ಪ್ರತಿಯೊಬ್ಬ ಮನುಷ್ಯ ಯಾವುದೇ ಇರಲಿ ಆ ಮನುಷ್ಯ ಅದರ, ಆ ಮನುಷ್ಯನ ದೇವ್ರು ಏನ್ ಮಾಡ್ತಾರೆ, ಕಟ್ ಆಫ್ ಏನ್ ಮಾಡ್ತಾರೆ ಅದರ. ಅದಕ್ಕೆ ಅದು ಪರಿಶುದ್ಧ ಮಾರ್ಗ ಅಂತ ಎಣಿಸಲ್ಪಡುವುದು. ಯಾವುದೇ ಅಶುದ್ಧನು ಹಾದು ಹೋಗೋನು ಅಂತ ಏಷ್ಯಾ 35:8 ಹೇಳ್ತಾರೆ. ಹಾದು ಹೋಗೋನು ನೇಮಿನಿಗೂ ಅವನ ಎಂಟ್ರಿ ಆಗ್ತಾನೆ, ನಡೆಯಕ್ಕೆ ಆರಂಭ ಮಾಡ್ತಾನೆ. ಆದ್ರೆ ಅದನ್ನ ಕಂಪ್ಲೀಟ್ ಆಗಿ ಕ್ರಾಸ್ ಓವರ್ ಮಾಡಕ್ಕೆ ಸಾಧ್ಯ ಇಲ್ಲ. ಹೀಗೆ ಇವಾಗ ಇಕ್ಕಟ್ಟದ ಮಾರ್ಗದಲ್ಲಿ ಎಷ್ಟು ಜನ ಕಾನ್ಸಂಟ್ರೇಷನ್ ಮಾಡ್ಕೊಂತಾರೆ. ಕಾನ್ಸಂಟ್ರೇಷನ್ ಮಾಡಿದ್ರೆ ಎಲ್ಲರೂ ಪ್ರೈಸ್ ಗೆಲ್ತಾರಾ? ಎಲ್ಲರೂ ಪ್ರೈಸ್ ಗೆಲ್ಬೇಕು ಅಂದ್ಬಿಟ್ಟು ಯಾರ್ ಚಿತ್ತ? ದೇವ್ರ ಚಿತ್ತ. ಆದ್ರೆ ಇವ್ರಿಗಿರ್ಬೇಕಲ್ಲ ಮನ್ಸು. ಅದರ ಕಾನ್ಸಂಟ್ರೇಷನ್ ಮಾಡಿದಾಗ ಮನ್ಸಿರ್ಬೇಕಲ್ಲ, ನಾವು ಕ್ರೀಟಾ ಗೆಲ್ಲಿದ್ರೆ ಓದ್ಬೇಕು ಅಂತ ಮನ್ಸಿರ್ಬೇಕಲ್ವಾ. ಯಾವಾಗ ಆ ಮನ್ಸಿಲ್ವೋ ಅವಾಗ ಏನಾಗ್ತದೆ ಅಂತಂದ್ರೆ ಅವರು ಆ ಇಕ್ಕಟ್ಟದ ಮಾರ್ಗನ ದಾಟಿ ಹೋಗೋದಿಕ್ಕೆ ಆಗೋದಿಲ್ಲ. ಸೆಂಟ್ರಲೇ ದೇ ಶುಡ್ ಬಿ ಕಟ್ ಆಫ್, ಕಡ್ದಾಕ್ತಾರೆ ದೇವರವ್ರನ್ನ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗ್ಲೆ ಏನ್ರಿ ಇಂಥವ್ರೆಲ್ಲ ಎಲ್ಗಪ್ಪ ಹೋಗ್ತಾರೆ ಅಂದ್ರೆ ಸೆಕೆಂಡ್ ಡೆತ್ಗೆ ಹೋಗೋಂಥ ಚಾನ್ಸಸ್ ತುಂಬ ಏನಾಗಿರ್ತಾರೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಬ್ರದರ್ ಸಿಸ್ಟರ್ಸ್? ಯಾರತ್ತಿದೆ ಬುಕ್ಕು? ಅನಿತಾ ಅಷ್ಟು ಓದ್ಬೋದಾ? ಇಲ್ಲ ಬ್ರದರ್, ನಾನು ಸ್ವಲ್ಪ ಹೊರಗಡೆ ಇದ್ದೀನಿ.
ಓಕೆ, ರಾಧಿಕಾ ಓದ್ತೀರಾ? ಯೋವೇಲನ ಪ್ರವಾದನೆಯಲ್ಲಿ ಗಮನಿಸುವಂತೆ ಇದು ಅದರ ನೆರವೇರಿಕೆಯನ್ನು ತಿರುಗುಮರುಗಾದ ಕ್ರಮದಲ್ಲಿ ರಿವರ್ಸ್ ಆರ್ಡರ್ ಹೇಳಿಯದೆ, ಎಲ್ಲಾ ಮನುಷ್ಯರಿಗೆ ಆಶೀರ್ವಾದಗಳನ್ನು ಮೊದಲಿಗೆ ಹೇಳಿಯದೆ ಮತ್ತು ಕಡೆಯಲ್ಲಿ ಸಭೆಯ ಆಶೀರ್ವಾದದ ಬಗ್ಗೆ ಹೇಳಿದೆ. ಈ ಕ್ರಮದ ಹೇಳಿಕೆಯು ಕರ್ತನ ವಿನ್ಯಾಸವಾಗಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಇದು ಆ ಮಹಾ ವಾಗ್ದಾನದ ಕೆಲವೊಂದು ಮಹಿಮಾಯುತ ಕ್ಷಣವನ್ನು ಅದು ಅರ್ಥವಾಗುವ ಸೂಕ್ತ ಸಮಯ ಬರುವವರೆಗೆ ಮುಚ್ಚಲು ಅಥವಾ ಮರೆಮಾಡುವ ಸಲುವಾಗಿ ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿದೆ. ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು. ದಾನಿಯೇಲ 12:9-10 ಶತಮಾನಗಳ ಕಾಲದಿಂದಲೂ ನಾವು ಅವನ್ನು ಓದುತ್ತಿರುವೆವಾದರೂ ದೇವರು ನೇಮಿಸಿದ ಸೂಕ್ತ ಕಾಲ ಬರುವವರೆಗೂ ಅದರ ಅದ್ಭುತವಾದ ನಿಕ್ಷೇಪವು ತೆರೆಯಲಾಗದಾಗಿದೆ. ಈ ಸುವಾರ್ಥ ಯುಗದುದ್ದಕ್ಕೂ ಕರ್ತನು ತನ್ನ ಆತ್ಮವನ್ನು ತನ್ನ ದಾಸದಾಸಿಯರ ಮೇಲೆ ಮಾತ್ರವೇ ಸುರಿಸುತ್ತಾ ಇದ್ದಾನೆ. ಅದನ್ನು ಪಡಕೊಂಡವರು ಕರ್ತನ ದೇಹದೊಳಕ್ಕೆ ಮುಳುಗಿರುವವರು ಮತ್ತು ಆತನ ಪುತ್ರರೆಂದು ಪಾಲುದಾರರಾಗಿ ಮಾಡಲ್ಪಟ್ಟ ಎಲ್ಲರೂ ಆಶೀರ್ವಾದಾಯಕ ಅನುಭವಗಳನ್ನು ಹೊಂದಿಕೊಳ್ಳುತ್ತಾ ಇದ್ದಾರೆ. ಈ ಲಕ್ಷಣದ ಬಗ್ಗೆ ಅಪೊಸ್ತಲನಾದ ಪೇತ್ರನು ತನ್ನ 500ಮ ದಿನದ ಪ್ರವಚನದಲ್ಲಿ ಉಲ್ಲೇಖಿಸಿದ್ದಾನೆ. ಆತನು ಪ್ರವಾದನೆಯ 2 ಭಾಗವನ್ನು ಉಲ್ಲೇಖಿಸಿದ್ದಾನೆ. ಅಂದರೆ ಪವಿತ್ರಾತ್ಮನ ಮಾರ್ಗದರ್ಶನದಲ್ಲಿ ಆತನು ಮೊದಲನೆಯ ಭಾಗವನ್ನು ವ್ಯಾಖ್ಯಾನಿಸಲೂ ಇಲ್ಲ, ಅದನ್ನು ಪ್ರಕಾಶಗೊಳಿಸಲೂ ಇಲ್ಲ. ಯಾಕೆಂದರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಕಾಲ ಇನ್ನೂ ಬಂದಿರಲಿಲ್ಲ. ಆದುದರಿಂದ ದಾಸದಾಸಿಯರ ಮೇಲೆ ಈ ಸುವಾರ್ತೆಯುಗದಲ್ಲಿ ಸುರಿಸುವ ಪವಿತ್ರಾತ್ಮನಿಗೂ ಮತ್ತು ನಂತರದ ಮುಂದಿನ ಕಾಲದಲ್ಲಿ ಎಲ್ಲಾ ಮನುಷ್ಯ ದೇಹಗಳ ಮೇಲೆ ಸುರಿಸುವ ಪವಿತ್ರಾತ್ಮನಿಗೂ ಇರುವ ವ್ಯತ್ಯಾಸವನ್ನು ಆತನು ವಿವರಿಸುವ ಬದಲು ಆತನು ಕೇವಲ ತನ್ನ ಮತ್ತು ಇತರ ವಿಶ್ವಾಸಿಗಳ ಮೇಲೆ ಸುರಿಸಲ್ಪಟ್ಟ ಪವಿತ್ರಾತ್ಮನ ಬಗ್ಗೆ ಮಾತನಾಡುತ್ತಾನೆ. ಇದನ್ನೇ ಅದರ ಒಂದು ಭಾಗವನ್ನು, ಅದರ ಪ್ರಾರಂಭವನ್ನು ಪ್ರವಾದಿಯಾದ ಯೋವೇಲನು ಹೇಳಿದ್ದು. ಎಲ್ಲಾ ಮಾನವ ದೇಹಗಳ ಮೇಲೆ ಆತ್ಮದ ಸುರಿಸುವಿಕೆ ಆಗುವವರೆಗೂ ಇದು ಪೂರ್ಣಗೊಳ್ಳುವುದಿಲ್ಲ, ಅದಿನ್ನೂ ನೆರವೇರಿಲ್ಲ. ಆತನು ಸೂರ್ಯ ಮತ್ತು ಚಂದ್ರರು ಕತ್ತಲಾಗುವ ಬಗ್ಗೆ, ಕರ್ತನ ಬರೋಣದ ಗಮನೀಯ ದಿನದ ಬಗ್ಗೆ ಹೇಳುತ್ತಾನೆ. ಈ ಘಟನೆಗಳು ಸಮೀಪದಲ್ಲಿ ನೆರವೇರಲಿವೆ. ರೌದ್ರದ ಆ ಮಹಾದಿನವು ಮಧ್ಯೆ ಪ್ರವೇಶಿಸಿ ಸಭೆಯ ಮೇಲೆ, ಅಂದರೆ ಕರ್ತನ ದಾಸದಾಸಿಯರ ಮೇಲೆ ಹಾಗೂ ನಂತರದಲ್ಲಿ ಎಲ್ಲಾ ಮನುಷ್ಯರ ಮೇಲೆ ಪವಿತ್ರಾತ್ಮ ಸುರಿಸುವಿಕೆಯನ್ನು ಪ್ರತ್ಯೇಕಗೊಳಿಸುತ್ತದೆ ಎಂಬುದೇ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸ್ಟಾರ್. ಸೊ ಒಂದು ವಾಕ್ಯ ಓದೋಣ. ಯಾರೋ ಬ್ರದರ್ ಸಿಸ್ಟರ್ಸ್, ಲೈನ್ ಇರೋರು ಎಲ್ಲ ಸಿಸ್ಟರ್ಸ್ಗಳು ದಯವಿಟ್ಟು ಬೈಬಲ್ ತೆಗಿರಿ. ಬೈಬಲ್ ಓದಿ ಅಂತಂದ್ರೆ ತಗಡಕೊಂಡು ಬೈಬಲ್ ತೆಗೆದು ವಾಕ್ಯ ಓದ್ರಿ. ಯೋವೇಲ್ 2ನೇ ಅಧ್ಯಾಯ 28-29 ಓದ್ರಿ ಯಾರು ದಯವಿಟ್ಟು. ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಇದಲ್ಲದೆ ಆ ದಿನಗಳಲ್ಲಿ ದಾಸದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರೆ? ಆ ದಿನದಲ್ಲಿ ನನ್ನ ಆತ್ಮವನ್ನು ಎಲ್ಲಾ ಮನುಷ್ಯ ಮೇಲೆ ಸುರಿಸ್ತೀನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಸೊ ಎಲ್ಲಾ ಮನುಷ್ಯ ಮೇಲೆ ಸುರಿಸ್ತಾನೆ ಏನರ್ಥ ಅಲ್ವರ? ಇಡೀ ಲೋಕದಂತೆ ಪ್ರತಿಯೊಬ್ಬ ಮನುಷ್ಯನ ಸುರಿಸೋದು ಅದೇ ವಾಕ್ಯದ ಅರ್ಥ, ಕರೆಕ್ಟಾ? ಸರಿ, ಹಂಗೆ ಹೇಳ್ಬಿಟ್ಟು ನೆಕ್ಸ್ಟ್ ವಾಕ್ಯದಲ್ಲಿ 29ನೇ ವಾಕ್ಯದಲ್ಲಿ ಹೇಳ್ತಾರೆ, ನನ್ನ ದಾಸಿಯರ ಮೇಲೆ ಕೂಡ ಏನ್ ಮಾಡ್ತೀನಿ, ದೇವರು ತನ್ನ ಆತ್ಮವನ್ನು ಏನ್ ಮಾಡ್ತಾರೆ, ಸುರಿಸ್ತಾರೆ ಅಂತ ಹೇಳ್ತಾರೆ ಅಲ್ವರ? ಇವಾಗ ಈ ಮಾತಿನ ಅರ್ಥ ಏನು ಅಲ್ವರ? ಈ ಮಾತಿನ ನೆರವೇರಿಕೆ ಎಲ್ಲಾಯ್ತು ಅಂತ ನೋಡಿದ್ರೆ ಅಪೊಸ್ತಲ ಕೃತ್ಯಗಳಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಆಗದ ಏನ್ ಮಾಡ್ತೀವಿ ನೋಡ್ತೀನಿ. ಇಲ್ಲಿ ನೋಡೋಣ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 16 ಓದ್ಕೊಂಡ್ ನಿಂತೀನಿ, 16-18. ಆದರೆ ಇದು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿಸಿದ ಸಂಗತಿ. ಅದೇನೆಂದರೆ, ಕಡೆ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವವರು. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು.
ಇದಲ್ಲದೆ ಆ ದಿನಗಳಲ್ಲಿ ನನ್ನ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು, ಅವರು ಪ್ರವಾದಿಸುವರು. ಥ್ಯಾಂಕ್ ಯು ಸಿಸ್ಟರ್. ಸೊ ನೋಡ್ಬೇಕಾದ್ರೆ ಇಲ್ಲಿ ಏನ್ರಿ ಅಪೋಸ್ಟಲ್ ಪೀಟರ್ ಈ ಮಾತಿನ ನೆರವೇರಿಕೆ ಬಗ್ಗೆ ಏನ್ ಮಾಡ್ತಾರೆ, ಪೆಂಟಿಕಾಸ್ಟ್ ದಿನದಲ್ಲಿ ಹೇಳ್ತಾರೆ. ಏನಂತಾರೆ, ದೇವರು ತನ್ನ ಪವಿತ್ರ ಆತ್ಮನ ಎಲ್ಲಾರ ಮೇಲೆ ಸುರಿಸ, ಅದು ಏನ್ ನೆರವೇರ್ತೈತೆ ಅಂತ ಅಂದ್ಬಿಟ್ಟಿಲ್ಲಿ ಅಲ್ವರ. ಎಲ್ಲರೂ ಕೇಳ್ತಲ್ಲ ಏನಪ್ಪ ಇದು, ಎಲ್ಲ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡ್ತಲ್ಲ ಏನಪ್ಪ ಅಂತಂದ್ರೆ, ಅದಕ್ಕೆ ಅಪೋಸ್ಟಲ್ ಪೀಟರ್ ಹೇಳ್ತಾರೆ, ನೋಡಪ್ಪ ಇದು ಏನಪ್ಪ ಅಂದ್ರೆ ಯೋವೇಲ್ ದೀರ್ಘದರ್ಶಿ ಹೇಳಿದ್ರಲ್ಲ ಆ ಮಾತಿನ ನೆರವೇರಿಕೆ ಏನ್ ಮಾಡ್ತಾರೆ ಇಲ್ಲಿ ನೋಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅಂದ್ರೆ ಏನು ಈ ಮಾತಿನ ನೆರವೇರಿಕೆ? ಈ ವಾಕ್ಯದಲ್ಲಿ ಎರಡು ಅಂಶ ಹೇಳ್ತಾರೆ. ಒಂದು, ಎಲ್ಲಾ ಮನುಷ್ಯ ಮೇಲೆ ಏನ್ ಮಾಡ್ತಾರೆ ದೇವರು ಪವಿತ್ರ ಆತ್ಮ ಸುರಿಸ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಎರಡನೇ ವಾಕ್ಯದಲ್ಲಿ ಏನಪ್ಪ ಹೇಳ್ತಾರೆ ಅಂದ್ರೆ, ದಾಸರ ಕೂಡ ಏನ್ ಮಾಡ್ತಾರೆ ದೇವ್ರ ಪವಿತ್ರ ಆತ್ಮ ಸುರಿಸ್ತಾರೆ. ಇವಾಗ ನೀವ್ ಹೇಳ್ರಿ, ದೇವರು ಎಲ್ಲಾ ಮನುಷ್ಯರ ಮೇಲೆ ತನ್ನ ಪವಿತ್ರ ಆತ್ಮ ಸುರಿಸಿದಾರಾ? ಇಲ್ಲ ಬ್ರದರ್, ಇಲ್ಲ. ಇಲ್ಲ. ಸರಿ, ಇವಾಗ ಸುರಿಸಿಲ್ಲಪ್ಪ. ಅಟ್ಲೀಸ್ಟ್ ಅಪೋಸ್ಟಲ್ ಪೀಟರು ಈ ಹೇಳ್ದಲ್ಲ ಏನ್ರು ಈ ಮಾತು ನೆರವೇರ್ತೈತಿ ಅಂತ ಪೆಂಟಿಕಾಸ್ಟ್ ದಿನದಲ್ಲಿ ಹೇಳಲ್ಲ, ಅವತ್ತು ದೇವ್ರು ತನ್ನ ಪವಿತ್ರ ಆತ್ಮನ ಎಲ್ಲಾರ ಮೇಲೆ ಸುರಿಸಿದ್ರಾ? ಇಲ್ಲ ರೀ. ಸಭೆ ಮಕ್ಕಳ ಮೇಲೆ ಸುರಿಸಿದ್ರು. ವೆರಿ ಗುಡ್. ಎಲ್ಲಾರ ಮೇಲೂ ಪವಿತ್ರ ಆತ್ಮನ ಸುರಿಸಿರ್ಲಿಲ್ಲ, ಸಭೆ ಮೇಲೆ ಮಾತ್ರ ಮಾಡೋದು ಸುರಿಸಿದ್ದು. ಹಾಗಾದ್ರೆ ಅಪೋಸ್ಟಲ್ ಪೌಲ್ ಇಲ್ಲಿ ಮಾತು ನೆರವೇರ್ತಿರಬಿಟ್ಟು ವಾಕ್ಯನ ಕೋಟ್ ಮಾಡ್ತಾರೆ ಅಂತ ಮಾತ್ರಕ್ಕೆ ಆ ವಾಕ್ಯದಂತ ಪ್ರತಿಯೊಂದು ಅಂಶ ಕೂಡ ನೆರವೇರ್ಬಿಡ್ತು ಅಂತೇನ್ರಿ ಅರ್ಥ ಅಲ್ಲ. ಯಾಕೆಂದ್ರೆ ಅಲ್ಲಿ ದೇವರ ಪವಿತ್ರಾತ್ಮ ಬರ್ಬೇಕಾದ್ರೆ ಬೇರೆ ಬೇರೆ ಭಾಷೆಯಲ್ಲಿ ಮಾತಾಡಿದ್ ಯಾರು? ಎಲ್ಲಾ ಜನಗಳು ಮಾತಾಡಿದ್ರ? ಯಾರು ಮಾತಾಡಿದ್ದು ಪೆಂಟಿಕಾಸ್ಟ್ ದಿನದಲ್ಲಿ? ಶಿಷ್ಯ ಮಂಡಳಿ ಕ್ರಿಶ್ಚಿಯನ್ಗಳು ಮಾತ್ರ ಅಲ್ವರ? ಎಲ್ಲರೂ ಮಾತಾಡಿದ್ರ? ಇಲ್ವಲ್ಲ. ಯಹೂದ್ಯರು ಅವ್ರು ಮಾತಾಡೋದನ್ನ ಇವ್ರು ಕೇಳಿದ್ರೆ ಅಷ್ಟೇ ಅಲ್ವರ. ಹಂಗಾರೆ ಇಲ್ಲಿ ದೇವ್ರ ವಾಕ್ಯನ ನಾವು ಅರ್ಥ ಮಾಡ್ಕೊಂಡು ನೋಡ್ಬೇಕು. ಅದಕ್ಕೆ ಹೇಳಿದ್ರೆ ಔಟ್ ಟು ಸ್ಟಡಿ ದ ಬೈಬಲ್ ಅಂತ ಹೇಳ್ಬೇಕಾದ್ರೆ ಅದ್ರಲ್ಲಿ ನಾವು ಏನಪ್ಪ ನೋಡಿದ್ರೆ ಬೈಬಲ್ನ ಯಾವ ರೀತಿ ಅರ್ಥ ಮಾಡ್ಕೊಳೋದು. ಅದರ ಸುಮ್ಮನೆ ಹಂಗೆ ಓದ್ಬಿಟ್ಟು ಹಂಗೆ ಅರ್ಥ ಮಾಡ್ಕೊಳಂಗಿದ್ರೆ ನಮಗೆ ಯಾಕೆ ಬೈಬಲ್ ಇಷ್ಟೊಂದು ಏನು ಡಿಫಿಕಲ್ಟ್ ಬುಕ್ ಆಗಿರೋದು? ಅದರ ಬೈಬಲ್ ಹೆಂಗಪ್ಪ ಬರ್ತಾರೆ ಅಂತಂದ್ರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಒಂದು ಮುದ್ರೆ ಹಾಕಲ್ಪಟ್ಟಂತ ಒಂದು ಪುಸ್ತಕ. ಈ ಸತ್ಯವೇದನ ಅರ್ಥ ಮಾಡ್ಕೊಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಮುದ್ರೆನ ಒಡೆದ್ಬಿಟ್ಟು ಒಳಗಡೆನಂತ ಅರ್ಥಗಳನ್ನ ಅರ್ಥ ಮಾಡ್ಕೊಂಡು ಪ್ರಯತ್ನ ಮಾಡಬೇಕು. ಅಲ್ಲ ಅದಕ್ಕೆ ಹೆಂಗ್ ಓದ್ಬೇಕು? ಯೆಹೋವನ ಶಾಸ್ತ್ರ ಮಾಡಿ ನೀವು ಹುಡುಕಿ ಓದಿರಿ. ಹುಡುಕಿ ಓದಿದ್ರೆ ನಮ್ಗೆ ಸತ್ಯಾರ್ಥಗಳು ಕ್ಲಿಯರ್ ಆಗಿ ಏನಾಗ್ತದೆ ನಮ್ಗೆ ಗೊತ್ತಾಗ್ತದೆ. ಯಾವ್ದಾರ ನೋಡಿ, ಇವಾಗ ಎಲ್ಲಾ ವಿಚಾರ ಅರ್ಥ ಬಿಡ್ತಾ ಆ ಕಾಲದಲ್ಲಿ ಅರ್ಥ ಬಿಡ್ತಾ ಅಂದ್ರೆ ಎಷ್ಟೆಷ್ಟು ವಾಕ್ಯಗಳು ಆ ಕಾಲದಲ್ಲಿ ಹೇಳಿದ್ರು, ಎಲ್ಲಾ ವಾಕ್ಯಗಳು ಆ ಕಾಲದಲ್ಲೇ ನೆರವೇರ್ಬಿಡ್ತಾ ಅಂತಂದ್ರೆ ಇಲ್ಲ ರೀ. ಕೆಲವೊಂದು ವಾಕ್ಯಗಳು ಕೆಲವೊಂದು ಸನ್ನಿವೇಶಗಳು ಕೆಲವೊಂದು ಟೈಮಲ್ಲಿ ನೆರವೇರಿಕೆನಾಗಿತ್ತು ಇತ್ತು. ಅದರ ಉದಾಹರಣೆಗೆ ಏನಪ್ಪ, ಇವಾಗ ನಾವು ನೋಡಿದ್ರಿ ಯೆಶಾಯ 35:8 ಏನ್ ನೋಡಿದ್ರಿ? ಅಲ್ಲಿ ರಾಜ್ಯ ಮಾರ್ಗ ಇರುವುದು, ಅದು ಹೋಗು ಬರುವಂತ ದಾರಿ, ಹಾದಿ ಹೋಗುವಂತ ದಾರಿ, ಅಲ್ಲಿ ದುಷ್ಟನು ನಡೆಯನೋ ಅದು ಪರಿಶುದ್ಧ ಮಾರ್ಗ ಅಂತ ಎಣಿಸಲ್ಪಡೋದು ಅಂತ ಹೇಳ್ತಾರಲ್ಲ. ಇವಾಗ ರಾಜ್ಯ ಮಾರ್ಗ ಅವಾಗ ಓಪನ್ ಇತ್ತಾ? ಯೆಶಾಯನ ಪ್ರವಾದನೆ ಬರ್ದ್ರಲ್ಲ ಅವಾಗ ರಾಜ್ಯ ಮಾರ್ಗ ಓಪನ್ ಇತ್ತಾ? ಇಲ್ಲ ಇಲ್ಲ ಅಲ್ವರ? ಅವಾಗ ಓಪನ್ ಇರ್ಲಿಲ್ಲ. ಯಾವಾಗ ಓಪನ್ ಆಗ್ತದದು? ಯಾವಾಗ ಬರ್ತದೆ? ಕ್ರಿಸ್ತನ ಎರಡನೇ ಬರೋಣಕ್ಕೆ ಬ್ರದರ್. ಕ್ರಿಸ್ತನ ಸಭೆ ಮುಗಿದ ಮೇಲೆ ಓಪನ್ ಮಾಡ್ತಾರ. ಸಭೆ ಮುಗಿದ್ಮೇಲೆ ದೇವರಾಜ್ಯ ಭೂಲೋಕದಲ್ಲಿ ಕಣ್ಣಿಗೆ ಸ್ಥಾಪನೆ ಆಗ್ಬೇಕಾರೆ ಅವಾಗ ಏನ್ ಮಾಡೋದು? ಓಪನ್ ಮಾಡೋದು. ಅಲ್ವರ? ಮತ್ತೆ ಅಲ್ಲಿ ಹೇಳ್ಬಿಟ್ಟಾರಲ್ಲ ಏಷ್ಯಾದಲ್ಲಿ ಹೇಳ್ಬಿಡ್ತು, ಆ ಕಾಲದಲ್ಲಿ ಹೇಳ್ಬಿಡ್ತಾರೆ, ಆ ಕಾಲ ನೆರವೇರ್ಬಿಡ್ತಾರೆ ಅಂದ್ರೆ ಇಲ್ಲ ರೀ. ಅದು ನೆರವೇರೋದಕ್ಕೆ ಒಂದು ಕಾಲ ಏನಾಗಿದೆ ಇದಕ್ಕೆ. ಅದಕ್ಕೆ ದಾನಿಯಲ್ಲು ಎಲ್ಲಾ ದರ್ಶನಗಳನ್ನ ನೋಡ್ತಾರೆ, ಎಲ್ಲಾ ಪ್ರವಾದನೆಗಳನ್ನ ದೇವರಿಗೆ ರಿವೀಲ್ ಮಾಡ್ತಾರೆ. ದಾನಿಯಲ್ಗೆ ಎಲ್ಲ ಅರ್ಥ ಆಗ್ಬಿಡ್ತಾ? ಇಲ್ಲ. ಯಾಕೆ ಅಂತಂದ್ರೆ ದಾನಿಯಲ್ಗೆ ಕೆಲವು ವಿಚಾರಗಳನ್ನ ದೇವರು ಹೇಳಕ್ ಹೋಗಿಲ್ಲ. ನೋಡಿ ಓದೋಣ ವಾಕ್ಯ, ದಾನಿಯಲ್ 12ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ. ಎಲ್ಲಿ ಸಂತೋಷ್ ಬದರ್ ಓದಿ, ಇಲ್ಲ ದೇವಿ ಸಿಸ್ಟರ್ ಓದಿ. ದಾನಿಯಲ್ 12ನೇ ಅಧ್ಯಾಯ 9 ಮತ್ತು 10. ಸರ್ ಒಂದ್ ನಿಮಿಷ ಇರು, ಮಾಡ್ತೀನಿ ಹಂಗೆ. ದಾನಿಯಲ್ 12ನೇ ಅಧ್ಯಾಯ 9 ಮತ್ತು 10 ಬುದ್ಧಾರ್. ಓಕೆ. ದಾನಿಯೇಲನೇ, ಈ ಮಾತುಗಳನ್ನು ಅಂತ್ಯಕಾಲದವರೆಗೂ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ. ಹೋಗು, ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು. ದುಷ್ಟರು ದುಷ್ಟರಾಗಿಯೇ ನಡೆಯುವರು. ಅವರಲ್ಲಿ ಯಾರಿಗೂ ವಿವೇಕವಿರದು, ಜ್ಞಾನಿಗಳಿಗೆ ವಿವೇಕವಿರುವುದು. ನೋಡ್ರ? ಸೊ ದಾನಿಯೇಲನೇ ನೀವು ಹೋಗಿ ಏನ್ ಮಾಡು, ಅಂತ್ಯಕಾಲದವರೆಗೂ ಇದೆಲ್ಲ ಮುದ್ರೆ ಹಾಕೋ ಮುಚ್ಚಲ್ಪಡು ಅಂತ ಹೇಳಿದ್ರು. ಯಾಕೆ ದೇವ್ರು ಯಾಕೆ ದಾನಿಯೇಲನಿಗೆ ಹೇಳಲಿಲ್ಲ? ಹೇಳ್ಬೋದಾಗಿತ್ತಲ್ವಾ?
ಹೇಳಿದ್ರೆ ದಾನಿಯಲ್ಗೆ ಅರ್ಥ ಆಗ್ತಾ ಇತ್ತಾ ಅಂತಂದ್ರೆ ಇಲ್ಲ ರೀ. ಅಂತ್ಯ ಕಾಲದಲ್ಲಿ ಏನಾಗ್ತಾರೆ ಅಂದ್ರೆ ಏನು ಅಂತ್ಯ ಕಾಲದಲ್ಲಿ ಇವಾಗ ಇದ್ರ ಗೊತ್ತಾ, ಕ್ರಿಸ್ತನ ಎರಡನೇ ಬಣ ಸಮಯದಲ್ಲಿ ಏನಾಗ್ತದೆ ಅಂತ ಎಲ್ಲ ವಿಚಾರಗಳನ್ನ ದಾನಿಯಲ್ಗೆ ಅವಾಗೇ ಹೇಳಿದ್ರೆ ದಾನಿಯಲ್ಗೆ ಅರ್ಥ ಆಗ್ತಾ ಇತ್ತಾ? ಯೋಚನೆ ಮಾಡಿ, ಅರ್ಥ ಆಗ್ತಾ ಇತ್ತಾ? ಇಲ್ಲ. ಇಲ್ಲ brother. ಮನುಷ್ಯ ಇಲ್ಲ. ಮನುಷ್ಯ ಅಚ್ಚಿತ್ತ ತಿರ್ಗಾಡೋದು, ಜ್ಞಾನ ಹೆಚ್ಚಾಗೋದು, ಇದೇನು ದೇವ್ರೆ ಅಂತ ಕೇಳ್ತಾನೆ. ಇದೆಲ್ಲ ಡೀಟೇಲ್ ಆಗಿ ಹೇಳಿದ್ರೆ ಇವತ್ತಿನ ಟೆಕ್ನಾಲಜಿ ಹಿಂಗೆಲ್ಲ ಬರ್ತದೆ ಅಂತ ಹೇಳಿದ್ರೆ ದಾನಿಯಲ್ ನಂಬಿರೋರ ಏ ಏನ್ ದೇವ್ರೆ ಅಂತ ಏನ್ ಮಾಡೋದು, ಇನ್ನ ಡೌಟ್ ಕೇಳಿರೋದು, ಇನ್ನ ಡೌಟ್ ಆಗಿರೋದು, ಇನ್ನ ಡೌಟ್ ತುಂಬಾ ಏನಾಗ್ಬಿಟ್ಟು ಎಲಾಬ್ರೇಟ್ ಆಗ್ಬಿಟ್ಟಿರೋದು. ಅದಕ್ಕೆ ಏನ್ ಮಾಡ್ತಾರೆ, ಅವ್ರಿಗೆ ಎಷ್ಟು ಬೇಕಾಗಿತ್ತೋ ಅಷ್ಟು ವಿವರಣೆ ಮಾತ್ರ ಏನ್ ಮಾಡ್ತಾ ಕೊಡ್ತಾರೆ, ಎಲ್ಲ ಡೀಟೇಲ್ ಆಗಿ ಹೇಳಕ್ಕೆ ಹೋಗಿಲ್ಲ. ಯಾಕೆಂದ್ರೆ ಅದು ಅರ್ಥ ಮಾಡ್ಕೊಳ್ಳೋಂಥ ಸಮಯ ಏನಾಗಿದೆ, ಇನ್ನ ಬರ್ಲಿಲ್ಲ. ಅದರ ಇದೇ ತರ ಏನ್ರಿ, ಉದಾಹರಣೆಗೆ ಯೇಸು ಕ್ರಿಸ್ತು ಬ್ಯಾಪ್ಟಿಸಮ್ ತೊಗೊಂಡೋಗಿ ಬರ್ಬೇಕಾದ್ರೆ ಯೋಹಾನ ಕ್ರಿಸ್ತನಿಗೆ ಏನ್ ಮಾಡ್ತಾರೆ, ಒಂದು ಪ್ರಶ್ನೆನ ಕೇಳ್ತಾರೆ ಇಲ್ಲ ಏನ್ ಕೇಳ್ತಾರೆ ಪ್ರಶ್ನೆ? ಕೇಳ್ತಾರ ಬ್ರದರ್. ಏನ್ ಪ್ರಶ್ನೆ ಕೇಳ್ತಾರೆ? ಬರ್ಬೇಕಾದ ನೀನು ಮತ್ತೊಬ್ಬನ ದಾರಿ ನಾವಿನ್ನು ನೋಡ್ಬೇಕಂತ ಕೇಸಿ ಮಾಡ್ತಾರ ಅವ್ರು. ನಾನು ನಿನ್ನ ಕೈಯಿಂದ ದೀಕ್ಷಾಸ್ನಾನ ಹೊಂದತಕ್ಕವನು ಹಾ ನೀನ್ ನನ್ನ ಕೈ ಹೊಂದ್ಕೊಳೋದ್ ಬೇಡ. ನೋಡ್ರ, ನೀನ್ ನನ್ನ ಹಿಂಗ್ ತಗೊಂತೀಯ ಅಲ್ವರ? ನೋಡ್ಬೇಕಾ, ನಾನು ಎಂತ ದೀಕ್ಷಾಸ್ನಾನ ತಗೊಬೇಕು, ನೀನು ನಂದೆ ತೊಗೊಳೋದು ಹೆಂಗೆ ನ್ಯಾಯ ಅಂತ ಕೇಳ್ತಾರೆ. ಅವ್ರು ಕ್ರಿಸ್ತನ್ ಏನ್ ಮಾಡಿದ್ರು, ಕೂತ್ಕೊಂಡು ಯೋಹಾನನ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ಕೊಂಡ್ರ? ಹೇಳ್ರಿ, ಕ್ರಿಸ್ತನು ಯೋಹಾನನ್ಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಾ? ಇಲ್ಲ ರೀ, ಯಾಕೆ ಎಕ್ಸ್ಪ್ಲೇನ್ ಮಾಡಿಲ್ಲ? ಅದು ಸಮಯ ಅಲ್ಲ ಅಂತ. ಹಾ, ಅದು ಸಮಯ ಅಲ್ಲ, ಅವ್ರಿಗೆ ಅರ್ಥ ಮಾಡ್ಕೊಳಕ್ಕೇನಿಲ್ಲ, ಕೆಪಾಸಿಟಿ ಇಲ್ಲ ರೀ. ಅಂದ್ರೆ ಅವ್ರಿಗೆ ಅರ್ಥ ಮಾಡ್ಸಂತ ಸಿಚುವೇಶನ್ ಅಲ್ಲ, ಅದನ್ನ ಎಕ್ಸ್ಪ್ಲೇನ್ ಮಾಡೋಕೆ ತುಂಬಾ ಡಿಟೇಲ್ ಆಗಿ ಹೇಳ್ಬೇಕಾಗಿತ್ತು. ಅದನ್ನೆಲ್ಲ ಹೇಳ್ತಾ ಕೂತಿದ್ರೆ ಆ ಟೈಮಲ್ಲಿ ಅವ್ರಿಗೆ ಅರ್ಥನೇ ಆಗ್ತಾ ಇರಲ್ಲ ರೀ. ಅದರ ಇನ್ನ ಡ್ಯೂ ಟೈಮ್ ಅಲ್ಲ, ಅದಕ್ಕೆ ಆಗಿರೋಂಥ ಒಂದು ಟೈಮ್ ಏನ್ ಮಾಡೋದು ದೇವರು ಫಿಕ್ಸ್ ಮಾಡೋರು. ಗಾಡ್ಸ್ ಪ್ಲಾನ್ ನೋಡಿಂತ ಎಲ್ಲದಕ್ಕೂ ಒಂದು ಟೈಮ್ ಫಿಕ್ಸ್ ಮಾಡೋದ್ರಿಂದ ಆ ಒಂದು ವಾಕ್ಯಗಳ ನೆರವೇರಿಕೆ ಆ ಟೈಮಲ್ಲಿ ಏನಾಗಬೇಕು, ಆಗ್ಬೇಕು ಅಲ್ಲರ. ಇಲ್ಲ ಏನಾಗೋದು, ಡ್ಯೂ ಟೈಮಲ್ಲಿ ಗೊತ್ತಾಗಂತ ವಿಚಾರ ಅಲ್ಲ. ಅದಕ್ಕೆ ಇನ್ನೊಂದು ವಾಕ್ಯ ಓದ್ರಿಂತೀನಿ ಇಲ್ಲಿ, ಯಾರೋ ಓದ್ರಿಂತೀನಿ, ಯಾರೋ ಬೈಬಲ್ ಓದಿರೋರು ಇಲ್ಲಿ ಯಾರಿದ್ದಾರೆ? ಸರೋಜಾ ಅಸ್ಟರ್, ಮಂಜುಳಾ ಅಸ್ಟರ್, 1 ತಿಮೋತಿ ಓದಿ. 1 ತಿಮೋತಿ 2nd ಚಾಪ್ಟರ್ ಓದ್ರಿ. 1 ತಿಮೋತಿ 2nd ಚಾಪ್ಟರ್ 6 ವರ್ಸ್ ಓದಿ. 1 ತಿಮೋತಿ 2:6 ಓದ್ರಿ. ಆತನು ಎಲ್ಲರ ವಿಮೋಚನಾರ್ಥಕವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು, ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿ. ನೋಡ್ರ, ಇದೇ ತಕ್ಕ ಸಮಯದಲ್ಲಿ ಹೇಳ್ಬೇಕಾದ್ರೆ ಸಾಕ್ಷಿ ಯಾವುದು? ಯೇಸು ಕ್ರಿಸ್ತು ರ್ಯಾನ್ಸಮ್ ಅಂತ ಕೊಟ್ರಲ್ಲ, ಇದನ್ನ ಯಾವ ಟೈಮಲ್ಲಿ ಹೇಳ್ಬೇಕಂತ ಸಾಕ್ಷಿ? ತಕ್ಕ ಸಮಯ. ಕರೆಕ್ಟ್ ಟೈಮಲ್ಲಿ ಹೇಳ್ಬೇಕು. ಯಾವ ಟೈಮಲ್ಲಿ ಹೇಳಕ್ಕಾಗ್ತದ? ಅಂದ್ರೆ ಅದಕ್ಕೆ ಒಂದು ಟೈಮ್ ಏನ್ ಮಾಡೋರು, ಫಿಕ್ಸ್ ಮಾಡೋರೆ. ಅದರ ಏನಪ್ಪ ಟೈಮ್? ನಮಗೆ ಇವಾಗ ಟೈಮು ನಮ್ಗೆ ಕ್ರಿಸ್ತನು ರ್ಯಾನ್ಸಮ್ ಕೊಟ್ಟಂತ ಇವಾಗ ನಮ್ಗೆ ಟೈಮ್, ನಾವೆಲ್ಲರಿಗೂ ಮಾಡೋದು ವಿಟ್ನೆಸ್ ಮಾಡೋದು. ಇವ್ ಲೋಕ ಜನಗಳು ಇವಾಗ ಕ್ರಿಸ್ತನ್ ನಮ್ಗಾಗಿ ರ್ಯಾನ್ಸಮ್ ಕೊಟ್ಟ ಅಂತ ಅವ್ರು ಹೇಳಿದ್ರೆ ಅರ್ಥ ಆಯ್ತದ? ಅವ್ರು ಯಾರಿಗೂ ಸಾಕ್ಷಿ ಕೊಡಕ್ಕಾಯ್ತದ? ಇಲ್ಲ, ಯಾಕಂದ್ರೆ ಅವನ ಕ್ರಿಸ್ತನ್ ಅಂಗೀಕಾರ ಮಾಡಿಲ್ಲ. ಸೊ ಅವ್ರಿಗೆ ಯಾವಾಗಪ್ಪ ಟೈಮ್ ಅಂದ್ರೆ, ಯಾವಾಗ ಸೈತನ್ನ ಕಟ್ಟಾಕ್ತಾರೋ, ಎಲ್ಲಾರ ಮನ ಕಣ್ಣುಗಳನ್ನ ತೆರೀತಾರೋ ಅವಾಗ ಏನ್ರಿ ಕ್ರಿಸ್ತನ್ ಬಗ್ಗೆ ಸಾಕ್ಷಿ ಕೊಡಕ್ಕೆ ಲೋಕ ಜನರಿಗೆ ಟೈಮ್. ಇವಾಗ ಅಲ್ಲ. ಅದೇ ತರ ನಮಗೆ ಇವಾಗ ಟೈಮ್ ನೋಡ್ರ. ಅಂದ್ರೆ ಒಂದೊಂದು ಕೆಲಸಗಳನ್ನ ಮಾಡೋಕ್ಕಿಂತ ಪರ್ಟಿಕ್ಯುಲರ್ ಟೈಮ್ ಇದೆ. ಇದೇ ರೀತಿ ದೇವರು ಸುವಾರ್ತೆ ಆಗುವುದಲ್ಲಿ ತನ್ನ ದಾಸ ದಾಸಿಯರುಗಳ ಮೇಲೆ ಮಾತ್ರ ತನ್ನ ಪವಿತ್ರ ಆತ್ಮ ಸುರಿಸ್ತಾರೆ. ಲೋಕದ ಎಲ್ಲರ ಮೇಲೆ ಸುರಿಸ್ಬಿಟ್ಟಾರೆ ಪವಿತ್ರ ಆತ್ಮ ಸುರಿಸಿದ್ರೆ ಎಲ್ಲ ಪವಿತ್ರರಾಗಿದ್ದವರು ಎಲ್ಲ ಅಶುದ್ಧವಾಗವ್ರೆ. ಪಾಪದ ಲೋಕದ ತುಂಬಿದೆ. ಬೈಬಲ್ ಹೇಳ್ತಾರಲ್ಲ, ಒಂದು ಸ್ತ್ರೀ ಪ್ರಸವ ವೇದನೆ ಪಡೋಂಥ ರೀತಿಯಲ್ಲಿ ಈ ಭೂಮಿ ಏನ್ ಮಾಡ್ತದೆ ಅಂತೆ, ಎರಬೇಕು ಅಂತ ಪ್ರಸವ ವೇದನೆ ಪಡ್ತಂತ ಥೆಸಲೋನಿಕ ಸಭೆಯಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾರಲ್ವಾ. ಅದರ ಒಂದು ಸ್ತ್ರೀ ಯಾವ ತರ ಪ್ರಸವ ವೇದನೆ ಪಡ್ತಾಳೋ ಆ ರೀತಿ ಏನ್ರಿ ಈ ಲೋಕದ ಮೇಲೆ ಏನ್ ಬರ್ತದೆ, ಕಷ್ಟ ಸಂಕಟಗಳು ಬರ್ತದೆ ಅಂತ ಹೇಳ್ತಾರೆ. ಅದೇನೋ ಎಲ್ಲ ದುಷ್ಟ ತುಂಬ್ಕೊಂಡ್ಬಿಡೈತೆ. ಅದಕ್ಕೆ ಇನ್ನು ಅರ್ಥ ಮಾಡ್ಕೊಬೇಕಂದ್ರೆ ಈ ವಚನ ಉಲ್ಟಾ ಪಲ್ಟಾ ಏನ್ ಮಾಡಕ್ ನಾವು ಅಪ್ಲೈ ಮಾಡಬೇಕು. ಅದರ ಇದಕ್ಕೆ ಪ್ರೂಫ್ ಇದೆಯಾ? ಇದಕ್ಕೆ ಮೇಲ್ಗಡೆ ಕೆಡೆ ಅರ್ಥ ಮಾಡ್ಕೊಳಕ್ಕೆ ಪ್ರೂಫ್ ಇದೆಯಾ ಅಂದ್ರೆ ಎಸ್, ಪ್ರೂಫ್ ಇದೆ. ಎಲ್ಲಿದೆ? ಈ ವಾಕ್ಯ ಉಲ್ಟಾ ಪಲ್ಟಾ ಇದೆ ಅಂದ್ರೆ ಕೆಡದ ಮೇಲೆ ಇದೆ, ಮೇಳದ ಕೆಡೆ ಇದೆ ಅಂತ ನಮ್ಗೆ ಆಧಾರಲ್ಲಿದೆ. ಗಿದ್ಯೋನನ ಕಾಲದಲ್ಲಿ ನಡೆದಂತ. ವೆರಿ ಗುಡ್. ಗಿದ್ಯೋನ್ ಕಾಲ ನಡೆದಿರಂತ ಒಂದು ಸನ್ನಿವೇಶ. ಎಲ್ಲಪ್ಪ ಏನ್ ನಡೀತು?
ನೋಡಿ ಓದೋಣ. ಏನು ನ್ಯಾಯಸ್ಥಾಪಕರು 6ನೇ ಅಧ್ಯಾಯ. ಯಾರು ಬೈಬಲ್ ತೆಗೆದು ಹೋದ್ರಿ? ಇದುವರೆಗೂ ಓದಿರೋದು ಬರೋದು ಸಿಸ್ಟರ್ಸ್ ಎಲ್ಲ ಬೈಬಲ್ ತೆಗೀರಿ. ಯೋಹನ 6ನೇ ಅಧ್ಯಾಯ 37ರಿಂದ ಓದಿ, 37ರಿಂದ 39. ಮ್ಯಾಗಿ ಇಷ್ಟ ಓದ್ತಿರೋ ಬೈಬಲ್ ಇದೆಯಾ? ಓದ್ರಿ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 37ರಿಂದ ಓದಿ ಇಷ್ಟರ್. ಜಡ್ಜಸ್, ಬುಕ್ ಆಫ್ ಜಡ್ಜಸ್ 6th ಚಾಪ್ಟರ್ ಇಷ್ಟರ್. 37ಇಂದ ಓದಿ ಇಷ್ಟರ್. ಹೌದು ಇಷ್ಟರ್. 37 ಇಂದ ಓದ್ಕೊಂಬನ್ನಿ. 37, 38, 39. ಇಗೋ, ಉಣ್ಣೆಯ ಗುಜ್ಜನ್ನು ಕಣದಲ್ಲಿ ಹಾಕುವೆನು, ಮಂಜು ಉಣ್ಣೆಯ ಮೇಲೆ ಮಾತ್ರವೇ ಇದ್ದು ಭೂಮಿಯೆಲ್ಲ ಒಣಗಿದರೆ ಆಗ ನೀನು ಹೇಳಿದ ಹಾಗೆ ಇಸ್ರಾಯೇಲನ್ನು ನನ್ನ ಕೈಯಿಂದ ನೀನು ರಕ್ಷಿಸುವೆ ಎಂಬುದನ್ನು ನಾನು ತಿಳಿಯುವೆನು ಅಂದನು. ನೋಡ್ರಾ, ಇಲ್ಲಿ ಗಿಡಿಯೋನು ದೇವತನ ಸೂಚನೆ ಕೇಳ್ತಾನೆ, ದೇವ್ರೆ ನಾನು ಯುದ್ಧಕ್ಕೆ ಹೋಗ್ತೀನಿ, ಯುದ್ಧದಲ್ಲಿ ನಂಗೆ ಜಯ ಕೊಡ್ತೀನಿ ಅಂತ ಏನಪ್ಪ ಗ್ಯಾರಂಟಿ ಅಂತಂದ್ರೆ, ಆಯ್ತಪ್ಪ ನೀ ಏನ್ ಬೇಕು ಕೇಳು ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ದೇವ್ರೆ ಏನ್ ಮಾಡು, ನೆನೆಲ್ಲ ಏನಾಗಿರ್ಲಿ, ಒಣಗಿರ್ಲಿ. ಆ ಸ್ಪಂಜ್ ಅಂದ್ರೆ ಹುಲ್ಲು, ಹುಲ್ಲು ಮಾತ್ರ ಏನಾಗಿರ್ಲಿ, ಒದ್ದೆ ಆಗಿರ್ಲಿ ಅಂತ ಕೇಳ್ತಾರೆ. ಅದೇ ತರ ಆಗ್ತಾರೆ. ಮುಂದಕ್ಕೆ ಹೋಗಿ ನೆಕ್ಸ್ಟ್ ಏನಾಯ್ತು ಇಷ್ಟ ಕಂಟಿನ್ಯೂ ಮಾಡಿ ಹಂಗೆ. ಅದು ಹಾಗೆಯೇ ಆಯಿತು. ಅವನು ಮರುದಿವಸ ಉದಯದಲ್ಲಿ ಎದ್ದು ಉಣ್ಣೆಯನ್ನು ತೆಗೆದುಕೊಂಡು ಅದರೊಳಗಿದ್ದ ಮಂಜಿನ ನೀರನ್ನು ಒಂದು ಬೋಗಿಣಿ ತುಂಬಾ ಹಿಂಡಿದನು. ಕಂಟಿನ್ಯೂ. ಮತ್ತು ಗಿದ್ಯೋನನು ದೇವರಿಗೆ, ನಾನು ಇನ್ನೊಂದು ಸಾರಿ ಮಾತನಾಡುವುದರಿಂದ ನಿನ್ನ ಕೋಪವು ನನ್ನ ಮೇಲೆ ಉರಿಯಬಾರದು. ಉಣ್ಣೆಯಿಂದ ಇನ್ನೊಂದು ಸಾರಿ ನಾನು ನಿನ್ನನ್ನು ಶೋಧಿಸುವೆನು. ಉಣ್ಣೆ ಮಾತ್ರವೇ ಒಣಗುವ ಹಾಗೆಯೂ ಭೂಮಿಯಲ್ಲೆಲ್ಲ ಮಂಜು ಇರುವ ಹಾಗೆಯೂ ಅಪ್ಪಣೆ ಆಗಲಿ ಅಂದನು. ನೋಡಿದ್ರ, ಹಾಗೆ ಆಯ್ತು ಅಂತ ಹೇಳ್ತಾರೆ. ಇನ್ನೊಂದ್ಸರಿ ಸೂಚನೆ ಕೇಳ್ತಾರೆ. ಏನ್ ಸೂಚನೆ ಕೇಳ್ತಾರೆ ದೇವ್ರೆ? ಇವತ್ತೇನಾಗಿರ್ಲಿ ಅಂತಂದ್ರೆ, ನೆಲೆಲ್ಲ ಏನಾಗ್ಲಿ, ಒದ್ದೆ ಆಗಿರ್ಲಿ, ಮಂಜಿಂದ ತುಂಬಿರ್ಲಿ. ಆದ್ರೆ ಆ ಒಂದು ಹತ್ತಿ ಎಲ್ಲರ ಅದು ಮಾತ್ರ ಸ್ಪಂಜ್ ಅದು ಮಾತ್ರ ಏನಾಗಿರ್ಲಿ, ಅದು ಮಾತ್ರ ಡ್ರೈ ಆಗಿರ್ಲಿ ಅಂತ ಹೇಳ್ತಾರೆ. ಇದು ಮಾಡಕ್ ಸಾಧ್ಯನಾ ಹೇಳ್ರಿ? ನೆಲೆಲ್ಲ ಒದ್ದೆ ಆಗಿದೆ, ಅದು ಮಾತ್ರ ಡ್ರೈ ಆಗಿರಕ್ಕೆ ಹೆಂಗ್ ಸಾಧ್ಯ? ದೇವ್ರು ಮಾಡೋರು ನೋಡಿದ್ದೀರಿ. ಇದೇ ಏನ್ರಿ ಒಂದು ಗಾಡ್ಸ್ ಹೋಲಿ ಸ್ಪಿರಿಟ್ಗೆ ಸೂಚನೆ. ಹೇಗೆ? ಮಂಜು ಅಂದ್ರೆ ಬೈಬಲ್ ಏನರ್ಥ? ಹಿಮ, ಮಂಜು ಅಂದ್ರೆ ಸತ್ಯವೇದದಲ್ಲಿ ಏನರ್ಥ? ಪವಿತ್ರಾತ್ಮ. ಪವಿತ್ರಾತ್ಮ. ಎಲ್ಲಿದೆ ವಾಕ್ಯ? ಪವಿತ್ರಾತ್ಮ ಅಂತ ವಾಕ್ಯ ಎಲ್ಲಿದೆ? ಕೃಪೆ, ದೇವ್ರ ಕೃಪೆ. ವಾಕ್ಯ ಎಲ್ಲಿದೆ? ದೇವ್ರ ಕೃಪೆ, ದಯೆ, ಪವಿತ್ರಾತ್ಮ ಅಂತ ಎಲ್ಲಿದೆ ವಾಕ್ಯ? ಅದು 133 ಏನ ಹೋದ್ರ ಕೃಪೆಯೇ ನನಗೆ ಸಾಕು. ಕೀರ್ತನೆ ಕೀರ್ತನೆ 133 ಓದಿ. ಹೌದು, ಕರೆಕ್ಟ್. 133 1ರಿಂದ ಓದ್ಕೊಂಡ್ ನಿಂತೀನಿ. ಎಲ್ಲಿ 2ರಿಂದ ಓದಿ. ಕೀರ್ತನೆ 133 2 ಮತ್ತೆ 3 ಓದಿ. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಎರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಏನಿದೆ? ದೇವರು ಆರೋನ್ಗೆ ಅಭಿಷೇಕ ಮಾಡಿ ಗೊತ್ತಾ? ಪವಿತ್ರಾತ್ಮ ಅಂದ್ರೆ ಎಣ್ಣೆ. ಆ ಎಣ್ಣೆ ಏನಕ್ಕೆ ಛಾಯೆ ಅಂತಂದ್ರೆ ಪವಿತ್ರಾತ್ಮಕ್ಕೆ ಏನ್ರಿ ಛಾಯೆ. ಅಂದ್ರೆ ಆ ಕಾಲದಲ್ಲಿ ಪಟ್ಟಾಭಿಷೇಕ ಮಾಡ್ಬೇಕಾರೆ ನಮಗೊಂದು ಸ್ಥಾನಮಾನ ಕೊಡ್ಬೇಕಾರೆ ಏನ್ ಮಾಡೋರು? ತೈಲದಿಂದ ಅಭಿಷೇಕ ಮಾಡೋರು. ಈ ತರ ದೇವ್ರು ನಮ್ಗೇನ್ ಮಾಡ್ತಾರೆ ಅಂದ್ರೆ ಒಂದು ಪರಲೋಕಕ್ಕೆ ಸ್ಥಾನ ಕೊಡ್ತಾರೆ, ಪರಲೋಕ ರಕ್ಷಣೆಗೆ ಒಂದು ಅವಕಾಶ ಕೊಡ್ತಾರೆ. ಅಂದ್ರೆ ನಮ್ನೆಲ್ಲ ಪವಿತ್ರಾತ್ಮನ ಏನ್ ಮಾಡೋರು? ಅಭಿಷೇಕ ಮಾಡೋರೆ. ಆ ಪವಿತ್ರಾತ್ಮನ ಏನ್ ಕಂಪೇರ್ ಮಾಡಿದ್ರೆ ಹರ್ಮೋನ್ ಪರ್ವತದ ಮೇಲೆ ಬೀಳುವಂತ ಹಿಮಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡೋಣ. ಹಿಮ ಅಂತಾರೆ ಬೈಬಲಲ್ಲಿ ಪವಿತ್ರಾತ್ಮ. ಗಿಡಿಯೋನ್ ಕೇಳೋ ಸೂಚನೆ ಏನ್ರಿ? ನೆಲ ಅಂದ್ರೆ ಏನ್ರಿ? ಲೋಕ. ಯೇಸು ಸಾಮ್ಯದಲ್ಲಿ ಹೇಳ್ತಾರಲ್ಲ, ಬಿತ್ತುವನ ಸಮಯದಲ್ಲಿ ನೆಲ ಅಂದ್ರೆ ಏನ್ರಿ? ಲೋಕ. ಮನುಷ್ಯ ಕುಮಾರನ ಏನ್ ಮಾಡ್ದ? ಬಿತ್ತನೆ ಮಾಡಕ್ ಹೋದ. ಆ ಬಿತ್ತುವನ ಯಾರು? ಮನುಷ್ಯ ಕುಮಾರನು. ಬೀಜ ಅಂದ್ರೆ ದೇವ್ರ ವಾಕ್ಯ. ಅದರ ಲೋಕದಲ್ಲಿ ಏನ್ರಿ ಫಸ್ಟ್ ಸೂಚನೆ ಏನ್ ಕೇಳ್ತಾರೆ? ಲೋಕದ ಮೇಲೆಲ್ಲ ಪವಿತ್ರಾತ್ಮ ದೇವ್ರು ಸೂಚಿಸಲ್ಲ. ಏನ್ರಿ ಆ ಒಂದು ಸ್ಪಂಜ್ ಮೇಲೆ ಅಥವಾ ದುಪ್ಪಟ್ಟ ಅಂತ ಹೇಳ್ತಾರೆ ಕನ್ನಡ, ಅಥವಾ ಬಟ್ಟೆ, ಆ ಬಟ್ಟೆ ಮೇಲೆ ಮಾತ್ರ ಅದರ ಏನ್ರಿ ಅದ್ರ ಮೇಲೆ ಮಾತ್ರ ಏನ್ರಿ ಹಿಮ ತುಂಬಿರ್ಬೇಕು. ಅಂದ್ರೆ ಗಾಡ್ಸ್ ಚೂಸನ್ ಪೀಪಲ್. ಆ ಚಿಕ್ಕ ಹಿಂಡು ಆ ಬಟ್ಟೆ ಮೇಲೆ ಮಾತ್ರ ದೇವ್ರ ತನ್ನ ಪವಿತ್ರಾತ್ಮನ ಏನ್ ಮಾಡೋದು ಇವಾಗ ಸುರಿಸೋದು. ಇನ್ನೊಂದು ಸೂಚನೆ ನೆಕ್ಸ್ಟ್ ಇದಾಗಿದ ನಂತರ
ಏನಾಗ್ತದೆ ಏನ್ರಿ? ಫಸ್ಟ್ ದೇವರು ತನ್ನ ಆತ್ಮನ ದಾಸ ದಾಸಿಯರುಗಳ ಮೇಲೆ ಸುರಿಸ್ತದೆ. ನೆಕ್ಸ್ಟ್ ಏನ್ ಮಾಡ್ತಾರೆ? ದಾಸ ದಾಸಿಯರೆಲ್ಲ ಓಟ ಹೊಡ್ ಮುಗಿಸಿದ್ಮೇಲೆ ದಾಸ ದಾಸಿಗಳ ಭೂಲೋಕದಲ್ಲಿ ಇರೋದಿಲ್ಲ. ಆವಾಗ ದೇವ್ರು ಏನ್ ಮಾಡ್ತಾರೆ? ತನ್ನ ಪವಿತ್ರ ಆತ್ಮನ ಇಡೀ ಲೋಕ ಜನಗಳ ಮೇಲೆ ಸುರಿಸ್ತಾರೆ. ಆವಾಗ ಇವ್ರ ಮೇಲೆ ಸುರಿಸುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರು ಆಡಿ ಕೊಟ್ಟಿದ್ದಾರೆ ದೇವರು ಅವ್ರಿಗೆ. ಇನ್ನೊಂದ್ಸರಿ ಕೊಡೋಂಥ ಅವಶ್ಯಕತೆ ಇಲ್ಲ. ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ರ. ಇದಕ್ಕೆ ಬೈಬಲ್ನ ಓದ್ಬೇಕು. ಅದಕ್ಕೆ ಹೇಳೋದು ಏನ್ರಿ, ಎಲ್ಲವೂ ಜೊತೆ ಜೊತೆ ಆಗಿರ್ತದೆ ಅಂತ ಏಷ್ಯಾ 28 ಅಂತ ಹೇಳ್ತಾರಲ್ಲ. 34ನೇದಲ್ಲಿ ಏನ್ರಿ, ಯೆಹೋವನ ಮಾತು ಅದು ಬರ ಮಾಡ್ತದೆ. ದೇವರೇ ವಾಕ್ಯನ ಇಲ್ಲಿ ಅಲ್ಲಿ ಏನ್ ಮಾಡ್ರ ಹೈಡ್ ಮಾಡಿ ಇಟ್ಬಿಟ್ಟವ್ರಿ. ಅದರ ಒಂದು ಒಳ್ಳೆ ಏನ್ರಿ ಇದು, ನಾವು ಒಂದು ದ್ರವ್ಯ ಹುಡುಕ್ದಂಗೆ ಬೈಬಲ್ ಹೇಳ್ತಾರಲ್ಲ, ದೇವರ ವಾಕ್ಯವು ಹೆಂಗಿದೆ ಅಂತೆ, ಅಲ್ಲಿ ಬಂದ್ಬಿಟ್ಟು ಬೆಳ್ಳಿ ಉಪಾದಿಯಲ್ಲಿದೆ ಅಂತ ನೋಡ್ತೀರಿ. ಅದರ ವಾಕ್ಯದ ಅಂದ್ರೆ ಪ್ರೆಷಸ್ ಸಿಲ್ವರ್ ತರ ಇದೆ ಅಂತ ಹೇಳ್ತಾರೆ. ಎಂತ ಪ್ರೆಷಸ್ ಸಿಲ್ವರ್ ಅಂತಂದ್ರೆ ಏನ್ರಿ, ತುಂಬಾ ಗಣಿಯಲ್ಲಿ ಸಿಕ್ಕಂತ ಒಂದು ಪ್ರೆಷಸ್ ಸಿಲ್ವರ್ ಎಲ್ಲ ಏನೋ ಹಂಗೆ ಸಿಕ್ಬಿಡ್ತಾರ ಮಣಿ ಮೇಲೆ ರೋಡಲ್ಲಿ. ಆಳವಾಗಿ ಮಾಡೋಕೆ ಅಗಿಬೇಕು. ಆ ಥರ ಸತ್ಯವೇದನ ಆಳವಾಗಿ ನಾವು ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಿದ್ರೆ ಅರ್ಥ ಆಗ್ತದೆ. ಅದೇ ರೀತಿ ನೋಡ್ಬೇಕಾರೆ ಏನ್ರಿ, ಈ ಒಂದು ದೇವ್ರ ಗಾಡ್ಸ್ ಹೋಲಿ ಸ್ಪಿರಿಟ್ನ ಎಲ್ಲ ಮನುಷ್ಯ ಮೇಲೆ ಇವಾಗ ಸುರಿಸಿಲ್ಲ. ಅದಕ್ಕೆ ಇದು ಕ್ಲಿಯರ್ ಪ್ರೂಫ್. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್. ನವಿತಾ ಸಿಸ್ಟರ್ ಓದ್ತೀರಾ? ಓದ್ಬೇಕಾ ಬ್ರದರ್? ಬ್ರದರ್. ನವಿತಾ ಸಿಸ್ಟರ್ ನಂತರ ಅನಿತಾ ಅಷ್ಟು ಓದಿ. ನಾವೀಗಾಗಲೇ ಕಂಡುಕೊಂಡಂತೆ ಮುಂದಿನ ಯುಗದಲ್ಲಿ ಲೋಕದ ಮೇಲೆ ಸುರಿಯಲಿರುವ ದೇವರ ಆತ್ಮನಿಗೂ ಈ ಯುಗದಲ್ಲಿ ಕರ್ತನ ಸಭೆಯ ಮೇಲೆ ಸುರಿಸಲ್ಪಡುತ್ತಿರುವ ಆತ್ಮನಿಗೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ಯಾಕೆಂದರೆ ಇದು ಅದೇ ಸತ್ಯದ ನೀತಿವಂತಿಕೆಯ ಪವಿತ್ರಪಡಿಸುವಿಕೆಯ ಆತ್ಮವಾಗಿದೆ. ದೇವರೊಂದಿಗೆ ಸಾಮರಸ್ಯಗೊಳಿಸುವ ಆತ್ಮ ಅಥವಾ ಪ್ರಭಾವವಾಗಿದ್ದು, ಇದನ್ನು ದೇವರು ನೀತಿವಂತಿಕೆ, ಒಳ್ಳೆಯತನ ಮತ್ತು ಸತ್ಯದ ಸಲುವಾಗಿ ಪ್ರಯೋಗಿಸುವವನಾಗಿದ್ದಾನೆ. ಆದಾಗ್ಯೂ ಅದು ಎಲ್ಲಾ ನಿರ್ದಿಷ್ಟ ಸಂಗತಿಗಳಲ್ಲಿಯೂ ಅದು ಈಗಿರುವ ಅರ್ಥದ್ದಾಗಿರುವುದಿಲ್ಲ. ಈಗ ದೇವರ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದು ಮತ್ತು ಆತನೊಂದಿಗೆ ಸಾಮರಸ್ಯದಲ್ಲಿ ಜೀವಿಸುವುದು ಅಂದರೆ ಅಗತ್ಯವಾಗಿ ಎಲ್ಲೆಡೆ ತುಂಬಿಕೊಂಡಿರುವ ಈ ಲೋಕದ ಆತ್ಮನೊಂದಿಗೆ ತಿಕ್ಕಾಟಕ್ಕೆ ಕಾರಣವಾಗುತ್ತದೆ. ಈ ಕಾರಣದಿಂದ ಪವಿತ್ರಾತ್ಮನನ್ನು ಈಗ ಪಡಕೊಳ್ಳುವವರು ಮತ್ತು ಅದರೊಂದಿಗೆ ಸಾಮರಸ್ಯದಲ್ಲಿ ನಡೆಯುವವರು ಆತ್ಮನನ್ನು ಹೊಂದಿಲ್ಲದ ಬಹುಪಾಲು ಜನರಿಂದ ಹಿಂಸೆಯನ್ನು, ವಿರೋಧವನ್ನು ನಿರೀಕ್ಷಿಸಬೇಕಾಗುತ್ತದೆಂದು ಆದೇಶಿಸಲಾಗಿದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸ್ಟಾರ್. ಸದ್ಯ ನೋಡ್ಬೇಕ್ರೆ ಹಂಗಾರೆ ಗಾಡ್ಸ್ ಹೋಲಿ ಸ್ಪಿರಿಟ್ ದೇವ್ರ ಇಡೀ ಲೋಕ ಜನಕ್ಕೆ ಕೊಡೋದಕ್ಕೂ ಇವಾಗ ಸಭೆಗೆ ಕೊಡೋಕೆ ಏನಪ್ಪ ಡಿಫ್ರೆನ್ಸು? ಎರಡು ಒಂದೇನಾ? ಆದರೆ ಎರಡು ಒಂದೇನೆ. ಅದರ ಏನು ಡಿಫ್ರೆನ್ಸ್ ಇದೆ ಅಂತಂದ್ರೆ ಸನ್ನಿವೇಶಗಳು ವ್ಯತ್ಯಾಸ ಅಷ್ಟೇ. ಕ್ರಿಸ್ತನ ರಾಜ್ಯದಲ್ಲಿ ಕೆಟ್ಟದಿರ್ತದಾ? ಹೇಳ್ರಿ, ಕೆಟ್ಟದಿರ್ತದ? ಇರಲ್ಲ ಬ್ರದರ್, ಇರಲ್ಲ. ಕೇಳಿರ್ತಾರ, ಮೋಸ ಮಾಡ್ತಾರ, ಹಿಂಸೆ ಕೊಡ್ತಾರ ಯಾರಾದ್ರ? ಇಲ್ಲ ಬ್ರದರ್. ಒಬ್ರಿಗೊಬ್ರಿಗೆ ಟಾರ್ಚರ್ ಕೊಡೋದಿರ್ತದ? ಇರಲ್ಲ ಬ್ರದರ್. ವೇದನೆ ಅದೆಲ್ಲ ಏನೋ ಇರ್ತದ? ಏನು ಇರಲ್ಲಪ್ಪ. ಸೇತನ ಕಟ್ಟಾಕಿರ್ತಾರೆ. ಯೋಚನೆ ಮಾಡಿ ಎಷ್ಟು ಚೆನ್ನಾಗಿರ್ತಾರೆ, ಎಲ್ಲ ಜಾಲಿಯಾಗಿರ್ಬೋದು ಅಲ್ವರ? ಇದು ಎಲ್ಲರೂ ಪ್ರೀತಿಯಿಂದ ಇರ್ತಾರೆ ನೋಡ್ರ. ಯಾವ ದೇವ್ರ ರಾಜ್ಯದಲ್ಲಿ ಅದರ ಇವಾಗ ಟೋಟಲ್ ಸಿಚುವೇಶನ್ ಆಪೋಸಿಟ್. ಅದು ಗಾಡ್ ಹೋಲಿ ಸ್ಪಿರಿಟ್ ಸೇಮ್ ಇದೆ ಅದರ. ಆದರೆ ಇವಾಗ ಏನಪ್ಪ ಅಂದ್ರೆ ನಮಗೆ ಬರುವಂತ ಹಿಂಸೆ, ಕಷ್ಟ, ಸಂಕಟಗಳ ಇದರಲ್ಲಿ ಎಲ್ಲದರಲ್ಲೂ ನಮಗೆ ಒಂದು ಎಂತ ಅನುಮತಿ ಕೊಡ್ತಾರೆ. ಏನಕ್ಕೆ ಅನುಮತಿ ಕೊಡ್ತಾರೆ ದೇವರು? ನಮ್ಮ ಜೀವನದಲ್ಲಿ ಏನಕ್ಕೆ ಕಷ್ಟ, ಸಂಕಟ, ಹಿಂಸೆ, ವೇದನೆ ಎಲ್ಲಾ ತರ ಪ್ರಾಬ್ಲಮ್ಗಳು ಏನಕ್ಕೆ ಕೊಡ್ತಾರೆ ನಮ್ಗೆ? ಪಾಠ ಕಲಿಯಕ್ಕೆ ಬ್ರದರ್. ಪಾಠ ಕಲಿಬೇಕು. ಆಮೇಲೆ ಏನು ಪಾಠ ಕಲ್ತ್ಕೊಂಡು ನೆಕ್ಸ್ಟ್ ಮಾಡಬೇಕು? ಒಬ್ಬೊಬ್ಬರು ಹೇಳಿ ಮೆಗೇಶ್. ನಾವು ವಿಶ್ವಾಸ ಇರ್ತದೆ ಪರೀಕ್ಷೆ ಮಾಡ್ತಾರೆ. ಓಕೆ, ಗುಡ್. ಶ್ವೇತಾ ಅಷ್ಟರ್ ಹೇಳಿ. ಬಲಹೀನತೆಯಲ್ಲೇ ಬಲವನ್ನು ಹೊಂದಲಿಕ್ಕೆ ಸಾಧ್ಯ. ವೆರಿ ಗುಡ್. ನಮ್ಮ ವಿಶ್ವಾಸಕ್ಕೆ ಒಂದು ಪರೀಕ್ಷೆ. ನಮ್ಮ ಬಲಹೀನತೆಯಲ್ಲಿ ಅವ್ರ ಬಲವು ಏನಾಗುತ್ತೆ, ಪೂರ್ಣ ಸಾಧಕವಾಗಿರ್ತಾರೆ ಅಂತ ಅಂದ್ಬಿಟ್ಟು ನಾವು ನಂಬ್ತೀರಾ ಅಂತೇನ್ರಿ ನಮ್ಗೆ ಒಂದು ಟೆಸ್ಟ್ ಅದರ ಏನ್ರಿ. ದೇವ್ರು ನಮ್ಮನ್ನ ಪರೀಕ್ಷೆ ಮಾಡಿ ನೋಡ್ತಾರೆ ಅದರ. ಯಾರು ಮೋಸವಾಗಿರೋ ಸಂಗತಿಯಲ್ಲಿ ಏನ್ರಿ ದೇವ್ರಿಗೆ ನಂಬಿಕಸ್ಥರಾಗಿರ್ತಾರೋ, ಏನಪ್ಪ ಪ್ರೂಫ್ ಗೊತ್ತಾ? ಅವ್ರು ಯಾವತ್ತೂ ದೇವ್ರಿಗೆ ನಂಬಿಕಸ್ಥರಾಗಿರ್ತಾರೆ. ಇವ್ ಲೋಕದಲ್ಲಿ ಒಂದು ಮಾತು ಕೇಳಿದಿರ್ ಗೊತ್ತಾ ಏನ್ರಿ? ಮನುಷ್ಯ ನಮ್ಗೆ ರಿಯಲ್ ಫ್ರೆಂಡು
ಅಥವಾ ನಮ್ಮ ಸಂಬಂಧಿಕರು ಇರ್ತಾರೆ ಗೊತ್ತಾ, ಏನ್ರಿ ಇವಾಗ ನಿಜವಾದ ಸಂಬಂಧಿಕರು ನಮ್ಗೆ ನಿಜವಾದ ಅವ್ರಿಗೆ ಅವ್ರು ನಮ್ಮ ಜೊತೆಗಿರ್ತಾರೆ ಅಂದ್ಬಿಟ್ಟು ನಾವು ಯಾವಾಗ ಅವ್ರನ್ನ ನಂಬೋದು, ಯಾವಾಗ ಕಂಡುಹಿಡಿಯೋದು ಅವ್ರು ನಿಜವಾದ ಒಳ್ಳೆ ಸ್ನೇಹಿತರು ಅಥವಾ ಒಳ್ಳೆ ಸಂಬಂಧಿಕರು ಅಂತ ಅಂದ್ಬಿಟ್ಟು ನಮಗೆ ಹೆಂಗೆ ಕಂಡುಹಿಡಿಯೋದು? ಲೋಕ ಏನು ಹೇಳ್ತಾರೆ? ಕಷ್ಟ ಬಂದಾಗ ಕಷ್ಟದಲ್ಲಿರುವಾಗ ಸಹಾಯ ಹಾ, ನಮ್ಮ ಕಷ್ಟದಲ್ಲಿರ್ಬೇಕಾದ್ರೆ ನೋಡಿರ್ತೀನಿ ಅಲ್ವಾ, ನಮ್ಮ ಕಷ್ಟದಲ್ಲಿರ್ಬೇಕಾದ್ರೆ ಯಾರ ಜೊತೆ ನಿಂತ್ಕೊಂತ ನೋಡಿರ್ತೀನಿ ಅವರೇ ಫೇತ್ಫುಲ್ ಆಗಿರೋದ್ರಿ. ಅಲ್ಲ ಚೆನ್ನಾಗಿರ್ಬೇಕಾದ್ರೆ ಮಾತ್ರ ಬರೋದು, ಅಲ್ಲ ಚೆನ್ನಾಗಿರ್ಬೇಕಾದ್ರೆ ಏನಂತಾರೆ ದೂರ ಹೋಗೋದು, ಇದೇಂತಾರೆ ಇದು ಸೂಚನೆನೇ ಅಲ್ಲ ರೀ. ಅಲ್ಲ ಇಸ್ ವೆರಿ ಡೇಂಜರ್ ರಿಲೇಶನ್ಶಿಪ್ ಅಲ್ವರ. ಸುಮ್ಮನೆ ಆದಾಯಕ್ಕಾಗಿ ಬರೋಂಥ ಒಂದು ಸಂಬಂಧಗಳು ಇವೆಲ್ಲ ಏನಾರ ಪ್ರಯೋಜನ ಆಗಿರಲಿಲ್ಲ. ಇದೇ ಥರ ನಾವು ಕ್ರಿಸ್ತನೊತ್ತಿಗೆ ಇರ್ಬೇಕಾದ್ರೆ ಯೋಚನೆ ಮಾಡಿರ್ತೀನಿ ಅದನ್ನ, ನಾವು ಇದೇ ಥರ ಕ್ರಿಸ್ತನ್ಗೆ ಆದಾಯಕ್ಕಾಗಿ ಹೋಗ್ತಾ ಇತ್ತು ಅಂತಂದ್ರೆ ಪ್ರಯೋಜನ ಇಲ್ಲ ಅಂತ, ಸತ್ಯಲ್ಲಿ ಜಾಸ್ತಿ ದಿನ ಇರಲ್ಲ ಅದರ. ಆದರೆ ನಮ್ಮ ಕ್ರಿಸ್ತನ ಅನ್ಯೋನ್ಯತೆ ಪ್ರೀತಿ ಹೆಂಗಿದೆ ಅಂತೆ ಅದರ ನೋಡ್ಬೇಕಾದ್ರೆ ಏನೇ ಬೆನಿಫಿಟ್ ಇರಲಿ ಬೆನಿಫಿಟ್ ಇಲ್ದಿರಲಿ ಏನಂದ್ರೆ ನಿಷ್ಕಳಂಕವಾಗಿಂಥ ಪ್ರೀತಿ ಅಲ್ವರ. ಏನೇ ಆಗಲಿ ಸರಿ, ನಾವು ದೇವ್ರಿಗೋಸ್ಕರ ಇರ್ತೀರಿ ಅಂತ ನಾವು ಕಷ್ಟದಲ್ಲಿ ಪ್ರೂವ್ ಮಾಡಿ ನೋಡ್ತೀರಿ ಗೊತ್ತಾ, ಇದೇ ದೇವ್ರು ನಮ್ಮ ಹತ್ರ ನೋಡ್ತಾ ಇರೋದ್ರಿ. ಅದಕ್ಕೆ ಬೈಬಲ್ ಮಾತಾಡ್ತಾರೆ ಗೊತ್ತಾ, ಜೀಸಸ್ ಕ್ರೈಸ್ಟ್ ಬಗ್ಗೆ ಹೇಳ್ಬೇಕಂತ ಹೇಳ್ತಾರೆ. ಜೀಸಸ್ ಕ್ರೈಸ್ಟ್ ನಿನ್ನೇನೋ ಇದ್ರು, ಇವತ್ತು ಹಾಗೆ ಇದ್ದಾರೆ, ನಾಳೆ ಕೂಡ ಹಾಗೆ ಇದ್ದಾರೆ ಅಂತ ಹೇಳ್ತಾರೆ. ಇಂಗ್ಲೀಷ್ ಚೆನ್ನಾಗಿ ಬಿಡ್ತಾರೆ, ಜೀಸಸ್ ಕ್ರೈಸ್ಟ್ ಇಸ್ ದ ಸೇಮ್ ಎಸ್ಟರ್ಡೇ, ಈಸ್ ದ ಸೇಮ್ ಟುಡೇ, ಈಸ್ ದ ಸೇಮ್ ಟುಮಾರೋ ಅಂತ ಹೇಳ್ತಾರೆ. ಏನ್ ಅರ್ಥ ಅದು? ಏನು ಯಾವಾಗ್ಲೂ ಒಂದೇ ರೀತಿ ಇರ್ತಾರೆ. ಅವ್ರು ಇರುವ ಆತನು. ಏನು ಅಂದ್ರೆ ಒಂದೇ ಅವ್ರು ಬದಲಾಗಲ್ಲ ಅಂತ ಅರ್ಥ ಬ್ರದರ್. ಎಲ್ಲ ಆಂಗಲ್ ಅಲ್ಲಿ ನೆವರ್ ಚೇಂಜಿಂಗ್ ಗಾಡ್, ಇಸ್ ನೆವರ್ ಚೇಂಜ್. ಎಲ್ಲ ಆಂಗಲ್ ಅಲ್ಲಿ ಅದೇ ಬೆಳ್ಳಿಕೆ ಅವರೇ, ಎಲ್ಲ ಆಂಗಲ್ ಅಲ್ಲಿ ಕಣ್ ದೃಷ್ಟಿಯಲ್ಲಿ ಹಂಗೆ ಇದಾರೆ, ಎಲ್ಲ ಆಂಗಲ್ ಅಲ್ಲಿ ಏರ್ ಕಟಿಂಗ್ ಬದಲಾಗಲ್ಲ ಹಂಗೆ ಇದೆ ಅಂತನಾ? ಅವ್ರು ಬದಲಾಗಲ್ಲ. ನೆವರ್ ಚೇಂಜಿಂಗ್ ಗಾಡ್. ಬ್ರದರ್ ಒಬ್ಬೊಬ್ರೆ 1000 ಒಂದ್ ನಿಮಿಷ, ವರ್ಷದಲ್ಲೂ ಅದೇ ತರ ಇರ್ತಾರೆ ಅಂತ ಬ್ರದರ್. ಒಬ್ಬೊಬ್ರೆ ಇರುವ ಒಂದೊಂದಾಗಿ ಆತನು. ಎಲ್ಲಾರು ಕಚ 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 ಅಂದ್ರೆ ಏನ್ ಅರ್ಥ ಆಯ್ತಾರೆ? ನಿಮ್ಗೆ ಅರ್ಥ ಆಯ್ತದ? ಒಬ್ರು ಹೇಳ್ತಾ ಇರ್ಬೇಕು, ಇನ್ನೊಬ್ರು ಸಮಾಧಾನವಾಗಿರಿ. ಒಬ್ಬೊಬ್ರೆ ಹೇಳ್ಕೊಂಬಿಡ್ರಿ ನೋಡೋಣ. ಬ್ರದರ್ ಈಗ ನಮ್ಮ ಕೃಪೆ ಕಾಲದಲ್ಲೂ ಅದೇ ತರ ಇರ್ತಾರೆ, 1000 ವರ್ಷ ಆಳ್ವಿಕೆಲ್ಲೂ ಅದೇ ತರ ಇರ್ತಾರೆ ಅಂತ ಬ್ರದರ್. ಓಕೆ ಗುಡ್, ಸರಿ. ಓಕೆ ನೆಕ್ಸ್ಟ್ ಹೇಳಿ, ಮೋಹನ್ ಬುದರ್ ಹೇಳಿ. ಹಿಂದೆ ಹೆಂಗಿದ್ರು ಇವಾಗ ಹಂಗಿದ್ದಾರೆ, ಮುಂದೆನೂ ಹಂಗೆ ಇರ್ತಾರೆ, ಒಂದೇ ತರನೇ ಇರ್ತಾರೆ, ಅವ್ರು ಯಾವತ್ತೂ ಬದಲಾಗಲ್ಲ. ಅದೇನೋ ಕರೆಕ್ಟು. ಅಂದ್ರೆ ಅರ್ಥ ಏನು ಅಂತ ಕೇಳಿದೆ. ಹಂಗೆ ಇರ್ತಾನೆ ಏನು, ಹೈಟು ವೆಯ್ಟು ಅವ್ರ ಕಲರು. ಗುಣಗಳು ಚೇಂಜ್ ಆಗಲ್ಲ ಬ್ರದರ್, ಅವ್ರು ಹೆಂಗಿರ್ತಾರೆ ಹಂಗೆ ಇರ್ತಾರೆ ಅವ್ರ ಗುಣಗಳು. ಒಬ್ಬೊಬ್ರೆ ಒಂದ್ ನಿಮಿಷ, ನಾವು ಚೇಂಜ್ ಆಗ್ಬೋದ, ಬಟ್ ಅವ್ರ ಗುಣಗಳು ಚೇಂಜ್ ಆಗಲ್ಲ. ಗುಣಗಳು God will ಒಂದೇ never ಮಾತು, change. ಒಂದೇ ಮಾತು ಅವ್ರದ್ದು. ಸರಿ ಆಯ್ತು, ಗುಡ್. ಮ್ಯಾಗಿಸ್ಟರ್ ಇವಾಗ ಹೇಳಿ. He never changed his love. ಓಕೆ, ಪ್ರೀತಿಯಲ್ಲಿ ಬದಲಾವಣೆ ಇಲ್ಲ. ಆಯ್ತು, ಗುಡ್. ಓಕೆ, ಸರೋಜೇಶ್ವರ್ ಹೇಳಿ. ಸರೋಜೇಶ್ವರ್ ಏನು ಹೇಳ್ತಾ ಇದ್ರಿ? ಸರಿ, ಓಕೆ. ಎಲ್ಲ ಬುದರ್ ಹೇಳಿ. ಬ್ರದರ್ ಅವ್ರ ತಂದೆಯ ಜೊತೆ ಯಾವಾಗ ಹೆಂಗಿದ್ರು ಮೊದ್ಲು ಅದೇ ರೀತಿ ಅವ್ರ ಕೊನೆಯವ್ರಿಗೆ ಹಂಗೆ ಇರ್ತಾರೆ. ಓಕೆ, ತಂದೆ ದೇವ್ರ ಜೊತೆಗೆ ಯಾವ ರೀತಿ ಇದ್ರೋ ಅದೇ ರೀತಿ ನಡ್ಕೊಂತಾರೆ, ಅದ್ರಲ್ಲಿ ನಡವಳಿಕೆಯಲ್ಲಿ ಏನೋ ಬದಲಾವಣೆ ಇಲ್ಲ ಅಂತ. ಸರಿ, ಓಕೆ. ಸರಿ, ಬೇರೆ ಇನ್ಯಾರು ಏನು ಹೇಳ್ತೀರಾ? ಸರಿ, ಓಕೆ. ಅಲ್ವರ ನೋಡ್ಬೇಕಾದ್ರೆ ಏನ್ರಿ ನೀವೆಲ್ಲ ಹೇಳಿದ್ದು ಅಬ್ಸಲ್ಯೂಟ್ಲಿ ಕರೆಕ್ಟ್. ಏನಪ್ಪಾ ಅಂತಂದ್ರೆ ಅವರಲ್ಲಿ ಚೇಂಜಸ್ ಇಲ್ಲ ಅಂತಾನೆ ವಾಕ್ಯ ನೋಡ್ಸೋದು ನಮ್ಗೆ. ಜೀಸಸ್ ಹಂಗೆ ಇದ್ದಾರೆ ಅಂತಂದ್ರೆ ಏನಪ್ಪ ಮೀನಿಂಗ್ ಗೊತ್ತಾ? ಅವರು ಯಾವತ್ತೂ ಒಂದು ವಿಚಾರದಲ್ಲಿ ಕಾಂಪ್ರಮೈಸೇ ಮಾಡಿಲ್ಲ ರೀ. ಅಲ್ರ ಎಲ್ಲಾ ವಿಚಾರನೂ ಏನು ಬಿಟ್ಕೊಡಕ್ಕೆ ರೆಡಿ ಆಗಿದ್ರು ಕ್ರಿಸ್ತನು. ಅರೆ ಒಂದೇ ಒಂದು ವಿಚಾರ ಮಾತ್ರ ಅವ್ರು ಬಿಟ್ಕೊಡ್ಲೇ ಇಲ್ಲ. ಯಾವ ವಿಚಾರ ಗೊತ್ತಾ? ಬೈಬಲಲ್ಲಿ ಒಂದು ವಾಕ್ಯ ಇದೆ ನೋಡಿರ್ತೀರಿ. ಹೇಳ್ರಿ, ಜೀಸಸ್ ಕ್ರಿಸ್ಟು ಯಾವ ವಿಚಾರದಲ್ಲಿ ಕಾಂಪ್ರಮೈಸ್ ಮಾತ್ರ ಮಾಡಲಿಲ್ಲ. ಪವಿತ್ರಾತ್ಮ ವಿರುದ್ಧವಾಗ ನಾವು ಪಾಪ ಪಾಪದ ವಿಷಯದಲ್ಲಿ ಬ್ರದರ್. ಹೇಳ್ರಿ. ತಂದೆ ಮಾತಿಗೆ ಅವ್ರು ವಿಧೇಯರಾದ್ರು, ತಂದೆ ಮಾತು ಬಿಟ್ಟು ಬೇರೆ ಯಾವ್ದಕ್ಕೂ ಅವ್ರು ಕಾಂಪ್ರಮೈಸ್ ಆಗ್ಲಿಲ್ಲ ಬೇರೆ. ಅಲ್ವರ ಬೈಬಲ್ ಅಲ್ಲಿ ಒಂದು ವಾಕ್ಯ ಬರ್ತದೆ ನೋಡಿದಿರಾ? ವೀಕ್ನೆಸ್ ಆಫ್ ಗಾಡ್ ಅಂತ ಬರ್ತದೆ, ನೋಡಿದಿರಾ? ವಾಕ್ಯ ಓದಿರಾ? ವಾಕ್ಯ ಇದೆ ಬ್ರದರ್ ಅದು ಎಲ್ಲಿದ್ದು ಹೇಳಿ ಬ್ರದರ್, ಓದ್ತೀನಿ ನಾನೇ. ನಾನೇ ಹೇಳ್ಬಿಡ್ಲಾ? ಸವಾಸ್. 2ನೇ ಕುರಿಯಂತ ಒಂದು ನಿಮಿಷ, 2ನೇ ಕುರಿಯಂತ 8 ಇರ್ಬೇಕು ನೋಡೋ. ನಿಮಿಷ ಎಷ್ಟು? ನಿಮಿಷ ಇಲ್ಲ, ಒಂದು ನಿಮಿಷ ರೀ.
ಫಸ್ಟ್ ಕೊರಿಂಥಿಯನ್ಸ್ ಕರೆಕ್ಟ್, ಫಸ್ಟ್ ಚಾಪ್ಟರ್. ಹಾ, ಓಕೆ. ಫಸ್ಟ್ ಕೊರಿಂಥಿಯನ್ಸ್ 1:25 ಓದಿ. ಎಲ್ಲಿ? ಲೋಕದವರು ದೇವರಲ್ಲಿ ಯಾವುದನ್ನು ಬುದ್ಧಿಹೀನತೆ ಎಂದು ಎಣಿಸುತ್ತಾರೋ ಹ್ಮ್ ಅದು ಮನುಷ್ಯರ ಜ್ಞಾನಕ್ಕಿಂತಲೂ ಶ್ರೇಷ್ಠ ಜ್ಞಾನವಾಗಿದೆ. ಹ್ಮ್ ಅವರು ಅವರು ದೇವರಲ್ಲಿ ಯಾವುದನ್ನು ಬಲಹೀನತೆ ಎಂದು ಎಣಿಸುತ್ತಾರೋ ಹ್ಮ್ ಅದು ಮನುಷ್ಯರ ಬಲಕ್ಕಿಂತಲೂ ಬಲವುಳ್ಳದ್ದಾಗಿದೆ. ಓಕೆ. ಏನಿದು? ದೇವರ ಬಲಹೀನತೆಯಿಂದ ಬರ್ತಾ ನೋಡ್ರು, ಬಂತ ಅದು ಕನ್ನಡದಲ್ಲಿ? ಯಾರು ದೇವರು ಬಲಹೀನತೆ ಎಣಿಸ್ತಾರೋ ಅಂತ ಹೇಳ್ತಾರೆ. ಇಂಗ್ಲಿಷ್ ಚೆನ್ನಾಗಿ ಬರ್ತದೆ. Unto them which are called both Jews and Greeks, Christ the power of God and the wisdom of God ಅಂತ, because the foolishness of God is wiser than men ಅಂತ ಹೇಳ್ತಾರೆ. ಏನು? ದ ಫೂಲಿಶ್ನೆಸ್ ಆಫ್ ಗಾಡ್, ಅದರ ಫೂಲಿಶ್ನೆಸ್ ಆಫ್ ಗಾಡ್ ಅಂದ್ರೆ ದೇವರ ಬುದ್ಧಿಹೀನತೆ ಮನುಷ್ಯ ಬುದ್ಧಿಗಿಂತ ಏನಾಗಿದೆ ಅಂತೆ? ಹೆಚ್ಚಾಗಿದೆ ಅಂತ ಹೇಳ್ತಾರೆ. ದೇವರ ಬುದ್ಧಿಹೀನತೆ ಇದೆಯಾ? ಇಲ್ಲ. ಮತ್ತೇನದು? ಮನುಷ್ಯನ ದೃಷ್ಟಿಯಲ್ಲಿ ಕೆಲವೊಂದು ದೇವರ ನಡವಳಿಕೆಗಳು ಹೆಂಗಿದೆ ಅಂತಂದ್ರೆ ಬುದ್ಧಿಹೀನವಾಗಿದೆ. ಏನು ಬುದ್ಧಿಹೀನವಾಗಿರೋದು? ದೇವ್ರ ಲೋಕದಲ್ಲಿ ಕೆಟ್ಟಿದ್ ಹೆಂಗಿದೆ? ಬುದ್ಧಿಹೀನವಾಗಿ ನಾವ್ಯಾರು ಬಿಡ್ತೀರಾ? ಅನುಭವಿಸಿ ಬಿಟ್ಟವ್ರೆ, ಸಾಯೋದಿಗೆ ಬಿಟ್ಟವ್ರೆ, ಇವೆಲ್ಲ ಬುದ್ಧಿಹೀನತೆ ಅಂತಾನೆ ಅನ್ಸಲ್ ಮನುಷ್ಯನಿಗೆ. ನೆಕ್ಸ್ಟ್ ಹೇಳ್ತಾರೆ, ದ ವೀಕ್ನೆಸ್ ಆಫ್ ಗಾಡ್ ಇಸ್ ಸ್ಟ್ರಾಂಗರ್ ದನ್ ಮ್ಯಾನ್ ಅಂತ ಹೇಳ್ತಾರೆ. ದೇವರ ಬಲಹೀನತೆ ಮನುಷ್ಯನ ಬಲಕ್ಕಿಂತೇನ್ರಿ ತುಂಬಾ ಶಕ್ತಿಶಾಲಿ ಅಂತ ಹೇಳ್ತಾರೆ. ಏನಿದು ದೇವ್ರ ಬಲಹೀನತೆ ಅಂದ್ರೆ ಏನ್ರಿ? ದೇವ್ರಿಗೆ ಒಂದು ವೀಕ್ನೆಸ್ ಇದೆ ಅಂತ ಹೇಳ್ಬೋದು. ಅದರ ಯಾವ್ದಪ್ಪ? ಕ್ರಿಸ್ತನ್ಗೆ ಒಂದು ವೀಕ್ನೆಸ್ ಇದೆ. ಅದರ ಏನು ಕ್ರಿಸ್ತನ್ಗಿರೋ ವೀಕ್ನೆಸ್? ಕ್ರಿಸ್ತನ್ಗಿರೋ ವೀಕ್ನೆಸ್ ಏನಪ್ಪ? ಫಾರ್ಗಿವ್. ನೋಡಿ, ನಾವು ವೀಕ್ನೆಸ್ ಇದ್ದ ತಕ್ಷಣ ಎಲ್ಲರೂ ಒಂಥರ ನೆಗೆಟಿವ್ ಥಿಂಕ್ ಮಾಡಕ್ ಹೋಗ್ಬಿಡಿ. ಅಲ್ಲ, ನಮ್ಗಿರೋ ವೀಕ್ನೆಸ್ಗೂ ಕ್ರಿಸ್ತನ್ಗಿರೋ ವೀಕ್ನೆಸ್ಗೂ ವ್ಯತ್ಯಾಸ ಇದೆ. ಕ್ರಿಸ್ತನ್ಗಿರೋ ಒಂದ್ಸಲ ಕೋಪ ಬಂದಿದೆ ಅವರಿಗೆ. ಓ, ಅದು ವೀಕ್ನೆಸ್. ಓಕೆನಾ? ಕ್ರಿಸ್ತನ್ ವೀಕ್ನೆಸ್ ಏನ್ ಗೊತ್ತಾ? ಅವ್ರ ತಂದೆ ಮಾತನ್ನ ಕೇಳೋದೇ ಏನ್ರಿ ಅವ್ರಿಗೆ ವೀಕ್ನೆಸ್. ಅದು ಕೇಳ್ದರೆ ಇರೋದಕ್ಕೆ ಅವ್ರ ಕೈಲಿ ಆಗದ್ದೇ ಇಲ್ಲ ರೀ. ಅದರ ಈ ವಿಚಾರದಲ್ಲಿ ದಟ್ ಈಸ್ ದ ವೀಕ್ನೆಸ್ ಆಫ್ ಕ್ರೈಸ್ಟ್. ಅದಕ್ಕೆ ನೋಡ್ಬೇಕ್ರೆ ಇಲ್ವೇ ಮೇಲೆ ದೇವ್ರ ಕೈ ಬಿಟ್ಬಿಟ್ರು ಸರಿ, ಅವ್ರ ಮಾತಿಗೆ ವಿಧೇಯನಾಗೋದಿಗೆ ಕ್ರಿಸ್ತನ್ ಏನಾಗ್ಲಿಲ್ಲ, ಅಂಜಲೇ ಇಲ್ಲ ಅಂತಾನೆ. ಅದರ ಹಿಂದೆ ಮುಂದೆ ನೋಡ್ಲಿ. ಯಾಕಪ್ಪ ಅಂದ್ರೆ ದಟ್ ವಾಸ್ ಹಿಸ್ ವೀಕ್ನೆಸ್. ಅದಕ್ಕೆ ಏನ್ ಹೇಳ್ತಾರೆ? ಈಗೋ ದೇವರೇ, ನಿನ್ ಚಿತ್ತವನ್ನು ನೆರವೇರಿಸೋದಕ್ಕೆ ಬರ್ತಾ ಇದ್ದೀನಿ, ನನಗಾಗ ಒಂದು ದೇಹನ ಏನ್ ಮಾಡಿದ್ಯಾ? ಸಿದ್ಧ ಮಾಡಿದ್ಯಾ ಅಲ್ವರ? ಅದೇ ನೋಡ್ಬೇಕಾದ್ರೆ ಬ್ರದರ್ ಬುಕ್ಕಲ್ಲಿ ಬರೀಬೇಕಾದ್ರೆ ಸೂಪರ್ ಆಗಿ ಬರೀತಾರೆ ಎಕ್ಸಾಂಪಲ್. ಅದರ ಕ್ರಿಸ್ತನು ಪರಲೋಕನ ಬಿಟ್ಟು ಭೂಲೋಕಕ್ಕೆ ಮನುಷ್ಯರ ನಡುವೆ ಬಂದ್ರಲ್ಲ, ಹೇಗ್ ಬಂದಿರ್ಬೋದು? ಅಲ್ಲಿ ಹೇಳ್ತಾರೆ, ಒಂದು ವಾಕ್ಯ ಓದ ನೋಡಿತೀರಿ ಇಲ್ಲಿ, ಈಬ್ರೂಸಲ್ಲಿ ಬರ್ತಾರೆ, ನನಗಾಗ ಒಂದು ದೇಹವನ್ನು ಸಿದ್ಧ ಮಾಡಿದ್ಯಲ್ಲ ಅಂತಂತ ಹೇಳ್ತಾರಲ್ಲ, ಇದು ಅರ್ಥ ಏನಿರ್ಬೋದು ಅಂತ ಹೇಳ್ತಾರೆ. ಈಬ್ರೂಸ್ 10 ಚಾಪ್ಟರ್ಲಿ 4 and 5 ಓದ್ರಿ. ಯಾರು ಓದಿಲ್ಲ ಬೈಬಲ್? ಎಲ್ಲ ಏನ್ ಮಾಡ್ತಾವ್ರೆ? ಎಲ್ಲ ಬೈಬಲ್ ತಗೊಳ್ರಿ ಅಂತೀನಿ. ಸರೋಜ ಸ್ಟಾರ್, ಮಂಜುಳಾ ಸ್ಟಾರ್, ಓದ್ರಿ. ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞವೇದಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ಅದಕ್ಕೆ ನಿಂಗೆ ಇದೆಲ್ಲ ಯಾವ್ದು ಇಷ್ಟ ಇಲ್ಲ ಇದ್ದಾರೆ, ಅದಕ್ಕೋಸ್ಕರ ನನಗೇನ್ ಮಾಡಿದ್ಯಾ? ಒಂದು ದೇಹವನ್ನು ಸಿದ್ಧ ಮಾಡಿದ್ಯಾ ಅಂತ ಹೇಳ್ತಾರೆ. ಹೆಂಗೆ? ಯಾವ ತರ ಅಂತಂದ್ರೆ ಇದನ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಬೇಕು ಅಂದ್ರೆ ನಮ್ಗೇನಾಗಲ್ಲ, ಇದ್ರ ಸ್ಪೆಷಾಲಿಟಿ ಗೊತ್ತಾಗಲ್ಲ. ಯಾಕಂದ್ರೆ ನಮಗೂ ಬಾಡಿ ಇದೆ, ಹ್ಯೂಮನ್ ಬಾಡಿ ಅಲ್ವಾ, ನಮ್ಗೆ ಗೊತ್ತಾಗಲ್ಲ. ಇದನ್ನ ಅರ್ಥ ಕ್ರೈಸ್ಟ್ ಮೈಂಡ್ ಸೆಟ್ ಅಪ್ ಅರ್ಥ ಮಾಡ್ಕೊಬೇಕು. ಇದು ಯಾವ ತರ ಅಂತಂದ್ರೆ, ಇವಾಗ ನಾವೆಲ್ಲ ಹಿಂಗ್ ಮನುಷ್ಯರಾಗಿದ್ದೀರಪ್ಪ, ನಾಳೆ ಬಂದ್ಬಿಟ್ಟು ದೇವರು ಒಂದು ಪ್ಲಾನ್ ಮಾಡ್ತಾರೆ ಅಲ್ವರ? ನಾವೆಲ್ಲ ತುಂಬಾ ಸುಖವಾಗಿ, ಸಂತೋಷವಾಗಿ, ಲಕ್ಸುರಿಯಸ್ ಆಗಿ, ತುಂಬಾ ಖುಷಿಯಾಗಿ ಬದುಕ್ತಾ ಇದೀರಿ. ನಾಳೆ ದೇವ್ರ ಒಂದು ಪ್ಲಾನ್ ಮಾಡ್ತಾರೆ. ಏನ್ ಪ್ಲಾನ್ ಮಾಡ್ತಾರೆ ಅಂದ್ರೆ, ಜಿರ್ಲೆಗೆ ಏನ್ ಮಾಡ್ಬೇಕು? ನೀನೋಗಿ ರ್ಯಾನ್ಸಮ್ ಕೊಡ್ಬೇಕಪ್ಪ ಅಂತ ದೇವ್ರು ನಮ್ಗೆ ಹೇಳ್ತಾರೆ. ಅದರ ಅವಾಗ ಎಲ್ಲ ಮನುಷ್ಯರಲ್ಲಿ ಈಗೋ ಯಾರಿದ್ದಾರೆ, ನನಗೆ ಯಾರನ್ನ ಕಳಿಸ್ಲಿ ಅಂತ ನಮ್ಗೆ ಏನಾದ್ರು ಬಂದು ಹೇಳಿದ್ರೆ, ಎಷ್ಟು ಜನ ಹೋಗ್ಬಿಟ್ಟು ಜಿರ್ಲೆಗೆ ರ್ಯಾನ್ಸಮ್ ಕೊಡಕ್ಕೆ ರೆಡಿ ಆಗಿರ್ತೀರಾ? ಯಾರು ಹೋಗಲ್ಲ. ಹೋಗಲ್ಲ. ನೋಡಿದ್ರೆ ಸೈಜಾಕ್ಬೇಕು ಅಂತ ತುಳ್ದಾಕ್ಬಿಡ್ತೀರಿ ಅಲ್ವರ? ಎಷ್ಟು ಇರಿಟೇಟ್ ಅಲ್ವಾ ಅದು? ಅದರ ಇದೇ ತರ ಹೆಂಗಪ್ಪ ಇತ್ತು ಅಂದ್ರೆ ಕ್ರಿಸ್ತನಿಗಿತ್ತು ಅಂತೆ ಅಲ್ವರ? ಏನಂದ್ರೆ ಮನುಷ್ಯರು ಅವಿಧೇಯರಾಗಿ, ಮೋಸವಾಗಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಳೋದೆಲ್ಲ ಆಗಿತ್ತು. ಅಂತ ಹೊಲ್ಸ್ ಕೆಲಸಗಳೆಲ್ಲ ಇದೇ ತರ ಅಂತಾರ್ರಿ ಅಲ್ವರ?
ಆದರೆ ಕ್ರಿಸ್ತನು ಇಗೋ ದೇವರೇ ನಾನಿದ್ದೀನಿ ನಾನು ಕಳಿಸಿ ಅಂತ ಹೇಳ್ಬೇಕಾರೆ ಅಂಥ ಮಹಿಮೆ ಶರೀರನ ಬಿಟ್ಟು ಅದರ ಅಂಥ ಒಂದು ಏನು ಗೌರವ ಸ್ಥಾನ ಅಂಥ ಒಂದು ಏನ್ರಿ ಸಂತೋಷ ಪ್ರೀತಿ ಎಲ್ಲ ರೀತಿ ಸೌಕರ್ಯ ಏನು ಕಮ್ಮಿನೇ ಇಲ್ಲ ರೀ. ಹೋಗ್ಬಿಟ್ಟು ಮನುಷ್ಯರ ನಡುವೆ ಹೋಗುವಪ್ಪ ಹೋಗು ಅಂತಂದ್ರೆ ಹೆಂಗಿರ್ತಾ ಇತ್ತ? ಈಡೇನ್ ತೋಟದಲ್ಲಿ ಆದಾಮ್ ಜೊತೆಗೆ ಬಿಟ್ಟಿದ್ರೆ ಸಂತೋಷವಾಗಿರ್ತಾ ಇದ್ರು. ಇವಾಗ ಇಲ್ಲಿ ಈಡೇನ್ ತೋಟದಲ್ಲ ಇದ್ದಾರೆ ಆದಾಮ್ ಜೊತೆಗಾನ ಅವರೇ ಹೆಂಗವ್ರೆಲ್ಲ ಎಲ್ಲ ದುಷ್ಟರು ಅದರ ಎಷ್ಟು ಮೋಸವಾಗಿರೋ ಕೆಲಸಗಳು ಮಾಡ್ತಾರೆ, ಎಂತೆಂಥ ಕೆಟ್ಟದ್ದು ಮಾಡ್ತಾರೆ, ಎಂತೆಂಥ ಕೆಟ್ಟದ್ದು ಮಾತಾಡ್ತಾರೆ, ಕೆಟ್ಟ ಯೋಚನೆ ಮಾಡ್ತಾರೆ. ಅದರ ಏಸು ಕುಸು ಬುಲೋಕಕ್ಕೆ ಬೀಳ್ಬೇಕು ಹೆಂಗಿಂತಿರ್ಬೇಕು ಯೋಚನೆ ಮಾಡಿರ್ತೀನಿ. ಅದರ ಏಸು ಕುಸು ಒಬ್ಬ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಅರ್ಥ ಮಾಡ್ಕೊಳ್ರಿ. ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಅಂದರೆ ಏನ್ರಿ ಒಬ್ಬರು ಥಾಟ್ಸ್ನ ಕ್ಲೀನಾಗಿ ಏನು ಮಾಡ್ಬೋದು ಕ್ರೈಸ್ಟು ರೀಡ್ ಮಾಡ್ಬೋದು. ಅಲ್ಲರ ಎಲ್ಲಾರು ನೋಡ್ತಾ ಇರ್ತಾರೆ, ಎಲ್ಲರೂ ಇವ್ರ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಇವೆಲ್ಲ ತಲೆಯಲ್ಲಿ ಓಡ್ತಾ ಇರ್ಬೇಕು. ಕ್ರಿಸ್ಟಿಗೆ ಇರ್ತಾರೆ ಇವು ಏನಯ್ಯ ಇವರು ಇಷ್ಟೆಲ್ಲ ಕೆಟ್ಟು ಥಿಂಕ್ ಮಾಡ್ತಾರಾ ಅಂತ ಅವ್ರ ಮೈಂಡ್ಸ್ಗೆ ಏನಾಗಿರ್ಬೇಕು ಡಿಸ್ಟರ್ಬೆನ್ಸು ಆಗತ್ತೆ ಸಾಧ್ಯತೆಗಳು ಏನಾಗಿರ್ತಾರೆ ಇರ್ತಾರೆ. ಇವೆಲ್ಲ ದೃಷ್ಟಿಕೋನದಲ್ಲಿ ನೋಡ್ಬೇಕಾದ್ರೆ ಕ್ರೈಸ್ಟು ಏನು ಮಾಡೋರು ಗೊತ್ತಾ? ಈಸ್ ದ ಸೇಮ್. ಪರಲೋಕದಲ್ಲಿ ದೇವ್ರ ತೆಗಿರ್ಬೇಕಾದ್ರೆ ಅಂಥ ಮಹಿಮೆ ಇರ್ಬೇಕ್ರಿ. ಹೆಂಗೆ ತಗ್ಗಿಸ್ಕೊಂಡಿದ್ರೋ ಅದೇ ರೀತಿ ದೇವ್ರು ತುಂಬ ಕೀಳು ಮುಟ್ಟಿದ್ದಲ್ಲಿ ಬಿಟ್ಬೇಕಾರೋ ಕೂಡ ಹೆಂಗಿರ್ತೈತಿ ಇವರು ಅಷ್ಟೇ ತಗ್ಗಿಸ್ಕೊಳ್ತಾರೆ. ಯೋಚನೆ ಮಾಡಿದ್ದೀನಿ, ಜಿರ್ಲೆಗಳ ನಡುವೆ ಹೋಗ್ಬಿಟ್ಟು ನಾವು ಒಂದು ಜಿರ್ಲೆ ಥರ ವಾಸ ಮಾಡಿ ಅವ್ರ ಜೊತೆಗೆ ಎಲ್ಲ ಕಡೆ ಓಡಾಡ್ಕೊಂಡು ಅದನ್ನೇ ತಿನ್ಕೊಂಡು ಕೊನೆಗೆ ಅವ್ರಿಗಾಗಿ ಪ್ರಾಣ ಕೊಡ್ತೀರಾ ನಾವು? ಏನ್ರಿ ನಮಗೇನು ಗ್ಯಾಪ್ನ ಇಲ್ಲ ಅಂದರೆ ಮೆಮೊರಿ ಲಾಸ್ ಆಗಿಬಿಟ್ರೆ ಓಕೆ ಪರವಾಗಿಲ್ಲ, ಜಿರ್ಲೆ ಥರ ವಾಸ ಮಾಡೋದು. ಎಲ್ಲ ಮೆಮೊರಿಯಲ್ಲಿ ರಿಟೈನ್ ಮಾಡಿ ಏನ್ರಿ ನಾನು ಫಸ್ಟ್ ಮನುಷ್ಯನಾಗಿದ್ದೆ, ಎಲ್ಲ ತುಂಬ ಚೆನ್ನಾಗಿ ತಿಂತಾ ಇದ್ದೆ, ಬದುಕ್ತಾ ಇದ್ದೆ, ಈ ಜಿಲ್ಲೆಗಳು ನೋಡಿದ್ರೆ ನಾನು ಹೊಡಿತಾ ಇದ್ದೆ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ಗ್ಯಾಪ್ತಾ ಇದ್ದೆ, ಅವ್ರ ನಡುವೆ ಇದ್ಬೇಕು ಅಂದ್ರೆ ಆಗ್ತದಾ? ಆಗಲ್ಲ. ಇದು ಕ್ರೈಸ್ಟ್ ಮಾಡೋರು ನೋಡ್ರಿ ಇದ್ರಿ. ಅದರ ಅದಕ್ಕೆ ಹೇಳೋದು ಕ್ರಿಸ್ತನು ಏನಪ್ಪ ಮಾಡಿದ್ರು ಅಂತಂದರೆ ಏನ್ರಿ ತನ್ನ ದೇವರ ಸ್ವರೂಪದಲ್ಲಿ ಇದ್ರೂ ಸರಿ ಅಂಥ ಒಂದು ಅಮೂಲ್ಯವಂತ ಪದವಿನ ಬಿಡೋದಿಲ್ಲ ಅಂತ ಹೇಳಲೇ ಇಲ್ಲ. ಮನುಷ್ಯರ ರೂಪ ತಗೊಂಡ್ರು. ಎಂಥ ಮನುಷ್ಯರು? ಒಳ್ಳೆ ಮನುಷ್ಯರಲ್ಲ ರೀ, ಕೆಟ್ಟ ಮನುಷ್ಯರು, ಪಾಪಿಷ್ಟರು. ಅದರ ಏನ್ರಿ ಯಾರಾದ್ರೂ ನೀವು ಈ ಬಾಂಬೆಗೆ ಹೋಗಿದ್ದೀರಾ? ಬಾಂಬೆಗೆ ಹೋದರೆ ಬಾಂಬೆಯಲ್ಲಿ ಖರಾಬಾಗಿರೋಂಥ ಏರಿಯಾಗಳೈತೆ. ಅದರ ಈ ಕಡೆಯಿಂದ ಹೋದರೆ ಆ ಕಡೆಯಿಂದ ಸೇಫಾಗಿ ಬರ್ತೀರಿ ಅಂತೇನಿಲ್ಲ, ಗ್ಯಾರಂಟಿ ಇಲ್ಲ. ಅದರ ಬಾಂಬೆ, ಕಲ್ಕಟ್ಟ, ಚೆನ್ನೈ ರೈಲ್ವೆ ಪ್ಲ್ಯಾಟ್ಫಾರ್ಮ್ ನೋಡಿದ್ದೀರಾ? ಏನ್ರಿ ಒಂದು ಪ್ಲ್ಯಾಟ್ಫಾರ್ಮಿಂದ ಇನ್ನೊಂದು ಪ್ಲ್ಯಾಟ್ಫಾರ್ಮ್ಗೆ ಹೋಗ್ಬೇಕು ಅಂತಂದರೆ ಅಪ್ಪ ಅಮ್ಮ ಇದ್ದಾರೆ, ಮಕ್ಳುಗಳು ಹೋದರೆ ಅಷ್ಟೇ ಗಾಯಬೆ. ಅಷ್ಟು ಒಂದು ಮೋಸವಾಗಿರೋಂಥ ಒಂದು ಏನ್ರಿ ಏರಿಯಾಗಳು. ಅದರ ಅಂಥ ಏರಿಯಲ್ಲಿ ಮನುಷ್ಯರಾಗಿದ್ದು ನಾವೇ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತೀರಿ ಅಂತಂದರೆ ಕ್ರಿಸ್ತನ ಮನುಷ್ಯನೊಳಗೆ ಬಂದು ಪ್ರಾಣ ಕೊಡ್ಬೇಕಾದ್ರೆ ಹೇಗಿತ್ತು? ಇಟ್ ವಾಸ್ ನಾಟ್ ಎ ಈಸಿ ಟಾಸ್ಕ್. ಆದರೆ ಕ್ರೈಸ್ಟ್ ಹೆಂಗಪ್ಪ ಇದ್ರು ಅಂದರೆ ನಿನ್ನೇನೂ ಸೇಮ್. ಅದರ ದೇವ್ರು ಏನು ಕೆಲಸ ಕೊಟ್ಟರು ಅದಕ್ಕೆ ನಾನು ತಗ್ಗಿಸ್ಕೊಂಡು ಏನಾಗಿರ್ತೀನಿ, ದೇವ್ರೆ ದೀನತೆಯಿಂದಿರ್ತೀನಿ, ನಾನು ಎಲ್ಲ ಮಾಡೋಕೆ ಏನಾಗಿರ್ತೀನಿ, ಸಿದ್ಧವಾಗಿರ್ತೀನಿ ಅಂದ್ಬಿಟ್ಟು ಕ್ರೈಸ್ಟಿಗೆ ಮನಸ್ಸಿತ್ತು. ಇವತ್ತು ಹೆಂಗವ್ರೆ ಭೂಲೋಕದಲ್ಲಿ ಬರ್ಬೇಕಾರೆ ಅದು ಕೂಡ ಆಯ್ತು, ದೇವ್ರೆ ನಿನ್ನ ಚಿತ್ತ ನೆರವೇರಿಸೋದಕ್ಕೆ ಬಂದಿದ್ದೀನಿ. ಅದರ ಅದು ಹೇಳ್ತಾರೆ. ಹೆಂಗೆ ಹೇಳ್ತಾರೆ ಗೊತ್ತಾ? ಕ್ರೈಸ್ಟ್ ಹೇಳ್ಬೇಕಾರೆ ನೋಡಿ ಹೇಳ್ತಾರೆ ಎಲ್ಲಿ ಸಾಮ್ಸ್ ಚಾಪ್ಟರ್ 40 ಸಾಮ್ಸ್ ಚಾಪ್ಟರ್ 40 ಕೀರ್ತನೆ 40ರಲ್ಲಿ 7 ಓದಿ. ಅಲ್ಲಿ ಒಂದು ಪದ ಬರ್ತಾರೆ, ಅದು ಹೀಬ್ರೂಸಲ್ಲಿ ಬರಲ್ಲ. ಕೀರ್ತನೆ 40ರಲ್ಲಿ 7ನೇ ವಾಕ್ಯ ಹೋದ್ರಿ ಯಾರಾದ್ರ? ಆಗ ನಾನು ಇಗೋ ಇದ್ದೇನೆ, ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದಿದೆ. ಓಕೆ 8 ನನ್ನ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದೇ ನನ್ನ ಸಂತೋಷವು, ನೋಡ್ರ ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿದೆ ಅಂದೆನು. ನನ್ನ ಸಂತೋಷ ಇಂಗ್ಲಿಷ್ ಬರ್ತಾರೆ, ಐ ಡಿಲೈಟ್ ಟು ಡೂ ದೈ ವಿಲ್ ಓ ಗಾಡ್ ಅಂತ ಹೇಳ್ತಾರೆ. ನಿನ್ನೇನಂತಾರೆ, ದೈ ಲಾ ಇಸ್ ವಿತ್ ಇನ್ ಮೈ ಹಾರ್ಟ್. ನಿನ್ನ ಮಾತನ್ನ ನಾನು ಎಷ್ಟು ಜಾಗ್ರತೆಯನ್ನು ಕಾಪಾಡ್ಕೊಂಡಿದ್ದೆ, ನಾನು ಹೃದಯದಲ್ಲಿ ಏನು ಮಾಡಿದ್ದೀನಿ ನನ್ನ ಅಲ್ಲಿಗೆ ಮೇಲೆ ಬರ್ಕೊಂಬಿಟ್ಟಿದ್ದು ಹೇಳ್ತಾರೆ. ಅದಕ್ಕೆ ಡಿಲೈಟ್ ಅಂದರೆ ಏನ್ರಿ ಹೈಯೆಸ್ಟ್ ಏನ್ರಿ ಹೈಯೆಸ್ಟ್ ಫಾರ್ಮ್ ಆಫ್ ಹ್ಯಾಪಿನೆಸ್ ರೀ. ಅದರ ತುಂಬ ಸಂತೋಷವಾಗಿರೋ ಜಾಗ ನಿಮ್ಗೆ ಕರ್ಕೊಂಡೋದು ಹೆಂಗಿರ್ತದೆ ನೋಡಿದ್ರೆ ಎಷ್ಟು ಸಂತೋಷ ಆಗ್ಬೋದು. ಅದರ ಅಷ್ಟೊಂದು ಖುಷಿ ಕ್ರಿಸ್ತನ್ಗಿತ್ತಂತೆ. ಯಾವುದಲ್ಲಪ್ಪ ಅಂದರೆ ದೇವ್ರ ಚಿತ್ತನ ಮಾಡೋದ್ರಲ್ಲಿ. ಈ ವಿಚಾರದಲ್ಲಿ ಕ್ರೈಸ್ಟ್ ಕಾಂಪ್ರಮೈಸೇ ಇಲ್ಲ ರೀ. ಅದರ ಏನಾದರೂ ಸರಿ ಅದನ್ನು ಮಾಡ್ತೀನಿ ಅಂದಮೇಲೆ ಮಾಡ್ತಾ ಇದ್ರು ಕ್ರೈಸ್ಟ್. ಅದರಲ್ಲಿ ಹಿಂದೆ ಮುಂದೆ ಇಲ್ಲ. ಕ್ರಿಸ್ತನ್ ಹೆಂಗಿದ್ದಾರೆ? ಇನ್ನೇನೋ ಹಾಗೇ ಇದ್ದಾರೆ, ಇವತ್ತು ಹಾಗೇ ಇದ್ದಾರೆ, ನಾಳೆ ಕೂಡ ಹೇಗಿರ್ತಾರೆ ಕ್ರೈಸ್ಟ
ಹಾಗೇನೆ ಇರ್ತಾರೆ, ಚೇಂಜಸ್ ಇಲ್ಲ. ನಾವು ಸ್ವಲ್ಪ ನಮ್ಮನ್ನು ಹೋಲಿಕೆ ಮಾಡ್ಕೊಂಡು ನೋಡ್ಕೊಂಡು ಕ್ರೈಸ್ಟಿಗೆ ಅಲ್ವರ, ನಾವು ನೆನ್ನೆ ಹೇಗಿದ್ರಿ ಸತ್ತಿಗೆ ಬರ್ಬೇಕಾದ್ರೆ ಫಸ್ಟ್ ಏನೋ ಆಸಕ್ತಿಯಿಂದ ಇರ್ತೀರಲ್ವರ. ಕರೆಕ್ಟಾಗಿ ಎಲ್ಲ ವಾಕ್ಯಗಳನ್ನ ಕೇಳ್ತಾ ಇರ್ತೀರಿ, ಎಲ್ಲ ಮೀಟಿಂಗ್ನ ಅಟೆಂಡ್ ಮಾಡ್ತಾ ಇರ್ತೀರಿ, ಕರೆಕ್ಟಾಗಿ ಸಭೆಗಳಿಗೆ ಬರ್ತಾ ಇರ್ತೀರಿ. ಹೋಯ್ತಾ 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 ಏನು ಮಾಡ್ತೀರಿ ಅದರ, ನೆನ್ನೆ ಇದ್ದಂಗೆ ಇವತ್ತಿರೋದೇ ಇಲ್ಲ. ನೆನ್ನೆ ಇದ್ದಂಗೆ ಇವತ್ತಿಲ್ಲ ಅಂತಂದ್ರೆ ನಾಳೆ ಏನಿರ್ತೀರಾ ಅಂತ ಗ್ಯಾರಂಟಿ ಅಲ್ವರ. ಅದಕ್ಕೆ ಇವೆಲ್ಲ ಶೋಧನೆಗಳನ್ನ ದೇವ್ರು ಏನಕ್ಕಪ್ಪ ಅನುಮತಿ ಮಾಡ್ತಾರೆ? ಕಾನ್ಸಿಕ್ರೇಟೆಡ್ ಪೀಪಲ್ಗೆ ಏನಕ್ಕೆ ಅನುಮತಿ ಮಾಡ್ತಾರೆ? ಹಿಂಸೆ, ಕಷ್ಟ, ತೊಂದರೆ ಇವೆಲ್ಲ ಏನಕ್ಕೆ ಅನುಮತಿ ಮಾಡ್ತಾರೆ ಗೊತ್ತಾ? ನೋಡ್ತಾವ್ರೆ ಇವನು ಹೆಂಗಿದ್ದಾನೆ, ನಿನ್ನೇನೋ ಹಂಗೆ ಇದ್ದಾನ, ಇವತ್ತು ಹಂಗೆ ಇರ್ತಾನ, ನಾಳೆನೋ ಹಂಗೆ ಇರ್ತಾನ ಅಂತ ನೋಡ್ತಾವ್ರ ದೇವ್ರು. ಯಾವ ವಿಚಾರದಲ್ಲಿ ಅದರ ದೇವ್ರಿಗೋಸ್ಕರ ಮಾಡೋವಂಥ ವಿಚಾರದಲ್ಲಿ, ದೇವ್ರಿಗೋಸ್ಕರ ತ್ಯಾಗ ಮಾಡೋಂಥ ವಿಚಾರ, ದೇವ್ರಿಗೋಸ್ಕರ ಬಿಟ್ಕೊಡೋಂಥ ವಿಚಾರದಲ್ಲಿ ಏನು ಮಾಡ್ತಾವ್ರಿ ಇವರು ನೋಡ್ತಾ ಇರ್ತದ್ರ. ಮೊನ್ನೆಕ್ಕಿಂತ ಮೋಸವಾಗಿ ಹೋದ್ರೆ ನಮ್ಮಲ್ಲಿ ಹೋಲಿಸ್ಬಿಟ್ಟು ಏನೂ ಪ್ರಯೋಜನ ಇಲ್ಲ ರೀ. ನಾವು ನೋಡೋದಲ್ಲ, ಪವಿತ್ರಾತ್ಮನ ಇಡೀ ಲೋಕಜಗಳಲ್ಲಿ ಸೃಷ್ಟಿಸಿದ ಮೇಲೆ ಎಷ್ಟೋ ಜನ ಸೆಕೆಂಡ್ ಅದಕ್ಕೆ ಹೋಗ್ತಾರೆ. ಯಾಕೆ ಹೋಗ್ತಾರೆ? ಹೋಲಿಸ್ಬಿಟ್ಟಿದ್ದಿ ಅಂತಂದ್ರೆ ಅವರು ದೇವ್ರ ವಾಕ್ಯಕ್ಕೆ ಏನಾಗಿಲ್ಲ, ವಿಧೇನಾಗಿ ಇಲ್ಲ ರೀ ಅಲ್ವರ. ದೇವ್ರ ವಾಕ್ಯದಲ್ಲಿ ಏನು ತಪ್ಪಿಲ್ಲ ರೀ, ಅವ್ರಿಗೇನಿಲ್ಲ, ಮನಸ್ಸು ಇಲ್ಲ. ಅದಕ್ಕೆ ನೋಡ್ಬೇಕಾರೆ ಕೆಲವೊಂದು ಏನ್ರಿ ನಮ್ಮನ್ನು ನಾವೇ ಏನು ಮಾಡೋ ಗೊತ್ತಾ, ಈ ಕನ್ನಡಿ ನೋಡ್ಕೊಬೇಕು. ನಮ್ಮ ವಾಕ್ಯ ಮತ್ತು ಕನ್ನಡಿ ನೋಡ್ಕೊಂಡು ನಾನು ಎಲ್ಲಪ್ಪ ಇದ್ದೀನಿ, ನಿನ್ನೆ ಹೆಂಗಿದ್ದೆ, ಇವತ್ತು ಹೆಂಗಿದ್ದೀನಿ, ನಾಳೆ ಏನಾಗ್ತಾ ಇದ್ದೀನಿ ಅಲ್ವರ. ನಾವು ಇಂಪ್ರೂವ್ಮೆಂಟ್ ಇರ್ಬೇಕ್ರಿ ಒಂದಲ್ಲ ಒಂದು ಅಲ್ವರ. ನಾವೇನು ಮಾಡ್ತೀರಿ, ಬರೀ ಕಾರಣಗಳು ಕೊಟ್ಕೊಂಡು ಎಕ್ಸ್ಕ್ಯೂಸ್ ಕೊಟ್ಕೊಂಡು ಹೋಗ್ಬಿಡ್ತೀವಿ ಅದರ. ಅದೇ ನೆಪ ಗಿಪ್ಪ ಎಲ್ಲ ಏನಾಗಲ್ಲ, ದೇವತ್ರ ವರ್ಕೌಟ್ ಆಗಲ್ಲ ಅದರ. ಅದು ನೋಡ್ಬೇಕಾದ್ರೆ ಕಾನ್ಸಿಕ್ರೇಷನ್ ಮೀನ್ಸ್ ಏನ್ರಿ, ನೋ ಕಂಡೀಷನ್ಸ್. ಯೇಸು ಕ್ರಿಸ್ತ ಹೇಳ್ತಾರೆ, ಯಾರು ನನಗಾಗಿ ಏನ್ರಿ ತನ್ನ ಪ್ರಾಣನ ಕಳ್ಕೊಂತಾರೋ ಅದೇನು ಮಾಡ್ತಾನೆ, ಅದನ್ನ ಪಡ್ಕೊಂತಾನೆ. ಯಾರು ಪ್ರಾಣನ ಉಳಿಸ್ಕೊಂತಾರೋ ಅವ್ರಿಗೆ ಏನು ಮಾಡ್ತಾನೆ, ಅವನು ಕಳ್ಕೊಂತಾನೆ ಅಷ್ಟೇ. ದೇವ್ರಿಗೋಸ್ಕರ ಎಲ್ಲ ಕಳ್ಕೊಂಡಕ್ಕೆ ಏನಾಗಬೇಕು, ದೇವ್ರ ಮಕ್ಕಳು ರೆಡಿಯಾಗಿರ್ಬೇಕು ಅಲ್ಲರ. ಅದಕ್ಕೆ ನೋಡ್ಬೇಕ್ರೆ ಇದೇ ನಮ್ಗೆ ಟೆಸ್ಟ್. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನಿತಾ ಸಿಸ್ಟರ್ ಓದ್ಬೋದಾ? ಓದ್ತೀನಿ ಬ್ರದರ್. ಮುಂದಿನ ಕಾಲದಲ್ಲಿ ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದೆಂದರೆ ಹಿಂಸೆ ಎಂಬರ್ಥವಲ್ಲ. ಯಾಕಂದರೆ ಮುಂದಿನ ಕಾಲದಲ್ಲಿ ಕ್ರಮವು, ವ್ಯವಸ್ಥೆಯು, ಆಡಳಿತವು ಹಿಂದಿನವುಗಳಿಗಿಂತ ಬಹು ವಿಭಿನ್ನವಾಗಿರುತ್ತದೆ. ಕಾರಣವೆಂದರೆ ಈ ಲೋಕದ ಪ್ರಭುವು ಸೈತಾನನಾಗಿದ್ದಾನೆ, ಆದರೆ ಮುಂಬರುವ ಕಾಲದಲ್ಲಿ ಆ ರಾಜನು ಯೇಸು ಕ್ರಿಸ್ತನಾಗಿದ್ದಾನೆ. ಮಾನವ ಜಾತಿಯಲ್ಲಿ ಇಂದು ಹೆಚ್ಚಿನವರು ಇಚ್ಛಾಪೂರ್ವಕವಾಗಿ ಅಥವಾ ಇಚ್ಛೆಯಿಲ್ಲದೆ ತಿಳಿದೋ ತಿಳಿಯದೆಯೋ ಸೈತಾನನ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಮುಂಬರುವ ಯುಗದಲ್ಲಿ ಇಡೀ ಲೋಕವು ಕ್ರಿಸ್ತನ ಮತ್ತು ಆತನ ನೈತಿಕ ರಾಜ್ಯದ ಪ್ರಭಾವಕ್ಕೆ ಒಳಗಾಗಿರುತ್ತದೆ. ಆಗ ಸತ್ಯವನ್ನು ಎಲ್ಲರಿಗೂ, ಕೆಳಗಿನವರಿಂದ ಉನ್ನತ ಮಟ್ಟದಲ್ಲಿರುವವರೆಲ್ಲರಿಗೂ ಮುಕ್ತವನ್ನಾಗಿಯೂ ಸರ್ವಸಾಮಾನ್ಯವನ್ನಾಗಿಯೂ ಮಾಡಲಾಗುತ್ತದೆ. ಮುಂದಿನ ಯುಗದ ನೀತಿ ನಿಯಮವು ನೈತಿಕತೆ, ಸತ್ಯ, ಒಳ್ಳೆಯತನ ಮತ್ತು ಪ್ರೀತಿ ಇವುಗಳು ಆಗಿರುವುದರಿಂದ, ಆಡಳಿತವು ದೇವರ ರಾಜ್ಯವಾಗಿರುವುದರಿಂದ ಆ ಆಡಳಿತದೊಂದಿಗೆ ಮತ್ತು ಅದರ ನಿಯಮಗಳೊಂದಿಗೆ ಸಾಮರಸ್ಯಕ್ಕೆ ಬರುವವರು ಸತ್ಯದ ಆತ್ಮವನ್ನು ಹೊಂದಿರುವವರು ಅವುಗಳ ಫಲವಾಗಿ ಯಾವುದೇ ಹಿಂಸೆಗೆ ತುತ್ತಾಗುವುದಿಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ಅವರುಗಳು ಕೃಪೆ ಮತ್ತು ಆಶೀರ್ವಾದಗಳನ್ನು ಅನುಭವಿಸುವರು ಮತ್ತು ಅವರು ಹೊಂದಿಕೊಳ್ಳುವ ಪವಿತ್ರತೆಯ ಆತ್ಮನ ಅನುಪಾತಕ್ಕನುಸಾರವಾಗಿ ಪ್ರಗತಿಯನ್ನು ಹೊಂದಿಕೊಳ್ಳುವರು. ಆಯ್ತು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸರ್ ನೋಡಿದ್ರಾ, ಕ್ರಿಸ್ತನ್ ರಾಜ್ಯದಲ್ಲಿ ಹಿಂಸೆ ಇರ್ತದಾ? ಇಲ್ಲ. ವೇದನೆ, ತೊಂದರೆ, ಯಾರೋ ಟಾರ್ಚರ್ ಕೊಡೋದಿರ್ತಾರ? ಏನೂ ಇಲ್ಲ ರೀ. ಎಲ್ಲ ಪ್ರೀತಿಯಿಂದ ಇರ್ತಾರೆ ಅದರ. ಸರಿ, ಮತ್ತೆ ಕ್ರಿಸ್ತನ್ ರಾಜ್ಯದಲ್ಲಿ ದೇವ್ರಿಗೆ ವಿಧೇಯನಾಗಿದ್ರೆ ಏನು ಬೆನಿಫಿಟಾ? ಏನು ನಮಗೆ ಏನು ಆಶೀರ್ವಾದಗಳು ಸಿಗ್ತಾರೆ ಕ್ರಿಸ್ತನ್ ರಾಜ್ಯದಲ್ಲಿ? ದೇವ್ರ ಪವಿತ್ರಾತ್ಮ ಕೊಡ್ತಾರೆ, ನಮ್ಗೆ ಕೆಟ್ಟದ್ದೆಲ್ಲ ಬಿಡ್ತೀರಪ್ಪ ಕ್ರಿಸ್ತನ್ ರಾಜ್ಯದಲ್ಲಿ. ನಾವಂತಿರಲ್ಲ ಬಿಡ್ರಿ, ಲೋಕ ಜನಗಳು ಬಿಡ್ತಾರೆ. ಏನು ಪ್ರಯೋಜನ ಅವ್ರಿಗೇನು ಬೆನಿಫಿಟ್? ಅದರಿಂದ ಲಾಭ ಏನು ಲೋಕ ಜನಗಳಿಗೆ? ದೇವ್ರ ವಾಕ್ಯಕ್ಕೆ ವಿಧೇಯರಾಗಿ ನಡೀತಾ ಇದ್ದಾರೆ, ಅವ್ರಿಗೆ ಲಾಭ ಏನು ಕ್ರಿಸ್ತನ್ ರಾಜ್ಯದಲ್ಲಿ? ಏನ್ರಿ ಒಬ್ರಿಗೂ ಗೊತ್ತಿಲ್ವಾ ಕ್ರಿಸ್ತನ್ ರಾಜ್ಯದಲ್ಲಿ ಏನಾಯ್ತಾರೆ ಅಂತ? ಜನಗಳಿಗೆ ಏನು ಆಶೀರ್ವಾದ ಬರ್ತಾರೆ, ಏನು ಲಾಭ ಬರ್ತಾರೆ ಅಂತ ಏನೂ ಗೊತ್ತಿಲ್ವಾ? ಕೃಪೆ ಸಿಗುತ್ತೆ. ಸರಿ, ಕೃಪೆ ಅಂದ್ರೆ ಏನು? ಏನ್ ಸಿಗ್ತದೆ ಕೃಪೆ ಅಂದ್ರೆ? ಹೇಳ್ರಿ. ಇವಾಗ ಉದಾಹರಣೆಗೆ ಹೇಳ್ಬೇಕಾರೆ ನಿಮಗೇನ್ ಕೃಪೆ ಕೊಟ್ಟವ್ರೆ? ಕೃಪೆ ಅಂದ್ರೆ ನಿಮ್ಗೇನ್ ಕೊಟ್ಟಾರ? ಇವಾಗ ಎಕ್ಸಾಂಪಲ್ ಹೇಳ್ಬೇಕಾ, ನಮ್ಗೇನ್ ಕೊಟ್ಟಾರ ಕೃಪೆ? ನಮ್ಗ ಪ್ರತಿದಿನ ಇದ್ದಲ್ಲಿದ್ದನ ದೇವ್ರ
ಏನ್ ರೇಷ್ಮೆ ಸತ್ಯ ಅಷ್ಟೇ ನಾವ್ ತಿಳಿದುಕೊಳ್ಳೋದು. ಸತ್ಯ ತಿಳಿದುಕೊಳ್ಳೋದು. ಸತ್ಯ ತಿಳ್ಕೊಳೋದು. ವೆರಿ ಗುಡ್. ರೇಷ್ಮೆ ಅಷ್ಟೇ ಹೇಳಿ, ನೀವೇನ್ ಹೇಳ್ದಲ್ಲ. ಪ್ರತಿದಿನ ನಾವ್ ಇರೋ ಕಡೆನ ದೇವ್ರ ಹೋಗಿ ಮನೆ ಮನೆಗೆ ಊಟ ಬರಾಕತ್ತೈತಿ. ಅದೇ ತಪ್ಪಾಯ್ತಾ ಇರೋದು. ಅದಕ್ಕೆಲ್ಲ ಆನ್ಲೈನಾಗ ಕೂತ್ಕೊಂಡ್ಬಿಡ್ತಾರೆ, ಮನೆಗೆ ಯಾರಕ್ಕೆ ಪ್ರೇಯರ್ಗೆ ಬರಲ್ಲ, ಇಂಗ್ಲೀಷಾಗೆ. ಸರಿ, ಓಕೆ, ಹೇಳ್ರಿ ನೆಕ್ಸ್ಟ್ ಹೇಳಿ. ಏನ್ ಏನ್ ಕೃಪೆ ಬರ್ಬೋದು ಕ್ರಿಸ್ತನ್ ರಾಜ್ಯದಲ್ಲಿ? ಪ್ರತಿಯೊಬ್ಬ ಮನುಷ್ಯನಿಗೂ ದೇವ್ರು ಕೊಡಂತ ಆಶೀರ್ವಾದಗಳೇನು? ತುಂಬಾ ಸಿಂಪಲ್ ಆನ್ಸರು, ನೀವು ಸ್ವಲ್ಪ ಥಿಂಕ್ ಮಾಡ್ಬೇಕಷ್ಟೇ. ನಿತ್ಯ ಜೀವ ಅವ್ರು ಹೆಂಗ ನಿತ್ಯ ಬ್ರದರ್ ಇಲ್ಲಿ ನಿತ್ಯವಾಗಿದೆ. ಇರಿ, ಕಳ್ಕೊಂಡಿರೋದು ಒಂದ್ ಅಲ್ಲಿ ನಿಮಿಷ ಒಬ್ಬೊಬ್ರೆ. ರೇಷ್ಮೆ ಅಷ್ಟೇ ಮೊದ್ಲು ಹೇಳಿ. ನಿತ್ಯ ಜೀವ ಬ್ರದರ್, ಅವ್ರಿಗೆ ಮನೆ ಇರ್ತತಿ, ತೋಟ ಇರ್ತಾವ. ಹಾ, ನಿತ್ಯ ಜೀವ. ಓಕೆ, ಗುಡ್. ಪ್ರಭಾಂತ್ ಹೇಳ್ರಿ. ಸಮಾಧಾನದ ಒಂದು ಜೀವಿತ. ಸಮಾಧಾನ ಜೀವಿತ. ವೆರಿ ಗುಡ್. ಓಕೆ, ಸಂತೋಷ್ ಬದರ್ ಹೇಳಿ. ಆಲೇಶ್ ಬದರ್ ಹೇಳಿ. ದೇವರ ಮಹಿಮೆ ತುಂಬಿರುತ್ತೆ ಬ್ರದರ್. ದೇವ್ರ ಮಹಿಮೆ ತಂದಿರ್ತಾರೆ. ಓಕೆ, ಗುಡ್. ಸರಿ, ಸಂತೋಷ್ ಬದರ್ ಹೇಳಿ. ಬ್ರದರ್ ಇಲ್ಲಿ ಏನ್ ಕಳ್ಕೊಂಡಿದ್ರು ಅಲ್ಲಿ ಸಿಗ್ಬೋದು ಬ್ರದರ್. ಏನೆಲ್ಲ ಕಳ್ಕೊಂಡಿದ್ರೆ ಸಿಗ್ತಾರೆ. ಸರಿ, ಬೇರೆ ಹೇಳಿ. ಮೋಹನ್ ಬದರ್. ಎಲ್ಲರಿಗೂ ಪುನರುತ್ಥಾನ ಆದ್ರು. ಎಲ್ಲಾರ್ಗು ಪುನರುತ್ಥಾನ ಆಗ್ತಾರೆ, ನೋಡ್ರ? ಅದು ಏನ್ರಿ ದೇವ್ರ ಕೃಪೆ. ಅದರ ಎಕ್ಸಾಂಪಲ್ ಅದು. ಏನ್ ನಡೀತಾರೆ ಅವ್ರ ಜೀವಿತದಲ್ಲಿ ಅಂತ, ಅದರ ಒಂದು ಪುನರುತ್ಥಾನ ಆಗ್ತಾರೆ. ವೆರಿ ಗುಡ್. ನೆಕ್ಸ್ಟ್ ಆಮೇಲೆ ಇನ್ನೇನಾಗ್ತದೆ? ದೇವರಾಜ್ಯದಲ್ಲಿ ಮನುಷ್ಯನಿಗೆ ಕೊಡುವಂತ ಆಶೀರ್ವಾದಗಳೇನು? ಮೊದಲು ಪುನರುತ್ಥಾನ, ನೆಕ್ಸ್ಟ್ ಅವ್ರು ಕಳ್ಕೊಂಡಿರ ಸಮಾಧಾನ ವಾಪಸ್ ಕೊಡ್ತಾರ, ಆರೋಗ್ಯ ಕೊಡ್ತಾರ, ಏನ್ ಕೊಡ್ತಾರೆ? ಆರೋಗ್ಯ ಕೊಡ್ತಾರ, ಆರೋಗ್ಯ ಕೊಡ್ತಾರೆ. ವೆರಿ ಗುಡ್. ನೋಡ್ರ, ಮನುಷ್ಯನ್ಗೆ ಇವತ್ತು ಭಾರಿ ಟೆನ್ಷನ್ ಕೊಡೋದು ಏನ್ ಗೊತ್ತಾ? ದೇಹದಾಗ ನೋವುಗಳು. ಅಲ್ವರ, ದೇವ್ರ ಆರೋಗ್ಯ ಕೊಡ್ತಾರೆ. ಯೋಚನೆ ಮಾಡಿದ್ದೀನಿ, ಮನುಷ್ಯ 40 ವರ್ಷವರೆಗೂ ಚೆನ್ನಾಗಿರ್ತಾನ್ರಿ, 50 ವರ್ಷಕ್ಕೆ ಬತ್ತಾ ಎಲ್ಲಾ ಥರ ಕಾಯಿಲೆಗಳು ಬರೋಕೆ ಏನಾಯ್ತಾರೆ, ಶುರು ಆಗ್ಬಿಡ್ತಾರೆ. ದೇವ್ರ ರಾಜ್ಯದಲ್ಲಿ ಕಾಯಿಲೆನೇ ಇಲ್ಲ ಅಂದ್ರೆ ಎಂಥ ಆಶೀರ್ವಾದ ಅಲ್ಲ? ಯೋಚನೆ ಮಾಡಿರ್ತೀನಿ, ಲೋಕದಲ್ಲಿ ಹಾಸ್ಪಿಟ್ಲ್ ಇಲ್ಲ ರೀ, ಅದರ ಯಾವ ಥರ ಕಾಯಿಲೆನೇ ಇರಲ್ಲ. ಯೋಚನೆ ಮಾಡ್ತೀನಿ, ಅದರ ಜಿಯೋನ್ ನಿವಾಸಿಗಳು ಅಸ್ವಸ್ಥರು ಅಂತ ಹೇಳರು. ಏನು ಆಶೀರ್ವಾದ ರೀ, ಬಾಬಾ. ಯಾವ ಮೆಡಿಕಲ್ ಶಾಪ್ ಇಲ್ಲ, ಯಾವ ಟ್ಯಾಬ್ಲೆಟ್ ಸಿಕ್ಕಲ್ಲ ನಿಮಗೆ, ಯಾವ ಔಷಧಿ ಸಿಕ್ಕಲ್ಲ. ಯಾಕೆ? ಬೇಕೇ ಆಗಿಲ್ಲ. ಅಮೃತಾಂಜನ್ ಇಲ್ಲ, ಏಡಾಕ್ಸ್ ಇಲ್ಲ, ತಲೆನೋವಿಲ್ಲ. ಓವ್ವ, ಏನ್ರಿ ಥಿಂಕ್ ಮಾಡಿ. ನಮ್ಗೆ ದಿನ ಒಂದೊಂದೆಲ್ಲ ಒಂದು ಅಂಗಗಳು ನೋವ್ತಾನೆ ಇರ್ತದೆ ಅಲ್ವರ? ಆದ್ರೆ ಆಮೇಲೆ ಕ್ರಿಸ್ತನ್ ಇನ್ನೊಂದು ಬ್ರದರ್, ಅದೇ ಪಿತೃಗಳು ಗೌರ್ಮೆಂಟ್ ನಡೆಸ್ತಾರೆ ಬ್ರದರ್, ಪಿತೃಗಳು ಅಲ್ವರ? ಅದೆಂತ ಆಶೀರ್ವಾದ. ಯೋಚನೆ ಮಾಡಿರ್ತೀನಿ, ಎಲ್ಲಾ ಕಡೆ ಬಂದ್ಬಿಟ್ಟು ಏನ್ರಿ ಟ್ರಾಫಿಕ್ ಪೊಲೀಸ್ ಹಿಡಿಯಲ್ಲ, ಅದರ ಬ್ಲಾಕ್ ಮಾಡಲ್ಲ, ಗುಂಡಿ ಇಲ್ಲ ರೋಡಲ್ಲಿ ಅಂತ ಹೇಳಂಗಿಲ್ಲ, ನನ್ಗೆ ಆಹಾರ ಇಲ್ಲ ಅಂತ ಹೇಳಂಗಿಲ್ಲ. ಏನ್ರಿ ಪಿತೃಗಳು ಆಡಳಿತ ನಡೆಸ್ತಾ ಇರ್ತಾರೆ. ಮೋಸ ಇಲ್ಲ, ವಂಚನೆ ಇಲ್ಲ, ಲಂಚ ಎಲ್ಲಾ ತಲೆಮಾರಿನ ಪಿತೃಗಳನ್ನು ನೋಡ್ಬಹುದು. ಪಿತೃಗಳನ್ನ ನೋಡ್ಬೋದು. ಯಾಕೋಬ್ನ ಮೀಟ್ ಮಾಡ್ಬೋದು. ಯಾಕೋಬ್, ಏನಪ್ಪ ಮಾಡಿದೆ ನೀನು? ದೇವ್ರ ಫೈಟ್ ಮಾಡ್ದಲ್ಲ, ಹೆಂಗ್ ಫೈಟ್ ಮಾಡಿದೆ, ಹೆಂಗಿದ್ರು, ಏನ್ ಮಾಡಿದೀವಲ್ಲ, ಇವೆಲ್ಲ ಕೇಳ್ಕೊಬೋದು ಅಲ್ವರ? ಯೋಚನೆ ಮಾಡಿ. ಏನ್ ಕೇಳ್ತಾರ, ನಾವ್ ನೋಡ್ತೇವೆ. ಹೌದು ಅಲ್ವರ? ಯೋಚನೆ ಮಾಡಿ, ಏನ್ ಬ್ಲೆಸ್ಸಿಂಗ್ಸ್ ಅಲ್ವಾ? ಯೋಚನೆ ಮಾಡಿ, ಅಬ್ರಾಮ್, ಇಸಾಕು, ಯಾಕೋಬ್ ಎಲ್ಲಾ ದೇವ್ರ ಪ್ರವಾದಿಗಳನ್ನ ಎದ್ದು ಬಂದು ನೋಡ್ಬೇಕಾದ್ರೆ ದೇವರಾಜ್ಯದಲ್ಲಿ ಜನಗಳು ಅವ್ರನ್ನ ಫಿಸಿಕಲ್ ಆಗಿ ಮೀಟ್ ಮಾಡ್ಬೋದ್ರಿ, ಫೇಸ್ ಟು ಫೇಸ್. ಯೋಚನೆ ಮಾಡಿ, ಈ ಕಾಲದ ಸೆಲೆಬ್ರಿಟಿ ತರನ ಏನ್ರಿ ಅಮಿತಾಬ್ ಬಚ್ಚನ್ ತರ ದೂರದಿಂದ ಟಟಾ ಬಾಯ್ ಬಾಯ್ ಅಂತೆಲ್ಲ ಹೇಳಂಗಿಲ್ಲ, ಜೊತೆಗೆ ಬರ್ತಾರೆ ಬೇಕಾರೆ ಅಲ್ವರ? ಎಂತ ಆಶೀರ್ವಾದ, ಬ್ಲೆಸ್ಸಿಂಗ್ಸ್ ಅಲ್ವಾ? ಬೈಬಲ್ನವ್ರ ಬಗ್ಗೆ ಓದಿರ್ತೀರಿ ಸಾರ್, ನಿಮ್ ಬಗ್ಗೆ ಬೈಬಲ್ ಕೊಟ್ಟವ್ರು ಸಾರ್ ನೋಡಿ ಸರ್. ಅಬ್ರಾಮ್ ಪಾಪ ಓದೇ ಇಲ್ಲ ಬೈಬಲ್. ಅಬ್ರಾಮ್ ಏನ್ಬಿಟ್ಟು ಅಜ್ಜ ತಾತ, ಅಜ್ಜ ತಾತ ಎಲ್ಲ ನಾನು ಭೇಟಿ ಆಗಕ್ ಹೋಗ್ಬೋದಲ್ಲ ಅಜ್ಜನ್ನ? ಅಜ್ಜ ಅಂತೀರಾ? ಇರಿ ಹೇಳ್ಕೊಡ್ತೀನಿ, ಅಬ್ರಾಮ್ ಫೋನ್ ಮಾಡಿ ಹೇಳ್ತೀನಿ ನಾನು. ಅಲ್ವರ? ಅಬ್ರಾಮು ದೇವರಾಜ್ಯದಲ್ಲಿ ಬಂದು ಬೈಬಲಲ್ಲಿ ಬರ್ದವ್ರು. ಅರೆ ಇಲ್ಲೋ, ನನ್ನ ಬಗ್ಗೆ ಗೊತ್ತಿಲ್ಲ ಅಲ್ವರ? ಎಲ್ಲ ಎಂತ ಸೀಕ್ರೆಟ್ ಬರ್ದವ್ರೆ. ಅಬ್ರಾಮ್ ವಿಲ್ ಬಿ ಶಾಕ್ಡ್ ಅಲ್ವರ? ನನ್ನ ಬಗ್ಗೆ ಬರ್ದವ್ರು ನೋಡಪ್ಪ, ನನ್ನ ಮಗನ ಬಲಿ ಕೊಟ್ಟಿದ ಬಗ್ಗೆ ಬರ್ದವ್ರು ನೋಡು. ಸಾರಾಗ ನಾನು ಹೇಳೇ ಇಲ್ಲ. ಸಾರಾಗ ಹೇಳಿರ್ತಾನ ಅವನು ಹೇಳಕ್ಕೆ ಹೋಗಿರಲ್ಲ. ಹೇಳ್ಗಿಳಿದ್ರೆ ಅಮ್ಮ ಎಲ್ಗಾಟ ಮಾಡ್ತಾರೆ ಅಂತ. ಸಾರಾ ಏನಂತಾರೆ, ಶಾಕ್ ಆಗ್ಬಿಡ್ತಾರೆ. ಥಿಂಕ್ ಮಾಡಿ, ಎಷ್ಟಿರ್ತಾರೆ ಆಶೀರ್ವಾದಗಳಲ್ವ? ಆಮೇಲೆ ಇನ್ನೇನ್ ಬರ್ಬೋದು ದೇವರಾಜ್ಯದಲ್ಲಿ? ಇನ್ನೇನಿರ್ತಾರೆ ಆಶೀರ್ವಾದ ಹೇಳ್ರಪ್ಪ? ಬ್ರದರ್ ಸೈತಾನ್ ಕಟ್ಟಾಕಿರ್ತಾರೆ ಬ್ರದರ್. ಚೈತನ್ನ ಆಮೇಲೆ ಕಟ್ಟಾಕಿರ್ತಾರೆ. ಗೋಳಾಟ ಇರೋದಿಲ್ಲ. ಹೇಳಿ ಮೋಹನ್ ಇರಿ, 1 ಮಿನಿಟ್. ಶ್ವೇತಾಶ್ರೀ ಹೇಳಿ. ಕ್ರಿಸ್ತನ್ ರಾಜ್ಯದಲ್ಲಿ ಹಸು ಮರಣ ಇರಲ್ರಿ. ಇರೋದಿಲ್ಲ brother, ಮತ್ತೆ ದುಃಖ ಇರೋದಿಲ್ಲ, ಗೋಳಾಟ ಇರೋದಿಲ್ಲ, ಕಷ್ಟ ಇರೋದಿಲ್ಲ. ಓಕೆ, ಗುಡ್. ದುಃಖ ಗೋಳಾಟ ಇರಲ್ಲ. ಆಮೇಲೆ ಶ್ವೇತಾಶ್ರೀ ಹಸು ಇರಲ್ವಾ? ಹಸಿವೆ ಇರಲ್ಲ ಅಂದ್ರ ಹಸಿವೆ ಬಾಯಾರಿಕೆ ಇರೋದಿಲ್ಲ brother. ಹೊಟ್ಟೆ ಹಸಿ ಇರಲ್ಲ ಅಂತೀರಾ? ಅದು ಪರಲೋಕ
ಇರುತ್ತೆ ಬ್ರದರ್, ಅಲ್ಲಿ ಹಸಿವು ಇರುತ್ತೆ 1000 ಊಟ ವರ್ಷದಲ್ಲಿ. ಹಿಡ್ದಿರ ಇದ್ರೆ ಹೆಂಗೆ ಮನುಷ್ಯಂಗತಿ? ಒಳ್ಳೊಳ್ಳೆ ಹಣ್ಣುಗಳು, ಏದೇನ್ ತೋಟದ ಎಲ್ಲಾ ಹಣ್ಣು ಅಲ್ಲಿ ಬಿಡುಗಡೆ ಆಕ್ಕವು. ಹಾ, ನೋಡ್ರ ಎಲ್ಲ ಹಣ್ಣುಗಳು. ಇವಾಗೆಲ್ಲ ತರಕಾರಿ ಅಂಗಡಿಗೆ ಹೋದ್ರೆ ಹಣ್ಣುಗಳೆಲ್ಲ ಫ್ರೂಟ್ಸ್ ಹೇಳಿ ವಿದ್ಯಾರ್ಥಿ ಹೇಳಿ. ಬಟ್ ಇದೆಲ್ಲ ನಮ್ಗಲ್ವಲ್ಲ ಬ್ರದರ್? ಹಾ, ಇವೆಲ್ಲ ನಮ್ಗಲ್ಲ. ವಿದ್ಯಾರ್ಥಿ ನೋಡಿ ಕ್ಲೆವರ, ನಮ್ಗಲ್ಲ ಅಂತ. ಸರಿ ಬಿಡಿ, ಅವ್ರಿಗೆ ಥಿಂಕ್ ಮಾಡೋಣ, ಯೋಚನೆ ನಾವು ಮಾಡಿ. ಪರಲೋಕದಲ್ಲಿ ಇರ್ತೀವಲ್ವಾ? ಹೌದೌದು. ನಮಗೆ ಮನ್ನಾ ಕೊಡ್ತಾರ ಬ್ರದರ್, ದೇವದೂತರು ನಮ್ಮ ಮನ್ನಾ ನಮ್ಗೆ ಜಾಸ್ತಿ ಆಶೀರ್ವಾದ. ಸರಿ, ಓಕೆ. ಮನ್ನ ಯುದ್ಧ ಇರಲ್ಲ, ಯುದ್ಧ ಬ್ರದರ್. ಹೇಳಿ ಆನಂದ್ brother ಹೇಳಿ. ಯುದ್ಧ ಇರಲ್ಲ ಬ್ರದರ್, ಮಿಲಿಟರಿ ಎಲ್ಲ ಇರಲ್ಲ. ಮಿಲ್ಟ್ರಿ ಇರಲ್ಲ? ಓ, ಮಿಲ್ಟ್ರಿ ಇಲ್ಲ ಬಿಡಿ, ನಿಮ್ ಬಾರು ಕ್ಲೋಸೆ ಅಲ್ವರ. ಬ್ರದರ್ ನಾನ್ ವೆಜ್ ಇರಲ್ಲ ಬ್ರದರ್. ನಾನ್ ವೆಜ್ ಇರಲ್ಲ, ಅದಕ್ಕೆ ಇವಾಗ ತಿನ್ಬಿಡಿ ಎಲ್ಲ ಚೆನ್ನಾಗೆ ಅಲ್ವರ. ನೋಡ್ರಿ ಎಷ್ಟೆಲ್ಲ ಇದೆ ಬ್ಲೆಸಿಂಗ್ಸ್ ಎಲ್ಲ ನೋಡಿ. ನೀವು ಡಿಸ್ಕಸ್ ಮಾಡ್ತಾರೆ, ಎಷ್ಟೆಲ್ಲ ಹೇಳ್ತೀರಾ ಪಾಯಿಂಟ್ಸ್ಗಳು, ನೋಡಿದ್ರ ಎಷ್ಟು ಚೆನ್ನಾಗಿದೆ ನೋಡಿ ನಿಂತೀನಿ ದೇವರಾಜ್ಯದಲ್ಲಿ. ಎಲ್ಲಾರ್ಗು ಸಂತೋಷ, ಅಲ್ವರ. ಒಳ್ಳೆ ಆಹಾರಗಳು, ಒಳ್ಳೆ ಪದಾರ್ಥಗಳು ಅಂತ. ಒಂದು ಅಂಗಡಿಗೆ ಹೋದ್ರೆ ಏನ್ರಿ, ಫ್ರೂಟ್ ಸ್ಟಾಲ್ಗೆ ಹೋದ್ರೆ ಎಷ್ಟು ಹಣ್ಣುಗಳು ಇರ್ತಾವ ಗೊತ್ತಾ, ಕಲರ್ಫುಲ್ ಆಗಿ. ಎಲ್ಲ ತಗೊಬೇಕು ಅಂತ ಮನಸ್ಸು, ಆದರೆ ದುಡ್ಡು ಇರಲ್ಲ. ದೇವರಾಜ್ಯದಲ್ಲಿ ಏನ್ರಿ, ಎಲ್ಲಾ ಗಿಡಗಳಿಂದ ಫ್ರೆಶ್ ಆಗಿ ತಿಂಡಿ ಮಾಡೋದು ತಗೊಬೋದು. ಸ್ವಂತ ತೋಟ ಬ್ರದರ್ ಅಲ್ಲಿ. ತೋಟ, ಅದು ಹೇಳ್ತಾರೆ ಬೈಬಲಲ್ಲಿ, ಸ್ವಂತ ಮನೆಗಳಲ್ಲಿ ವಾಸ ಮಾಡ್ತಾರೆ. ಬಾಡಿಗೆ ಮನೆ ಇಲ್ಲ, ಟೆನ್ಷನ್ ಇಲ್ಲ. ಬಾಡಿಗೆ ಮನೆ ಏಜೆಂಟು ಅಡ್ವಾನ್ಸ್ ಕೊಡಬೇಕು, ಬಾಡಿಗೆ ಕೊಟ್ಬೇಕು, ಓನರ್ ತಕ್ಕಲಾರು ಎಲ್ಲ ಯಾವುದು ಇಲ್ಲ ರೀ. ಇವೆಲ್ಲ ಇಮ್ಯಾಜಿನ್ ಬ್ರದರ್ ಅಲ್ಲಿ ದುಡ್ಡು ಇಲ್ವಾ? ದುಡ್ಡು, ಹಣ ಇಲ್ವಾ? ದುಡ್ಡು ಹಣ ಬಗ್ಗೆ ಇಲ್ಲ. ಚೆನ್ನಾಗಿ ಅದ್ರ ಕೂಡ ಬೆರಿಬೋದ್ರಿ. ಓಕೆ, ಚೆನ್ನಾಗಿರ್ಬೋದು, ಬೆಳಿಬೋದು. ದುಡ್ಡು ಬಗ್ಗೆ ಸಿಸ್ಟರ್ ಏನಂತಂದ್ರೆ ನಮ್ಗೆ ಎಕ್ಸಾಕ್ಟ್ ಪಿಕ್ಚರ್ ಗೊತ್ತಿಲ್ಲ, ಆದ್ರೆ ಯಾವ್ದಾರ ಒಂದು ರೀತಿಯಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾನು ಥಿಂಕ್ ಮಾಡೋದು ಏನಪ್ಪಾ ಅಂತಂದ್ರೆ, ದುಡ್ಡು ಅಂತ ಹೇಳ್ಬೇಕಾದ್ರೆ ನಮಗೇನಪ್ಪ ಅಂತಂದ್ರೆ ಈ ಕರೆನ್ಸಿ ಈ ನೋಟು ಕಾಯಿನ್ಸ್ ಎಲ್ಲ ಅದರ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಮುಂದಕ್ಕೆ ಬರೋ ದಿನಗಳಲ್ಲಿ, ಜಸ್ಟ್ ಒಂದು ಥಾಟ್ ಅಷ್ಟೇ ಅಲ್ವರ. ಇವೆಲ್ಲ ಮೋಸ್ಟ್ಲಿ ಏನಿಲ್ಲ, ಈ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಯಾವ್ದು ಏನಾಗಿರಲ್ಲ, ಇರಲ್ಲ. ಯಾಕಂದ್ರೆ ಬೈಬಲ್ ಹೇಳ್ತಾರೆ, ದ ಲವ್ ಆಫ್ ಮನಿ ಇಸ್ ರೂಟ್ ಆಫ್ ಆಲ್ ಇವಿಲ್ ಅಂತ ಹೇಳ್ತಾರೆ. ಈ ದುಡ್ಡು ಅಂತ ಆಸೆ ಬರ್ಬೇಕಾದ್ರೆ ಮನುಷ್ಯಂಗೆಲ್ಲ ಕೆಟ್ಟತನ ಬರೋದು. ಸೊ ಪ್ರಾಬಲಿ ಎಲ್ಲಾ ಜನಗಳಿಗೂ ಉಚಿತವಾಗಿ ಸಿಕ್ಕೋ ಥರ ದೇವ್ರು ಏನ್ ಮಾಡ್ತಾರೆ, ಎಲ್ಲ ಆಶೀರ್ವಾದಗಳನ್ನ ಕೊಡ್ಬೇಕಾದ್ರೆ ಮನುಷ್ಯ ದುಡ್ಡಿಗಾಗಿ ತವಕ ಪಡಲ್ಲ. ಆದ್ರೆ ಅದನ್ನ ಒಂದು ಮೀನ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ ತರ ಯೂಸ್ ಮಾಡ್ಬೋದು, ಬಟ್ ದಟ್ ವಿಲ್ ನಾಟ್ ಬಿ ದ ಸೋ ಇಂಪಾರ್ಟೆಂಟ್ ಪಾರ್ಟ್ ಇನ್ 1000 years. ಅದೇ ಮುಖ್ಯತ್ವಾಗಿರಲ್ಲ. ದುಡ್ಡಿರಲ್ಲ ಬ್ರದರ್. ಅದು ಯಾವ ರೀತಿ ಮಾಡ್ಬೇಕಂದ್ರೆ, ನಾವು ಸಣ್ಣರಿದ್ದಾಗ ಕಾಳು ಧಾನ್ಯಗಳನ್ನ ಅವ್ರ ಮನೆಗಿಲ್ಲದ್ ಇವ್ರ್ ಕೊಡೋದು, ಇವ್ರ ಮನೆಗಿಲ್ಲದ್ ಅವ್ರು ತಗೊಳೋದು. ಈ ತರ ಇವ್ರು ಬೆಳೆದ ಬೆಳೆನ ಅವ್ರಿಗೆ ಕೊಡೋದು, ಈ ತರ ಮಾಡ್ಬೋದಲ್ಲ. ಖಂಡಿತವಾಗ. ಯಾಕಂದ್ರೆ ನೋಡಿ, ಇವಾಗ ಮನುಷ್ಯ ಇಷ್ಟೊಂದು ದುಡ್ಡು ಅಂತ ಹೋಗೋದು ಏನಕ್ಕೆ ಅಂದ್ರೆ ಹೊಟ್ಟೆಪಾಡಿಗೆ. ದೇವ್ರು ಹೊಟ್ಟೆಪಾಡು ಮನೆ ವ್ಯವಸ್ಥೆ ಎಲ್ಲ ಕೊಟ್ಬಿಟ್ರು ಅಂತಂದ್ರೆ ನೀ ಇನ್ನೇನಕ್ಕಪ್ಪ ನೀನ್ ದುಡ್ಡಿಗಾಗಿ ಆಸೆ ಪಡ್ತೀಯಾ ಅಲ್ವಲ್ಲ. ಸೊ ನೋಡ್ಬೇಕಾದ್ರೆ ಇದನ್ನೆಲ್ಲ ದೇವ್ರು ಏನ್ ಮಾಡ್ತಾರೆ, ಆತನ ರಾಜ್ಯದಲ್ಲಿ ಇದನ್ನೆಲ್ಲ ಏನ್ ಮಾಡ್ತಾರೆ, ಕ್ಲೀನಾಗಿ ಮ್ಯಾನೇಜ್ ಮಾಡ್ತಾರೆ. ಆಮೇಲೆ ಬೆಸ್ಟ್ ನೆಕ್ಸ್ಟ್ ಏನ್ ಹೇಳಿ, ವಿದ್ಯಾರ್ಥಿ ಹೇಳ್ದಲ್ಲ, ವಿದ್ಯಾರ್ಥಿ ಏನ್ ಹೇಳ್ತಿದ್ರು, ಕೆಲ್ಸ ಇರುತ್ತಲ್ವಾ ಬ್ರದರ್? ದುಡ್ಡಿರಲ್ಲ ಅಂದೆ. ದುಡ್ಡಿರಲ್ಲ ಬ್ರದರ್. ದುಡ್ಡು ದೇವರಾಜ್ಯದಲ್ಲಿ ದುಡ್ಡು ಇರಲ್ಲ, ದುಡ್ಡಿನ ಅವಶ್ಯಕತೆನೇ ಇಲ್ಲ. ದುಡ್ಡಿನ ಅವಶ್ಯಕತೆ ಇಲ್ಲ, ಅಲ್ಲ ಬಟ್ಟೆ ಎಲ್ಲ ಬೇಗ ಆಗ್ತದೆ. ಬಟ್ಟೆ ಎಲ್ಲ ನಾವೇ ಮನೆಯಲ್ಲಿ ಎಲ್ಲ ತಯಾರು ಮಾಡಕ್ಕಾಗುತ್ತಾ ಆಸ್ತಿ? ಅದೇ ನಾವೆಲ್ಲ ಮಾಡಕ್ಕಾಗಲ್ಲ, ಅದಕ್ಕೆ ಅಂತ ವ್ಯವಸ್ಥೆ ಇರ್ತದೆ. ಯಾಕಂದ್ರೆ ಪಿತೃಗಳೆಲ್ಲ ಎದ್ ಬರ್ತಾರಲ್ಲ, ಪಿತೃಗಳು ಇನ್ನೇನ್ ಕೆಲಸ, ಇಂಡಸ್ಟ್ರಿಗಳು, ಡೆವಲಪ್ಮೆಂಟ್ ಇವೆಲ್ಲ ಡೆಫಿನೆಟ್ ಆಗಿ ಏನ್ ಮಾಡ್ತಾರೆ. ಆದ್ರೆ ಪಿತೃಗಳ ಮುಖಾಂತರ ಏನ್ ಮಾಡ್ತಾರೆ. ಯಾಕಂದ್ರೆ ಮನುಷ್ಯನಿಗೆ ಬಟ್ಟೆ ಬೇಕು, ಮನುಷ್ಯನಿಗೆ ಸ್ನಾನ ಮಾಡ್ತಾರೆ, ಸೋಪ್ ಬೇಕು. ಸೊ ಇಂಡಸ್ಟ್ರೀಸ್ ಎಲ್ಲ ವಿಲ್ ಬಿ ದೇರ್. ಆದ್ರೆ ಅದನ್ನ ಡಿಫ್ರೆಂಟ್ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತಾರೆ, ಅಂದ್ರೆ ಸ್ವಾರ್ಥವಾಗಿ, ಲಾಭದಾಯಕವಾಗಿ. ದುಡ್ಡು ಶಾಪ, ದುಡ್ಡು ಅಂದ್ರೆ ಶಾಪ. ಅಲ್ಲಿ ಶಾಪ ಇಲ್ಲ ಅಂದ್ರೆ ದುಡ್ಡಿಲ್ಲ. ಅದೇ ಅದನ್ನ ಹ್ಯಾಂಡಲ್ ಮಾಡೋಂಥ ರೀತಿ ಏನಾಗಿರ್ತಾರೆ, ವಿಧವಾಗಿ ಬೇರೆ ತರ ಇರ್ತಾರೆ ಅಷ್ಟೇ ಅಲ್ವರ. ಸೊ ಅದು ನೋಡ್ಬೇಕಾದ್ರೆ ಈ ತರ ವ್ಯವಸ್ಥೆಗಳೆಲ್ಲ ಮಾಡ್ತಾರೆ. ಆಮೇಲೆ ಇನ್ನೊಂದಿನ ಒಬ್ರು ಸಿಸ್ಟರ್ ಏನೋ ಪಾಯಿಂಟ್ ಹೇಳಿದ್ರೆ, ಏನೋ ಒಂದು ಮುಖ್ಯವಾಗಿರುತ್ತೆ ಪಾಯಿಂಟ್. ಏನಪ್ಪ ಅಂದ್ರೆ ವ್ಯವಸಾಯ ತಾವಷ್ಟಿಗೆ ತಾವೇ ಮಾಡೋದ್ರಿಂದ, ಬೈಬಲ್ ಒಂದು ವಾಕ್ಯ ಬಳ್ತಲ್ಲ, ತಾವು ದುಡ್ದಿಂತ ಫಲವನ್ನು ತನ್ನ ದ್ರಾಕ್ಷಿ ರಸದ ಫಲವನ್ನು, ದ್ರಾಕ್ಷಿ ಬಳ್ಳಿಯ ಫಲವನ್ನು ತಾನೇ ಅನುಭವಿಸುವನು ಅಂತ ಹೇಳ್ತಾರೆ. ಹಂಗಾರೆ ಏನರ್ಥ, ಬೇರೆಯವರು ಮಾಡಿರೋದನ್ನ ಕಿತ್ಕೊಂಡ್ ತಿನ್ನೋಂಥ ಅವಶ್ಯಕತೆ ಇರಲ್ಲ, ಅವನ ಬೇರೆಯವ್ರ ತಗೊಳೋಂಥ ಅವಶ್ಯಕತೆ ಇರಲ್ಲ. ಅದೇನೋ ತೊಗೊಳೋದಿದ್ರು ಕೂಡ ಹೆಂಗಿರ್ತಾರೆ ಅಂತಂದ್ರೆ ಒಂದು ಪ್ರೀತಿಯುಕ್ತವಾಗಿರ್ತದೆ. ಎಕ್ಸಾಂಪಲ್ ನೋಡ್ಬೇಕಾರೆ, ನಮ್ಮನೇಲಿ ಒಂದು ಕೇಕ್ ಮಾಡ್ತೀರಿ ಅಂದ್ರೆ ಪಕ್ಕ ಮನೆಗೆ ನಾವೇನ್ ಮಾಡ್ತೀರಿ, ಕೊಡ್ತೀರಿ, ಏನಂತ ಅನಿಸ್ತೀರಿ. ನಾವು ಅದನ್ನ ಅವರಿಂದ ಎದುರು ನೋಡ್ಬೇಕು ಅಂತ, ವಾಪಸ್ ಎದ್ದು ನೋಡ್ಬೇಕು ಅಂತ ಅನ್ಸಲ್ಲ, ಪ್ರೀತಿನ ಏನ್ ಮಾಡ್ತೀರಿ ಅನಿಸ್ತೀರಿ. ಸೊ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಈ ತರ ಇರ್ಬೇಕಾದ್ರೆ ಅವನ್ ಸೆಲ್ಫಿಶ್ ಆಟಿಟ್ಯೂಡ್ ಅಂತ ಏನಾಗಿರಲ್ಲ, ಇರೋದಿಲ್ಲ ಅಲ್ವರ. ಆಮೇಲೆ ಕೆಲವೊಂದೆಲ್ಲ ಪಬ್ಲಿಕ್ ವ್ಯವಸ್ಥೆಗಳಲ್ಲಿ ಹೇಗಿರ್ತಾರೆ, ಕಾಮನ್ ಆಗಿ ಜನರಲ್ಗೆ ಕಾಮನ್ ಆಗಿ ಬೇಕಾದಂಥ ವ್ಯವಸ್ಥೆಗಳು
ಇದನ್ನ ಪಿತೃಗಳು ತಮ್ಮ ಒಂದು ಗೌರ್ಮೆಂಟ್ ಮುಖಾಂತರ ಸರಳವಾಗಿ ಮಾಡ್ತಾರೆ. ಎಕ್ಸಾಂಪಲ್ ಗ್ಯಾಸ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಬೇರೆ ಎಲ್ಲ ವ್ಯವಸ್ಥೆಗಳನ್ನ ಒಂದು ಸುಗಮವಾಗಿ ಮಾಡ್ಬೋದು ಅವರ. ಓಕೆ, ಗುಡ್. ಬ್ರದರ್ ಇದ್ರಿ ಈ ಬಟ್ಟೆ ಬಗ್ಗೆ ಹೇಳಿದ್ರಲ್ಲ, ಹ್ಮ್ ಇಲ್ಲಿ ಈ ಲೋಕದಲ್ಲಿ ಯಾರು ಟ್ರೈಲರಿಂಗ್ ಕಲ್ತಿರ್ತಾರ ಅಲ್ಲಿ ಎಲ್ರು ಅದನ್ನ ವಿದ್ಯೆ ಮುಂದುವರಿಸ್ತಾರ. ಹೌದೌದು, ಅದೆಲ್ಲ ಯೂಸ್ ಮಾಡ್ಬೋದಲ್ಲ. ಇಲ್ಲಿ ತರಬೇತಿ ಕಲ್ತಿರ್ತಾರ ಪ್ರತಿಯೊಬ್ರು, ಹ್ಮ್ ಅಲ್ಲಿ ಅಲ್ಲಿ ರಾಜ್ಯದ ಅಭಿವೃದ್ಧಿಗೆ ಅವನ್ನೆಲ್ಲ ಉಪಯೋಗಿಸ್ತಾರ. ಖಂಡಿತವಾಗೂ ಅದೆಲ್ಲ ತಮ್ಮ ಕೈ ಕೆಲಸ ಅಂತ ಹೇಳ್ಬೋದು. ಅದರ ಅವ್ರ ಕೈ ಕೆಲಸದಲ್ಲಿ ಏನ್ ಮಾಡ್ತಾರೆ ಅದೆಲ್ಲ ಮಾಡ್ಬೋದು. ಅಡ್ಗೆ ಎಲ್ಲ ಯಾರು ಮಾಡ್ತಾರೆ? ಹ್ಮ್ ಅಡ್ಗೆ ಎಲ್ಲ ಯಾರು ಮಾಡ್ತಾರೆ? ನಾವೇನಾ? ಅಡಿಗೆ ಇವಾಗ ಯೋಚನೆ ಮಾಡಿರ್ತೀನಿ. ಇವಾಗ ನಮ್ಮ ಉದಾಹರಣೆಗೆ ಹೇಳ್ಬೇಕಾರೆ, ಇವಾಗ ನಾವೆಲ್ಲ ಒಂದು ಸೇರ್ತೀರಪ್ಪ ಅದರ. ಇವಾಗ ಉದಾಹರಣೆ ಇಲ್ಲ, 25ನೇ ಡಿಸೆಂಬರ್ಗೆ ನಮ್ಮಲ್ಲಿ ಫುಲ್ ಡೇ ಮೀಟಿಂಗ್ ಇದೆ, ನಾವೆಲ್ಲರೂ ಸೇರ್ತೀರಿ. ಅವಾಗ ಅಡಿಗೆ ಯಾರು ಮಾಡ್ತಾರೆ? ನಾವು ಮಾಡ್ತೀವಿ. ಹಂಗೆ ನಾವು ಪ್ರೀತಿಯಿಂದ ಬಂದವಾಗ ಎಲ್ಲ ಒಗ್ಗಟ್ಟ ಕೈ ಹಾಕಿ ಏನ್ ಮಾಡ್ತಾರೆ, ಎಲ್ಲರೂ ಸಂತೋಷವಾಗಿ ಮಾಡ್ತಾರೆ. ಸೊ ಅದಕ್ಕೆ ದ ಲ್ಯಾಂಗ್ವೇಜ್ ಇನ್ ದ 1000 years ಈಸ್ ಲವ್. ಆ ಪ್ರೀತಿಯಿಂದ ಬಂದ್ಬಿಟ್ಟರೆ ಈ ಸ್ವಾರ್ಥತನ, ಕೆಟ್ಟದ್ದು, ಹಗೆತನ, ದ್ವೇಷ, ಚಿಕ್ಕದು ದೊಡ್ಡದು, ಕೀಳು ಮೇಳು ಇವೆಲ್ಲ ಯಾವ್ದಿರಲಿಲ್ಲ. ಅವಾಗ ಹೆಂಗ್ ಗೊತ್ತಾ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಏನಾಗ್ತಾರೆ ಅವಾಗ ಸಿಗ್ತದೆ. ಓಕೆನಾ? ಒಬ್ಬೊಬ್ಬರಿಗೆ ಒಂದೊಂದ್ ಮನೆನಾ? ಹ್ಮ್ ಒಬ್ಬೊಬ್ಬರಿಗೆ ಒಂದೊಂದ್ ಮನೆ ಇರುತ್ತಾ? ಹೌದೌದು ಸಿಸ್ಟರ್, ಬೈಬಲ್ ಅದೇ ಹೇಳೋದು, ಒಬ್ಬೊಬ್ರಿಗೆ ಒಂದು ಮನೆ ಇರ್ತಾರೆ ಅಂತ. ಅಲ್ಲಿ ಒಬ್ಬೊಬ್ರೆ ಮದುವೆ ಎಲ್ಲ ಇಲ್ಲ ಅಂದ್ಮೇಲೆ ಒಬ್ಬೊಬ್ರು ಹೋಗ್ಬೇಕು. ಅಲ್ಲ ಜೊತೆಗೆ ಫ್ಯಾಮಿಲಿ ಇರ್ಬೋದು, ಆದ್ರೆ ಬೈಬಲ್ ಹೇಳಿದ್ರೆ ಒಬ್ಬೊಬ್ರಿಗೆ ಒಂದು ಮನೆ ಇರ್ತಾರೆ ಅಂತ ಅಷ್ಟೇ. ನಮ್ಮಮ್ಮ ಎಲ್ಲ ಸಿಗ್ತಾರೆ, ನಮ್ಮಮ್ಮ ನಮ್ಮಪ್ಪ ಎಲ್ಲ ಸಿಗ್ತಾರೆ ಅವ್ರ ಜೊತೆಗೆ. ಖಂಡಿತವಾಗ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಎಲ್ಲ ಸಿಗ್ತಾರೆ. ಯಾರು ಅಂತ ಕಂಡುಹಿಡಿಬೋದು. ಆದ್ರೆ ನೀವು ಇಲ್ಲಿ ಇದ್ರೆ ಮೋಸ್ಟ್ಲಿ ನೀವು ಕಾನ್ಸಂಟ್ರೇಷನ್ ಮಾಡಿದಿರ್ತಾನೆ. ನಾವಿರಲ್ಲ ಅಲ್ಲಿ. ನೀವು ಮೇಲೆ ಇರ್ತಾರೆ, ನಿಮ್ಮ ಅಪ್ಪ ಅಮ್ಮ ಕೇಳ್ತಾರೆ, ಎಲ್ಲಪ್ಪ ಹೋದ್ರು ಮ್ಯಾಗಿ ಅಂತಂದ್ರೆ ಮೇಲೆ ಅವ್ರು ನೋಡಿ ಅಂತ ಹೇಳ್ತಾರೆ. ನಮ್ಮ ಅಪ್ಪ ಅಮ್ಮ ಹುಡುಕ್ತಾ ಇರ್ತಾರೆ ನನ್ಗೆ. ಸೊ ಯು ಶುಡ್ ಮೇಕ್ ಯು ಕಾಲಿಂಗ್ ಎಲೆಕ್ಷನ್ ಶ್ಯೂರ್. ನಮ್ಮ ಅಜ್ಜನ ಇದು ನಕ್ಷತ್ರ ಸಂತಾನಕ್ಕೆ ಹೋದ್ರು ಅಂತಾರ. ಕರೆಕ್ಟ್. ಸರಿ, ಓಕೆ. ಸೊ ಹಂಗಾರೆ ಮೀಟಿಂಗ್ ಏನ್ ಮಾಡೋಣ, ಡಿಸೆಂಬರ್ 25ಗೆ ಮನೇಲಿ ಮೀಟಿಂಗ್ ಇರ್ತಾರೆ, ಫುಲ್ ಡೇ ಮೀಟಿಂಗ್ ಇರ್ತಾರೆ. ದಯವಿಟ್ಟು ಎಲ್ಲ ಸೋದರಗಳು ಯಾವುದೇ ಊರಲ್ಲಿ ಇದ್ರು ಸರಿ ನಮ್ಮ ಮನೆಗೆ ಬರಬೇಕಾಗಿ ಕೇಳ್ಕೊಂತೀವಿ. ಯಾರು ಮಿಸ್ ಮಾಡಬೇಡಿ. ಓಕೆನಾ? ಒಳ್ಳೆ ಸಬ್ಜೆಕ್ಟ್ ಇರ್ತಾರೆ, ಆಮೇಲೆ ಒಳ್ಳೆ ಆಕ್ಟಿವಿಟೀಸ್ ಇದೆ. ಆಮೇಲೆ ಸೋದರಿಗಳು ಹೊಸೊಬ್ರು ಬ್ಯಾಪ್ಟಿಸಮ್ ಕೂಡ ತಗೊಂತಾರೆ. ದಯವಿಟ್ಟು ಎಲ್ಲ ಸೋದರಗಳು ಬರಬೇಕಾಗಿ ಕೇಳ್ಕೊಂತೀವಿ. ಓಕೆ, ಸೇಮ್ ಡೇ ವಾಪಸ್ ಬರ್ಬೋದಲ್ಲ? ಸೇಮ್ ಡೇ ಮಧ್ಯಾಹ್ನ ಒಂದು 3 o'clock ಎಲ್ಲ ಮುಗಿಸ್ಬಿಡ್ತೀರಿ. ಊಟ ಆಗಿದ ತಕ್ಷಣ ನೀವೆಲ್ಲ ಡಿಸ್ಕಸ್ ಆಗ್ಬೋದು, ಏನು ತೊಂದರೆ ಇಲ್ಲ. ಓಕೆ. ಸೊ ಓಕೆ.